doing dhyana for 7 days, their knee pain should go away. Dhyana for 3 months, their heart should become all right. Wrong. ಒಬ್ಬ ಕೂಲಿ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಏನು ಮಾಡ್ತಾರೆ? ಮುಳ್ಳನ್ನು ಕಿತ್ತಾಕ್ತಾರೆ, ಅವ್ನ ಪಾಡ್ದವ್ರು ಕೆಲ್ಸಕ್ಕೆ ಹೋಗ್ತಾರೆ. ಒಬ್ಬ ರಾಜ್ಕುಮಾರಿಗೆ ಮುಳ್ಳು ಚುಚ್ಚಿದ್ರೆ ಅಯ್ಯಪ್ಪ ಅದು ಬಡ್ಕೊಂಡು 3 ದಿವಸ ಮಲಗಿಬಿಡ್ತಾಳೆ. ಸೊ ಇಟ್ ಈಸ್ ಸೈಕೋಸೊಮ್ಯಾಟಿಕ್. ದಿ ರೆಸ್ಪಾನ್ಸ್ ಟು ಅ ಪ್ರಾಬ್ಲಮ್ ಈಸ್ ಸೈಕೋಸೊಮ್ಯಾಟಿಕ್. ಹಾಸ್ಪಿಟಲ್ಸ್ ಅಂದರೆ ಇಟ್ಸ್ ಫಾರ್ ಎಮರ್ಜೆನ್ಸೀಸ್, ನಾಟ್ ಫಾರ್ ಡೈಲಿ ಲಿವಿಂಗ್ ಅಂತ ಹೇಳ್ಬೋದು. You cannot meditate when there is an emergency. Majority of Indians are vitamin D deficient. ಯಾಕೆ ಹೇಳಿ? ನಮ್ಮ ತಾತ ಬಟ್ಟೆ ಬಿಚ್ಚಿಬಿಟ್ಟು ಮೈ ಎಕ್ಸ್ಪೋಸ್ ಮಾಡಿ 6 ಗಂಟೆ ಕೆಲಸ ಮಾಡೋನು. ನಾನೆಲ್ಲಿ ಸೂಟು ಕೋಟು ಫೋಟೋ ಎಲ್ಲ ಹಾಕ್ಕೊಂಡು AC-ನಲ್ಲಿ ಕೂತಿರ್ತೀನಿ. ಇದೊಂದು ಜೋಕ್ ಇದೆ, ಗೊತ್ತಾ ನಿಮಗೆ? ಹೇಳ್ಬೋದಾ? He kept on saying Hari Om, Hari Om, Hari Om. So I thought Hari Om. ಇವಾಗ ನೋಡಿದ್ರೆ ಯಂಗರ್ ಜನರೇಷನ್ನು ಶಾಕ್ ಟು ಸಿ. 12-13 ವರ್ಷದಲ್ಲೇ ಹೆವಿ ಸ್ಟ್ರೆಸ್ ಇದೆ. ಅಷ್ಟು ಸ್ಟ್ರೆಸ್ ಕಾಸ್ ಆಗಿ ಅವ್ರ ಮೈಂಡ್ ಫಂಕ್ಷನ್ ಆಗ್ತಾರೆ. ನಾನು MBBS ಮಾಡಿದಾಗ MBBSಗೆ 1,500 ರೂಪಾಯಿ ಖರ್ಚು ಮಾಡಿದ್ರು ನಮ್ಮ ತಂದೆ 5 ವರ್ಷಕ್ಕೆ. ಇವತ್ತು 1,500 ರೂಪಾಯಿಗೆ ಯಾರು ನಿಮಗೆ ಎಜುಕೇಷನ್ ಕೊಡ್ತಾರೆ? ನಮ್ಮ ಸ್ಕೂಲ್ನಲ್ಲಿ ಯಾರು ಹೇಳ್ಕೊಡ್ತಾರೆ? ಮಾರಲ್ ಸೈನ್ಸ್ ಅಂತಿತ್ತು ನಮಗೆ. ಇವಾಗ ಮಾರಲ್ ಸೈನ್ಸ್ ಅಂದ್ರೇನು? ಚೆನ್ನಾಗಿ ಓದು, ಮ್ಯಾಥಮೆಟಿಕ್ಸ್ನಲ್ಲಿ ತಗೋ, ಬರಲಿಲ್ಲ ಅಂದರೆ ಟೀಚರ್ಸಿಗೆ ದುಡ್ಡು ಕೊಟ್ಬಿಟ್ಟು. ಡಾಕ್ಟರ್ಸ್ ಏನು ಪ್ರಿಸ್ಕ್ರೈಬ್ ಮಾಡೋರು ಅನ್ನೋದು ಅವ್ರ ಎಜುಕೇಷನ್ ಅಲ್ಲ, ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಅಂತ ಹೇಳ್ತಾ ಇದ್ದಾರೆ. ಅದರ ಮೇಲೆ ನಿಮ್ಮ ಒಪಿನಿಯನ್ಸ್? ಅಯ್ಯೋ, ಶೇಖರ್ ಹತ್ತು ಹೋದರೆ 3,000 ರೂಪಾಯಿ ಟೆಸ್ಟ್ ಬರೀತಾನೆ, 2,000 ರೂಪಾಯಿ ಮಾತ್ರೆ ಬರೀತಾನೆ. ಎಂಜಾಯ್ ಅಂದರೆ ಅಲ್ಲಿ ಹೋಗ್ಬಿಟ್ಟು ಕಾರ್ಡ್ನಲ್ಲಿ 3.5 ಲೀಟ್ರ್ ಎಡ್ಡ ಕುಡಿಯೋದು. ದೋಸ್ ಆರ್ ದ ಥಿಂಗ್ಸ್ ದಟ್ ಹ್ಯಾವ್ ಹ್ಯಾಪನ್ಡ್. ಬಟ್ ವಾಟ್ ಐ ವಾಂಟ್ ಟು ಡ್ರೈವ್ ಇಸ್ ವೆದರ್ ಯು ಲೈಕ್ ಮೆಡಿಟೇಷನ್, ಯು ವಾಂಟ್ ಮೆಡಿಕೇಷನ್, ವಾಟ್ ಈಸ್ ದ ಎಂಡ್ ಗೇಮ್? ಟು ಹೀಲ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಅಯ್ಯಪ್ಪ ಪಿಂಡಿ. ಓಪನ್ ಅಪ್ ವಿತ್ ಡಾಕ್ಟರ್ ಅಯ್ಯಪ್ಪ ಪಿಂಡಿ ಈ ಒಂದು ಪಾಡ್ಕಾಸ್ಟ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರತಿಯೊಬ್ಬರಿಂದ ಏನೋ ಒಂದು ಕಲಿತಾನೇ ಇರಬೇಕು ಜೀವನದಲ್ಲಿ ಅನ್ನೋ ಒಂದು ಕಾನ್ಸೆಪ್ಟಿಂದ ಪ್ರತಿಯೊಬ್ಬರಿಂದ ಏನೋ ಒಂದು ವಿಷಯ ತಿಳಿಸ್ಕೊಳ್ತಾ ಇರಬೇಕು. ವಿ ಆರ್ ಅ ಸ್ಟೂಡೆಂಟ್ಸ್ ಫಾರ್ ಎವರ್ ಇನ್ ಲೈಫ್ ಅಂತ ಈ ಒಂದು ಕಾನ್ಸೆಪ್ಟ್ಗೆ ಈ ಪಾಡ್ಕಾಸ್ಟನ್ನು ನಾವು ನಡೀತಾ ಇದ್ದೀವಿ. 25 ವರ್ಷದಿಂದ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಂದ ನಾನು ಕಲಿತಾನೇ ಇದ್ದೀನಿ. ಇವತ್ತು ನಮ್ಮ ಗೆಸ್ಟು ವೆರಿ ವೆರಿ ಸ್ಪೆಷಲ್ ಪರ್ಸನ್, ಒಂದು ಹಾನರ್ ಅಂತ ಹೇಳ್ಬೋದು. ಇವತ್ತು ಅವ್ರ ಬಗ್ಗೆ ನಾನು ಚಿರು ಪರಿಚಯ ಮಾಡ್ತೀನಿ. ಡಾಕ್ಟರ್ M.A. ಶೇಖರ್ ಅವರು, ಅನಕೇಗೌಡ ಉಮಾದೇವಿ ಅವರ ತಂದೆ ತಾಯಿ. ಇವರು ಗ್ರ್ಯಾಂಡ್ ಸನ್ ಆಫ್ ಸಂಗೀತ ಕಲಾನಿಧಿ ಚೌಡಯ್ಯ ಅವರು, ಫೇಮಸ್ ವಯಲಿನಿಸ್ಟ್, ಮತ್ತು ನೆಫ್ಯೂ ಆಫ್ ಸ್ಟಾರ್, ಸಿನಿ ಸ್ಟಾರ್ ನಮ್ಮ ಅಂಬರೀಷ್ ಅವರು. ನಾನು 6 ತಿಂಗಳ ಮುಂಚೆ ಡಾಕ್ಟರ್ನ ನಾನು ಆದಿಚುಂಚನಗಿರಿ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿ ಅವರು ಆವಾಗ ನಾನು ಅಲ್ಲಿ ಭೇಟಿ ಮಾಡಿದ್ದೀನಿ. ತುಂಬ ವೆರಿ ಹಂಬಲ್ ಮ್ಯಾನ್, ಡೌನ್ ಟು ಎರ್ತ್. ಅವ್ರದ್ದು ಹತ್ರ ಒಂದು 15 ನಿಮಿಷ ನಾವು ಅಲ್ಲಿ ಮಾತಾಡೋ ಟೈಮಲ್ಲಿ ತುಂಬ ಮೆಡಿಕೇಷನ್ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಅವಾಗ ಅಂದ್ಕೊಂಡಿದ್ದೀನಿ ಸಾರ್ ಜೊತೆ ಒಂದು ಪಾಡ್ಕಾಸ್ಟ್ ಮಾಡಬೇಕು ಅಂತ. ಇವತ್ತು ಅದು ನಿಜ ಆಗ್ತಾ ಇದೆ. ವೆಲ್ಕಮ್ ಟು ದ ಸ್ಟುಡಿಯೋ ಸರ್. ಜೈ ಶ್ರೀ ಗುರುದೇವ್, ಎಲ್ಲರಿಗೂ ನಮಸ್ಕಾರ. So let us go to the podcast without wasting time. Sir, Shekhar sir, or I should call you doctor. Whichever is fine. Even Shekhar is fine. ನನ್ನ ಪ್ರೀತಿಯವರು ಶೇಖಿ ಅಂತಾರೆ, ಅಲ್ಲಾಡ್ಸಿ ಯಾ ಶೇಖಿ ಮಾಮ ಅಂತಾರೆ, ಶೇಖಿ ಮಾಮ ಅಂತಾನು ಕರೀತಾರೆ. ವೆರಿ ನೈಸ್ ಸರ್. ಸೊ ಇವತ್ತು ನಾನು ಬಂದಿರೋದು ಒಂದು ಮೆಡಿಟೇಷನ್ ಫ್ಯಾಮಿಲಿಯಿಂದ. ಒಂದು 25 ವರ್ಷದಿಂದ ಮೆಡಿಟೇಷನ್ ಮಾಡ್ತಾ ಇದ್ದೀವಿ. ಈಗ ಮೆಡಿಟೇಷನ್ ನಾನು ಮಾಡಿರೋದೆಲ್ಲ ಮೆಡಿಟೇಷನ್. ನಿಮ್ಮ ಫ್ಯಾಮಿಲಿ, ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ನೋಡಿದರೆ ಇಟ್ಸ್ ಮೆಡಿಕೇಷನ್. ಸೊ ಈ ಮೆಡಿಟೇಷನ್ ಆ್ಯಂಡ್ ಮೆಡಿಕೇಷನ್ ಬಗ್ಗೆ ಒಂದು ಕೊನಂಡ್ರಮ್ ಮಾಡಬೇಕು ಅಂತ ಇವತ್ತು ಈ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ. ಸೊ ಬೇಸಿಕ್ಲಿ ವಿ ಕ್ಯಾನ್ ಸ್ಟಾರ್ಟ್ ವಿತ್ ಸಮ್ ಒಪಿನಿಯನ್ಸ್ ಫ್ರಮ್ ಯುವರ್ ಸೈಡ್ ಸರ್. ಓಕೆ, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. I would love to speak to people and I would love to hear from them. As you said, we are all lifelong learners. ಜೀವನ ಪೂರ್ತಿ ಕಲಿಯೋದು ಬಹಳಷ್ಟಿದೆ. ಅದನ್ನು ಹೇಳಿ ಇವಾಗ ನೀವು ಕೇಳಿದಾಗ ನಾವು ವಿ ಡಿಸೈಡೆಡ್ ಅಲ್ವಾ, ಮೆಡಿಟೇಷನ್ ಆರ್ ಮೆಡಿಕೇಷನ್ ವಿ ಆ್ಯಡೆಡ್ ದಿ ವರ್ಡ್ ಕೊನಂಡ್ರಮ್. ಕೊನಂಡ್ರಮ್ ಅಂದರೆ ಸಿಂಪಲ್ ಕನ್ಫ್ಯೂಷನ್ ಅಂತ. ಮೆಡಿಕೇಷನ್ ಎವ್ರಿಬಡಿ ನೋಸ್ ಟುಡೇ. ಕೊನಂಡ್ರಮ್ ಈಸ್ ದಿ ಕನ್ಫ್ಯೂಷನ್ ಬಿಟ್ವೀನ್ ದೆಮ್. ಅದ್ರ ಮೇಲೆ ಮಾತಾಡೋಣ ಅಂತ ವಿ ಡಿಸೈಡ್ ಅಲ್ವಾ. ಈಗ ನಾನು ಎಲ್ಲಿ ಶುರು ಮಾಡಬೇಕು ಅನ್ನೋದೇ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ
ಮೆಡಿಕೇಷನ್ ಕೇಳಿದರೆ ನೀವು ಡ್ರಗ್ಸ್ ಮೇಲೆ ಮಾತಾಡಿ ಡಾಕ್ಟ್ರ್ ಎದ್ದಿದ್ರೆ ಒಂದು 3 ದಿನ ಮಾತಾಡ್ತೀನಿ. ಮೆಡಿಟೇಷನಲ್ಲಿ ಮಾತಾಡಿ ಅಂದರೆ ಮೂರೇ ನಿಮಿಷ ಅಥವಾ 3 ಸೆಕೆಂಡ್ ಅಷ್ಟೇ, ಯಾಕೆಂದರೆ ಅಷ್ಟು ನನಗೆ ಗೊತ್ತಿಲ್ಲ. ಯು ಆರ್ ದಿ ಸ್ಪೆಷಲಿಸ್ಟ್ ಇನ್ ದ್ಯಾಟ್. ಐ ಆಮ್ ದ ಸ್ಪೆಷಲಿಸ್ಟ್ ಇನ್ ಮೆಡಿಕೇಷನ್ ಆರ್ ವಾಟ್ ಎವರ್ ಯು ವಾಂಟ್ ಟು ಕಾಲ್ ಇಟ್ ಆ್ಯಸ್. ಲೆಟ್ಸ್ ಕ್ಲಿಯರ್ ದ ಕನ್ಫ್ಯೂಷನ್ ಬಿಟ್ವೀನ್ ದೀಸ್ ಟು ಅಷ್ಟೇ. ನೀವು ಹೇಳ್ದಂಗೆ ನಮ್ಮ ತಾತ ಹೇಳಿದ್ನಲ್ಲ, ಚೌಡಯ್ಯನವರು, ಪಿಟೀಲ್ ಚೌಡಯ್ಯನವರು 7 ತಂತಿ ಪಿಟೀಲ್ ವಾದನಕ್ಕೆ ಬಹಳ ಫೇಮಸ್ ಆಗಿದ್ದವರು. ಅವ್ರದ್ದು ಏನು ಮ್ಯೂಸಿಕ್. ಫನಿಲಿ ಮೆಡಿಟೇಷನ್, ಮೆಡಿಕೇಷನ್ ಆ್ಯಂಡ್ ಮ್ಯೂಸಿಕ್ ದೇ ಆರ್ ಆಲ್ ಎಮ್ ಪೀಪಲ್. ಎಮ್ನಲ್ಲೇ ಶುರು ಆಗುತ್ತೆ. ಅರ್ಥ ಆಯ್ತಲ್ವಾ? ಅಂದರೆ ಎವ್ರಿ ಒನ್ ಆಫ್ ದೆಮ್ ಸ್ಟಾರ್ಟ್ ವಿತ್ ಎಮ್, ಬಟ್ ದೇ ಹ್ಯಾವ್ ದ ಸೇಮ್ ಔಟ್ಕಮ್ ಇನ್ ಲೈಫ್. ವೆದರ್ ಯು ಪ್ರಿಫರ್ ಮ್ಯೂಸಿಕ್, you prefer medication, or you probably want meditation. The end result or the end game ಅಂತ ಹೇಳ್ತೀವಲ್ಲ ಇಂಗ್ಲೀಷ್ನಲ್ಲಿ ನಾವು, ಈಸ್ ಹೆಲ್ದಿ ಲಿವಿಂಗ್ ಅಷ್ಟೇ. ಇದನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿ ಲೆಟ್ಸ್ ಗೋ ಥ್ರೂ ದಿಸ್ ಅಲ್ವಾ. ನನಗನ್ಸುತ್ತೆ ಐ ಶುಡ್ ಕೋಟ್ ಸರ್ಟನ್ ಪೀಪಲ್. ಒಂದಿಬ್ಬರನ್ನು ಈಗಲೇ ಹೇಳ್ಬಿಡ್ತೀನಿ. ಮೊದಲನೇದು ಲಿಯೋ ಟಾಲ್ಸ್ಟಾಯ್ ಅಂತ ಕೇಳಿದಿರಲ್ವಾ, ಫೇಮಸ್ ರಷ್ಯನ್ ಆಥರ್. He said, in this world, everybody thinks of changing the world. What a beautiful concept he has given. In this world, everybody thinks of changing the world, but nobody thinks of changing themselves. Wow. ಇಂಥ ಡೆಪ್ತ್ ಅನಿಸ್ಬಿಡ್ತು ನನಗೆ. ಅಂದರೆ ನಾವು ಎಲ್ಲರೂ ಚೇಂಜ್ ಮಾಡಬೇಕು. ಡಾಕ್ಟ್ರ್ ಆಗಲಿ, ಎಂಜಿನಿಯರ್ ಆಗಲಿ, ಅವರಾಗಲಿ, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು. ನನ್ನನ್ನು ನಾನು ಚೇಂಜ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀನಾ? ಇದನ್ನು ಅರ್ಥ ಮಾಡಿಕೊಂಡ್ರೆ ವಿಲ್ ಗೆಟ್ ಎ ಕಾನ್ಸೆಪ್ಟ್ ಆಫ್ ಮೆಡಿಟೇಷನ್. ಮೆಡಿಕೇಷನ್ ಏನೋ ಆಚೆಯಿಂದ ಕೊಡ್ತೀರಾ, ಒಳಗೋಗಿ ಏನೋ ಮಾಡುತ್ತೆ. ಮೆಡಿಟೇಷನ್ ನೀವೇ ಮಾಡಬೇಕು, ಬೇರೆ ಯಾರು ಕೊಡೋಕ್ಕಾಗಲ್ಲ. ಈ ಕಾನ್ಸೆಪ್ಟನ್ನ ಜನಗಳು ಅರ್ಥ ಮಾಡಿಕೊಂಡ್ರೆ, ಕೇಳೋರು, ಶ್ರೋತೃಗಳು ಇದನ್ನು ಅರ್ಥ ಮಾಡಿದ್ರೆ ಭಾಳ ಈಸಿ ಅನಿಸ್ಬಿಡುತ್ತೆ ನನಗೆ. ಆಮೇಲೆ ಬೀಯಿಂಗ್ ಎ ಕ್ವಿಂಟೆಸೆನ್ಷಿಯಲ್ ಟೀಚರ್, ನಾವು ಟೀಚ್ ಮಾಡ್ಬೇಕಾದ್ರೆ ಏನಾದರೂ ವರ್ಡ್ಸ್ ಬಂದರೆ ಅದನ್ನು ಹೇಗೆ ನಾವು ಯೂಸ್ ಮಾಡಬೇಕು ಅಂತ ಹೇಳ್ತೀವಲ್ವ. ಮೆಡಿಟೇಷನ್ ಆ್ಯಂಡ್ ಮೆಡಿಕೇಷನ್ ಹ್ಯಾವ್ ದ ಸೇಮ್ ಆರಿಜಿನ್ ಫ್ರಮ್ ಲ್ಯಾಟಿನ್. ಮೆಡೆರಿ ಅಂತ ಹೇಳ್ತಾರೆ. ಐ ಡು ನಾಟ್ ನೋ ಹೌ ಟು ಪ್ರೊನೌನ್ಸ್ ಲ್ಯಾಟಿನ್. ಮೆಡೆರಿ ಇನ್ ಇಂಗ್ಲೀಷ್ ಈಸ್ ಟು ಹೀಲ್. ಬೋತ್ ಮೆಡಿಕೇಷನ್ and meditation take origin from this word, Latin word mederi. Aita? Meditari is to think, is to contemplate. That became meditation. Medicus is to, give something and heal you. That became medication. Simple. Mederi is the common word from which meditation is derived. Medication is derived. But meditari is about contemplating, thinking inward, which became meditation. And medicus is something you give, administer to heal, became medication. ಇದು ಸಿಂಪಲ್ ಆರಿಜಿನ್ ಅಂತ ಹೇಳ್ತೀನಿ ನಾನು. ಎರಡನೇದು ಸ್ವಾಮಿ ಚಿದಾನಂದ ಸರಸ್ವತಿ ಅಂತಿದ್ದಾರೆ, ಋಷಿಕೇಶದು ಮಹಾಸ್ವಾಮಿಗಳು. ಅವರು ಹಿ ಹ್ಯಾಸ್ ರಿಟನ್ ವಾಟ್ ವಿ ಕಾಲ್ ಆಸ್, ಕ್ಯಾನ್ ವಿ ಗಿವ್ ಮೆಡಿಟೇಷನ್ ಆಸ್ ಮೆಡಿಕೇಷನ್. What a fantastic concept. People who love meditation say medication is useless. People who have been cured by medication say meditation is useless. ನಾವು ಮಾಡದೆ ಸರ್ ಗೊತ್ತಾಗಲಿಲ್ಲ ಅಂತ. ಈ ಕೊನಂಡ್ರಮ್, ಕನ್ಫ್ಯೂಷನನ್ನು ನಾವಿಬ್ಬರು ಇವತ್ತು ಸೇರಿ ಒಂದಷ್ಟು ಇದು ಮಾಡೋಣ. ಕೊನೆಯದಾಗಿ ಹೇಳಬೇಕು ಅಂದರೆ, ದೇರ್ ಇಸ್ ಅನದರ್ ಲೇಡಿ, ಐ ಫರ್ಗೆಟ್ ಹರ್ ನೇಮ್, ಹೂ ವಾಸ್ ರಿಟನ್ ಎ ಟ್ರೀಟೀಸ್ ಕಾಲ್ಡ್ ಆಸ್ ಮೆಡಿಟೇಷನ್, ಮೀಡಿಯೇಷನ್ and medication. Andre meditation and medication, everybody knows it's at the end of the day it has to heal people physically, mentally, psychologically, whatever you want to talk about. But mediation, dura sariyakkinta, islands of excellence in filth of ocean ಅಂತ ನಾವು ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಅಲ್ವಾ. ಐಲ್ಯಾಂಡ್ಸ್ ಆಫ್ ಎಕ್ಸಲೆನ್ಸ್. ಒಂದು ಐಲ್ಯಾಂಡ್ ಭಾಳ ಒಳ್ಳೆ ಐಲ್ಯಾಂಡ್, ಇನ್ನೊಂದು ಭಾಳ ಒಳ್ಳೆ, ಮಧ್ಯದಲ್ಲಿ ಕೆಟ್ಟ ನೀರು. How do you clean these islands to become together? You have to have clean water. ಅಂದರೆ ಮೀಡಿಯೇಷನ್. ಈ ಮೀಡಿಯೇಷನ್ ಯಾರು ಮಾಡಬೇಕು? ನಾನು ನೀವು ಮಾಡಬೇಕು ಇವಾಗ. ಅಂದರೆ ದ ಎಕ್ಸ್ಪರ್ಟ್ ಇನ್ ಮೆಡಿಟೇಷನ್ ಶುಡ್ ಓಪನ್ ಅಪ್ ದೇರ್ ಥಿಂಕಿಂಗ್ ಪ್ರೋಸೆಸ್, ದಟ್ ಮೆಡಿಕೇಷನ್ ಆಲ್ಸೋ ಈಸ್ ಎ ಪಾರ್ಟ್ ಆಫ್ healing process. And experts in medication should open up their thinking process to say meditation is an integral part of healing.
ಅದಕ್ಕೆ ನಾನು ಕೇಳಿದ್ರೆ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀವಲ್ಲ, ಮೇಲೆ ಏನು ಹೇಳ್ತಾರೆ ನ್ಯೂಮರೇಟರ್, ಕೆಳಗೆ ಏನು ಹೇಳ್ತಾರೆ ಡಿನಾಮಿನೇಟರ್, ಮಧ್ಯದಲ್ಲೊಂದು ಲೈನ್ ಇದೆ. ದಟ್ ಲೈನ್ ಈಸ್ ಲೀಡಿಂಗ್ ಟು ಹೆಲ್ತ್. ಅಂದರೆ ಡಿನಾಮಿನೇಟರ್, ವೆದರ್ ಇಟ್ ಈಸ್ ಫಾರ್ ಮಿನಿಟ್ಸ್, ಅವರ್ಸ್, ವೀಕ್ಸ್, ಮಂತ್ಸ್ ಆ್ಯಂಡ್ ಇಯರ್ಸ್, ವಾಟ್ ಈಸ್ ಇಟ್? It is meditation. The denominator for healing, for healthy living is meditation. Numerator, I'm sorry, numerator ಅಂತ ಹೇಳ್ತೀವಲ್ಲ, if you are healthy, do you need medication? No. You don't need. Meditation is required. Yeah. If you are mildly sick, you need medication? Probably not. Exercise and diet is enough. If you are really sick, you need medication. So numerator changes from no drugs, ಬರೀ ನ್ಯೂಟ್ರಿಷನ್ ಆರ್ ಎಕ್ಸಸೈಸ್ ಆ್ಯಂಡ್ ದೆನ್ ಮೆಡಿಕೇಷನ್, ಬಟ್ ಬಾಟಮ್ ಲೈನ್ ಏನದು? ಮೆಡಿಟೇಷನ್. ಸೊ ಐ ವಾಂಟ್ ಟು ಇಂಪ್ರೆಸ್ ಅಪಾನ್ ಪೀಪಲ್ ಹೂ ಆರ್ ಲಿಸನಿಂಗ್ ಟು ಮೀ, ಮೆಡಿಟೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಯುವರ್ ಲೈಫ್ ಟು ಪ್ರಿಸರ್ವ್ ಯುವರ್ ಹೆಲ್ತ್, ಟು ಇಂಪ್ರೂವ್ ಯುವರ್ ಹೆಲ್ತ್, ಟು ಕಂಟಿನ್ಯೂ ಟು ಹ್ಯಾವ್ ಹೆಲ್ದಿ ಲೈಫ್. ಅಷ್ಟು ಹೇಳಬಲ್ಲೆ ನಾನು. ಅದ್ರ ಮೇಲೆ ನೀವು ಏನು ಕ್ವಶನ್ ಕೇಳ್ತೀರೋ ಅದಕ್ಕೆ ನನಗೆ ಗೊತ್ತಿದ್ದ ಆನ್ಸರ್ ಸಮಂಜಸವಾಗಿ ಕೊಡ್ತೀನಿ. ಏನಾದರೂ ಕೋಪದಲ್ಲಿ ಕೇಳಿದ್ರೆ ನಾನು ಕೋಪದಲ್ಲಿ ಮಾತಾಡ್ತೀನಿ. ಮೆಡಿಟೇಷನ್ ಮಾಡಿದ್ಮೇಲೆ ಕೋಪ ಅನ್ನೋದು ಹೋಯ್ತು, ಫೋಟೋಗಿದೆ. ನಾವು ಮೆಡಿಟೇಷನ್ ಮಾಡಿದವರು ಕೋಪ ಮಾಡ್ಕೊಳ್ಳಲ್ಲ. ಆದರೆ ಒಂದು ಸಿಂಪಲಾಗಿ ಹೇಳಬೇಕು, ಎವ್ರಿ ಡೇ ಒಂದು 15-20 ನಿಮಿಷ ಏನೋ ಪ್ರಾಣಾಯಾಮ ಮಾಡ್ತೀನಿ ಕಾಮಾಗಿ. ವೆದರ್ ಯು ವಾಂಟ್ ಟು ಕಾಲ್ ಇಟ್ ಮೆಡಿಟೇಷನ್ ಆರ್ ನಾಟ್, ಐ ಡು ನಾಟ್ ನೋ, ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್. ಬಟ್ ಚಿಕ್ಕವನಾಗಿದ್ದಾಗ 25-30 ವರ್ಷದಲ್ಲಿ ನನ್ನನ್ನು ನೋಡಿದವರು, ಕೆಲವರು ಕೇಳಿದವರು ನನ್ನ ಪೇಷಂಟ್ಸ್ ಆಗಿರ್ಬೋದು. ಐ ಯೂಸ್ ಟು ಬಿ ಎನ್ ಆ್ಯಂಗ್ರಿ ಯಂಗ್ ಮ್ಯಾನ್. ತಲೆ ಮೇಲೆ ತುಂಬ ಕೂದಲಿತ್ತು, ಗಡ್ಡ ಇರಲಿಲ್ಲ. ಹೇಳ್ದಂಗೆ ಕೇಳ್ರಿ, ಊಟ ಮಾಡೋದು ಹಿಂಗೆ ಮಾಡಿರಿ ಅಂತ ರೋಫ್ ಹೊಡಿಯೋವೆ. ಈಗ ಗೊತ್ತಾಯಿತು ನನ್ನ ತಲೆನಲ್ಲಿ ಕೂದಲಿಲ್ಲ, ಸ್ವಲ್ಪ ಜ್ಞಾನೋದಯ ಆಗಿದೆ ಅನಿಸುತ್ತೆ. ಐ ಟೇಕ್ ಇಟ್ ಈಸಿ, ಸ್ಮೈಲ್ ಆಫನ್ ಆ್ಯಂಡ್ ಟಾಕ್ ಟು ದಮ್ ಇನ್ ಎ ಸಿಂಪಲ್ ಮ್ಯಾನ್. ಥ್ಯಾಂಕ್ ಯು ಸರ್. ಒಳ್ಳೆ ಒಂದು ಫಾರ್ಮುಲಾ ಕೊಟ್ಟಿದ್ದೀರಿ ನೀವು. ಮೆಡಿಟೇಷನ್ ಇಸ್ ಅ ಡಿನಾಮಿನೇಟರ್. ಎಕ್ಸಾಕ್ಟ್ಲಿ. ಎವ್ರಿ ಟೈಮ್, ಎವ್ರಿ ಡೇ, ಎವ್ರಿ ಮಿನಿಟ್ ಮೆಡಿಟೇಷನ್ ಅನ್ನೋದು ಬೇಸ್. ಬಟ್ ಮೆಡಿಕೇಷನ್ ತಗೋಬೇಕಾ ಬೇಡವಾ, ಯಾವಾಗ ತಗೋಬೇಕು ಅನ್ನೋದಕ್ಕೆ ಇವತ್ತು ಪಾಡ್ಕಾಸ್ಟ್ ನಾವು ಮಾಡ್ತಾ ಇದ್ದೀವಿ ಸರ್. ಸರ್, ನಾವು ಫಸ್ಟ್ ಕ್ವೆಶನ್ ನಾನು ಕೇಳಬೇಕು ಅಂದರೆ, ಇವಾಗ ಮಾಡರ್ನ್ ಹೆಲ್ತ್ ಕೇರ್, ಮಾಡರ್ನ್ ಮೆಡಿಸಿನ್ ಅಂತ ಈ ಹೆಸರಿದೆ. ಅದರ ಉದ್ದೇಶ ನೀವು ಹೇಳಿದ್ರಿ ಮೆಡಿಸಿನ್ ಅನ್ನೋದು ಹೀಲ್ ಮಾಡೋಕೆ ಅಂತ. ಬಟ್ ಮಾಡರ್ನ್ ಮೆಡಿಸಿನ್ ನೋಡಿದ್ರೆ ಸ್ವಲ್ಪ ಡೌಟ್ ಬರ್ತಾ ಇದೆ. ಇದು ಹೀಲ್ ಮಾಡೋಕೆ ನಿಜವಾಗಿ ಇದೆಯಾ, ಇಲ್ಲಾಂದರೆ ಲೈಫ್ ಲಾಂಗು ಮೆಡಿಸಿನ್ಸ್ ಮೇಲೆ ಡಿಪೆಂಡ್ ಮಾಡೋಕೆ ಇದೆಯಾ ಅಂತ ಡೌಟ್ ಬರ್ತದೆ. ಅದರ ಬಗ್ಗೆ ಸ್ವಲ್ಪ ನೀವು ಹೇಳಿ ಸರ್. ರೈಟ್. ನಾನು ಇದೊಂದು ಸ್ವಲ್ಪ ಬೇರೆ ಥರ ಉತ್ತರ ಕೊಡಲಾ? ಹೇಗೆ ಹೇಳಬೇಕು ಅಂದರೆ, ಮಾಡರ್ನ್ ಮೆಡಿಸಿನ್ ಅಂತ ನಾವು ಹೇಳ್ತೀವಲ್ಲ, ನಾವು ಮಾಡ್ಕೊಂಡಿದ್ದದು. ಮುಂಚೆ ಮಾಡರ್ನ್ ಮೆಡಿಸಿನ್ ಅಂತ ಇರಲಿಲ್ಲ. ಇಟ್ ವಾಸ್ ಕಾಲ್ಡ್ ಎಸ್ ಅಲೋಪತಿ. ಎಲ್ಲ ಲ್ಯಾಟಿನ್ ವರ್ಡ್ಸ್. ಪತಿ ಅಂದರೆ ಸಫರಿಂಗ್, ಅಲೋ ಮೀನ್ಸ್ ಅದರ್ಸ್. ಸೊ ಆಗಿನ ಕಾಲದ ಮೆಡಿಸಿನ್ 500, 700, 800 ವರ್ಷದಿಂದ ಇಟ್ ವಾಸ್ ಕಾಲ್ಡ್ ಅಲೋಪತಿ. ಹೋಮಿಯೋಪತಿ ಅಂದರೆ ಇಂಟರ್ನಲ್ ಸಫರಿಂಗ್, ಆ ಥರ ಇತ್ತು ಅಲ್ವಾ? ಅಲೋಪತಿ ವಾಸ್ ಟು ಗಿವ್ ವಿತೌಟ್ ನೋಯಿಂಗ್, ಟು ಗಿವ್ ಮ್ಯಾಸಿವ್ ಡೋಸಸ್ ಆ್ಯಂಡ್ ಮೇಕ್ ದೆಮ್ ಸಫರ್. ಸ್ಲೋಲಿ ವಾಟ್ ಹ್ಯಾಪನ್ಡ್ ವಾಸ್, ದಟ್ paradigm shift that happened was, allopathic people started thinking in a different line. They started thinking, ಮನುಷ್ಯರಿಗೆ ಯಾಕೆ ಕಾಯಿಲೆ ಬರುತ್ತದೆ? ಸೊ ದಟ್ ವರ್ಡ್ ವಾಸ್ ಪೆಥೋಫಿಸಿಯಾಲಜಿ ಆರ್ ಪೆಥೋಜೆನೆಸಿಸ್. ಜೆನೆಸಿಸ್ ಅಂದರೆ ಆರಿಜಿನ್, ಪೆಥೋ ಈಸ್ ಡಿಸೀಸ್. ಸೊ ಒಂದು 500 ವರ್ಷ 600 ವರ್ಷದಿಂದ ಅಲೋಪತಿ ಪೀಪಲ್ ಹೂ ಸ್ಟಾರ್ಟೆಡ್ ಥಿಂಕಿಂಗ್, ಬಿಕಾಸ್ ದೇ ವರ್ ಆಲ್ಸೋ ವೆರಿ ಇಂಟೆಲಿಜೆಂಟ್ ಪೀಪಲ್. ಯಾತಕ್ಕೆ ಮನುಷ್ಯನಿಗೆ ಕಾಯಿಲೆ ಬರುತ್ತೆ? ಬ್ಯಾಕ್ಟೀರಿಯಾ, ವೈರಸ್ಸು, ಕೆಟ್ಟ ವಾಟರು, ಕೆಟ್ಟ ಗಾಳಿ, ಕೆಟ್ಟ ಊಟ, ಎಕ್ಸೆಟ್ರಾ ಬಂದ್ಬಿಟ್ಟು ಇವತ್ತಿಗೆ ಮಾಡರ್ನ್ ಮೆಡಿಸಿನಲ್ಲಿ ವಿ ಥಿಂಕ್ ದರ್ ಆರ್ ಲಾಟ್ ಆಫ್ ಕಾಸಸ್ ಫಾರ್ ಡಿಸೀಸ್. ಆದರೆ ಆಯುರ್ವೇದದಲ್ಲಿ ಏನು ಹೇಳ್ತು? ಕೆಟ್ಟ ಗಾಳಿ, ಕೆಟ್ಟ ನೀರು, ಊಟದಲ್ಲೂ ಸ್ವಲ್ಪ ಸರಿಗಿಲ್ಲ, ನಾವು ಯಾಕೆ ಹೆಲ್ತಿಯಾಗಿದ್ದೀವಿ? ವಾಟ್ ಎನ್ ಎಕ್ಸ್ಟ್ರಾರ್ಡಿನರಿ ಕಾನ್ಸೆಪ್ಟ್. ವೈ ವಿ ಆರ್ ಹೆಲ್ತಿ ಇನ್ ಸ್ಪೈಟ್ ಆಫ್ ಡಿಸೀಸ್ ಫಾರ್ಮಿಂಗ್ ಎನ್ವಿರಾನ್ಮೆಂಟ್. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಮನೆಯಲ್ಲಿ 5 ಜನ 6 ಜನ ಇದ್ದಾರೆ. ಕೆಲವ್ರಿಗೆ ಮಾತ್ರ ಡಯಾಬಿಟಿಸ್ ಬರುತ್ತೆ, ಇನ್ನು ಕೆಲವರಿಗೆ BP ಬರುತ್ತೆ, ಇನ್ನು ಕೆಲವರಿಗೆ ಇನ್ನೇನೋ ತೊಂದರೆ ಬರುತ್ತೆ. ಯಾತಕ್ಕೆ? ಇನ್ನು 3 ಜನ ಇಬ್ಬರು ಚೆನ್ನಾಗೇ ಇರ್ತಾರೆ, ಒಂದೇ ಊಟ ಮಾಡ್ತಾರೆ, ಒಂದೇ ಗಾಳಿ ಕುಡಿತಾರೆ, ಒಂದೇ ನೀರು ಕುಡಿತಾರೆ. ದಿಸ್ ವಾಸ್ ದಿ ಕಾನ್ಸೆಪ್ಟ್ ಆಫ್ ಆಯುರ್ವೇದ. ಪ್ರಿಸರ್ವೇಷನ್ ಆಫ್ ಹೆಲ್ತ್
ಇನ್ ಸ್ಪೈಟ್ ಆಫ್ ವಾಟ್ ಎವರ್ ಪ್ರಾಬ್ಲಮ್ಸ್ ವಿ ಹ್ಯಾವ್ ಇನ್ ಆ್ಯಂಡ್ ಅರೌಂಡ್ ಅಸ್. ಅಬ್ಸಲ್ಯೂಟ್ಲಿ. ನಮ್ಮ ಮನೆಯಲ್ಲಿನೂ ಜಾಯಿಂಟ್ ಫ್ಯಾಮಿಲಿ. ಅಲ್ಲ, ಕೆಲವೊಬ್ಬರಿಗೆ ಡಯಾಬಿಟಿಸ್ ಇದೆ, ಕೆಲವೊಬ್ಬರಿಗೆ ಇಲ್ಲ, ಕೆಲವೊಬ್ಬರಿಗೆ ಬಿ ಪಿ ಇದೆ, ಕೆಲವೊಬ್ಬರಿಗೆ ಇಲ್ಲ. ಐ ಅಗ್ರಿ ವಿತ್ ಯು ಸರ್. ಸೊ ಟು ಕೀಪ್ ಹೆಲ್ತ್, ನಮ್ಮ ಮಾಡರ್ನ್ ಮೆಡಿಸಿನಲ್ಲಿ ಇವಾಗ ಸೆಲ್ಯೂಟೋಜೆನಿಸಿಸ್ ಅಂತ ಹೇಳ್ತೀವಿ. ಹೇಗೆ ನಮ್ಮನ್ನು ಆರೋಗ್ಯನ ಕಾಪಾಡ್ಕೋಬೇಕು ಅಂತ. ಕಾಯಿಲೆ ಯಾಕೆ ಬರುತ್ತೆ? ಪೆಥೋಜೆನಿಸಿಸ್. ಇವೆರಡದ ಕೊನಂಡ್ರಮ್ಮು ಮೊದಲನೇದು. 1947ನಲ್ಲಿ ನಮಗೆ ಇಂಡಿಪೆಂಡೆನ್ಸ್ ಬಂದಾಗ, ಸ್ವಾತಂತ್ರ್ಯ ಬಂದಾಗ, ಆ್ಯಾವ್ರೇಜ್ ಲೈಫ್ ಸ್ಪ್ಯಾನ್ ಆಫ್ ಎನ್ ಇಂಡಿಯನ್ ವಾಸ್ 40 ವರ್ಷ. ಅಂದರೆ ಸುಮಾರು ಜನ 40 ವರ್ಷದ ಮೇಲೆ ಇರ್ತಿರ್ಲಿಲ್ಲ, ಸತ್ತೋಗ್ಬಿಡೋರು. ಯಾಕೆ? ಒಂದು ದೊಡ್ಡ ನ್ಯೂಮೋನಿಯಾ, ಒಂದು ವೈರಲ್ ಇದು, ಅಥವಾ ಏನೋ ಬೇದಿ ಆಗ್ತಿತ್ತಲ್ಲ ಅವಾಗ, ಕಾಲರ, ಆ ಥರ ಲ್ಯಾಕ್ಸ್ ಆಫ್ ಪೀಪಲ್ ಯೂಸ್ ಟು ಡೈ. ಬಟ್ 40 ವರ್ಷದವರೆಗೂ ಚೆನ್ನಾಗಿರೋರು ಅವರು. ಅಂಥದ್ದೇನಿಲ್ಲ, ಅವ್ರ ಪಾಡವ್ರು ಕೆಲಸ ಮಾಡೋರು, ಪಾಪ ನ್ಯೂಮೋನಿಯಾ ಆಗೋದು, ವೈರಸ್ ನ್ಯೂಮೋನಿಯಾ, ಡಮಾರನ್ ಸತ್ತೋಗ್ಬಿಡೋರು, ಸಿವಿಯರ್ ಕಾಲರ ಆಗೋದು, ಸತ್ತೋಗ್ಬಿಡೋರು. ಇವತ್ತು ದಿ ಆ್ಯಾವ್ರೇಜ್ ಲೈಫ್ ಸ್ಪ್ಯಾನ್ ಆಫ್ ಎನ್ ಇಂಡಿಯನ್ ಈಸ್ 70 to 74 years. 74-72 ಹೆಂಗಸರಿಗೆ, 70-72 ಗಂಡಸರಿಗೆ. ಸೊ 30-32 ವರ್ಷ ಹೆಚ್ಚಾಗಿದೆ. ಸೊ ದಿಸ್ ಈಸ್ ಕಾಲ್ಡ್ ಎಸ್ ಲೈಫ್ ಸ್ಪ್ಯಾನ್. ದ ಲೈಫ್ ಸ್ಪ್ಯಾನ್ ಆಫ್ ಎನ್ ಇಂಡಿಯನ್ ಈಸ್ ವೆರಿ ಲಾಂಗ್ ಟುಡೇ. 70-72 ವರ್ಷ ಚೆನ್ನಾಗಿರ್ತಾರೆ. ಆದರೆ ಈಗ ಹೇಳಿದ್ನಲ್ಲ, ಸೆಲ್ಯೂಟೋಜೆನಿಸಿಸ್, ಪೆಥೋಜೆನಿಸಿಸ್ ಪ್ರಕಾರ ಹೆಲ್ತ್ ಸ್ಪ್ಯಾನ್ ಅಂತ ಮಾತಾಡೋದ್ವಲ್ಲ ನಾವು, ಆವಾಗ 40 ವರ್ಷದವರೆಗೂ ಹೆಲ್ತಿಯಾಗಿರೋರು ಪಾಪ ಒಂದು ನ್ಯೂಮೋನಿಯಾ ಆಯಿತು, ಸತ್ತೋಗ್ಬಿಡೋರು. ಇವತ್ತು ಹಾಗಲ್ಲ, 50-55-60 ವರ್ಷದವರೆಗೂ ಚೆನ್ನಾಗಿರ್ತಾರೆ. ಡಯಾಬಿಟಿಸ್ ಬಂತು, ಇನ್ನು 5 ವರ್ಷ ಆದಮೇಲೆ ಕಿಡ್ನಿ ಫೇಲ್ಯೂರ್ ಆಯಿತು, ಇನ್ನು 3 ವರ್ಷ ಆದಮೇಲೆ ಹಾರ್ಟ್ ಫೇಲ್ಯೂರು, ಹಾರ್ಟ್ ಅಟ್ಯಾಕ್ ಆಯಿತು, ಸಫರಿಂಗ್ ಆಗಿಬಿಟ್ಟು 72-74 ವರ್ಷಕ್ಕೆ ಸತ್ತೋಗ್ತಾರೆ. 60-72-74 ವರ್ಷದವರೆಗೂ ದೇ ಸಫರ್. ಇನ್ ಅವರ್ ಕಂಟ್ರಿ, unfortunate concept, do not take me, that is my personal opinion, the so-called modern medicine has increased the lifespan, but it is struggling to improve the health span. Absolutely. ಹೆಲ್ತ್ ಸ್ಪ್ಯಾನನ್ನು ಔಷಧಿನಲ್ಲಿ ನಾವು ಮಾಡ್ತೀವಿ ಅಂದರೆ ಅದು ಕಷ್ಟ. ಕೆಲವು ಮಾತ್ರ, ಇವಾಗ ನ್ಯೂಟ್ರಿಷಸ್ ಫುಡ್, ಕೆಲವು ರೀಪ್ಲೇಸ್ಮೆಂಟ್ಸ್, ವಿಟಮಿನ್ ಡಿ ಆ್ಯಂಡ್ B12 ಅಂತ ಹೇಳ್ತೀವಲ್ಲ, ಆ ಥರದ್ದು ಪರವಾಗಿಲ್ಲ. ಬಟ್ ಈ ಮಾತ್ರೆ ತೊಗೊಂಡ್ಬಿಡ್ತೀನಿ, ನಾನು ಎಲ್ಲ ಚೆನ್ನಾಗಿರ್ತೀನಿ, ಆ ಮಾತ್ರೆ ತೊಗೊಂಡ್ಬಿಡ್ತೀನಿ, ನಾನು ಹಾರ್ಟ್ ಚೆನ್ನಾಗಿರುತ್ತೆ ಅನ್ನೋದು ನಿಜವಾಗ್ಲೂ ಕಷ್ಟ ಹೇಳೋದು. ಅದಕ್ಕೆ ವಿ ನೌ ಹ್ಯಾವ್ ಟು ಇಂಟ್ರೋಸ್ಪೆಕ್ಟ್. ನಮ್ಮಲ್ಲೇ ನಾವು ಯೋಚನೆ ಮಾಡಿ, ಲೈಫ್ ಸ್ಪ್ಯಾನ್ ಅಂತೂ ಚೆನ್ನಾಗಿದೆ, 72 ವರ್ಷ ಚೆನ್ನಾಗಿದ್ದೀನಿ, 71 ವರ್ಷದವರೆಗೂ ಹೆಲ್ತಿಯಾಗಿರ್ಬೋದಾ? ಇನ್ನೊಂದು 6 ತಿಂಗಳು ಅಯ್ಯೋ ಅಪ್ಪ ಅಂದ್ಬಿಟ್ಟು ಡಮಾರ್ ಅಂತ ಹೋಗ್ಬಿಡ್ಬೋದು. ಅದನ್ನು ಯೋಚನೆ ಮಾಡಬೇಕು. This is what I am talking about. So let's not blame medication. It has really helped people from suddenly dying. But let's probably introspect and think, medication is not going to improve your health. Only the lifespan. Lifespan improves. You can do well, you can be alive, etc. To improve the health span, you need some other activities. ಅದನ್ನು ಬೇಕಾದ್ರೆ ಕೇಳಿದ್ರೆ ಮಾತಾಡೋಣ. ಬಟ್ ಇವತ್ತು ನಾವು ಇಲ್ಲಿ ಸೇರಿರೋದು ಮೆಡಿಕೇಷನ್ ಕೊನಂಡ್ರಮ್, ಕನ್ಫ್ಯೂಷನನ್ನು ತೆಗಿಬೇಕು ಅಂತ. ಸೊ ನಾನು ಸಿಂಪಲಾಗಿ ಹೇಳಬೇಕು ಅಂದರೆ, ನಿಮ್ಮ ಲೈಫ್ ಸ್ಪ್ಯಾನ್ ಹೆಚ್ಚಿಗೆ ಮಾಡರ್ನ್ ಮೆಡಿಸಿನ್ ಹಸ್ ಡೆಫಿನೆಟ್ಲಿ ಹೆಲ್ಪ್ಡ್. ಬಟ್ ಹ್ಯಾಸ್ ಇಟ್ ಹೆಲ್ಪ್ ಟು ಇಂಪ್ರೂವ್ ದ ಹೆಲ್ತ್ ಸ್ಪ್ಯಾನ್? ಪ್ರಾಬಬ್ಲಿ ನಾಟ್. ಫಾರ್ ದಟ್, ಒನ್ ಆಫ್ ದಿ ಕಾನ್ಸೆಪ್ಟ್ಸ್ ದಟ್ ವಿ ಶುಡ್ ಬ್ರಿಂಗ್ ಇನ್ ಇಸ್ ಮೆಡಿಟೇಷನ್. ಆ್ಯಂಡ್ ಮೆಡಿಟೇಷನ್ಗೆ ನೀವು ದುಡ್ಡೇನು ಖರ್ಚು ಮಾಡಬೇಕಿಲ್ಲ, ಸಮಯ. ಯಾರಾದರೂ ಒಬ್ಬ ಗುರು ಬೇಕು, ಆಯಿತು, ಸಮಯ ಬೇಕು. ಎರಡನೇದು, ಈ ಥರ ಸೂಟ್ ಗೀಟ್ ಹಾಕೊಳ್ಳೋದೇನು ಬೇಡ, ಹಳೆ ಚಡ್ಡಿಲಿ ಕೂತ್ಕೊಂಡು ಮಾಡ್ಬೋದೆ. ಮೂರನೇದು, 5 star ಹೋಟ್ಲಿಗೆ ಹೋಗ್ಬೇಕು ಅಂತೇನಿಲ್ಲ, ಹಳೆ ರೂಮ್ನಲ್ಲಿ ಕೂತ್ಕೊಂಡು ಮಾಡ್ಬೋದೆ. ಸೊ ಸಿಂಪಲ್ ಇಟ್ ಇಸ್. ಅದನ್ನು ನಾವು ನಿಮ್ಮಂಥವರು ಪ್ರಸಾರ ಮಾಡಬೇಕು ಇವಾಗ. ಎಸ್ ಸರ್, ವಿ ಆರ್ ಡೂಯಿಂಗ್ ದಟ್. ಥ್ಯಾಂಕ್ ಯು ಸರ್. ಸೊ ಇನ್ನೊಂದು ಸರ್, ಕೆಲವು 22 ವರ್ಷದಲ್ಲಿ ನಾನು ಡಾಕ್ಟರ್ಸ್ ಹತ್ರ ಹೋಗಿಲ್ಲ, ಯಾವ ಮೆಡಿಸಿನ್ಸ್ ತಗೊಂಡಿಲ್ಲ, ಯಾವ ಸರ್ಜರಿನೂ ನನಗಾಗಿಲ್ಲ. ಮೆಡಿಟೇಷನಿಂದಾನೇ ನಾನು ಸೆಲ್ಫ್ ಹೀಲಿಂಗ್ ಮಾಡ್ಕೊತಾ ಬರ್ತಾಯಿದ್ದೀನಿ. ಇದು ಎಲ್ಲರಿಗೂ ಸಾಧ್ಯ ಆಗುತ್ತಾ? ವಿತೌಟ್ ಮೆಡಿಸಿನ್ಸ್ ಕ್ಯಾನ್ ಎವ್ರಿಬಡಿ ಲೀವ್ ಲೈಕ್ ದಟ್? ಎಲ್ಲರಿಗೂ ಇದು ಸಾಧ್ಯ ಆಗುತ್ತಾ? ಆ್ಯಸ್ ಫ್ರಮ್ ಅ ಡಾಕ್ಟರ್ಸ್ ಪರ್ಸ್ಪೆಕ್ಟಿವ್ ನನಗೆ ಇದು ತಿಳ್ಸ್ಕೊಬೇಕಂತ. ಓಕೆ, ನಿಮ್ಮ ಹೇಳೋ ಪ್ರಕಾರ ಎವ್ರಿಬಡಿ ಕ್ಯಾನ್ ಮೂವ್ ಅವೇ ಫ್ರಮ್ ಮೆಡಿಕೇಷನ್? ಪ್ರಾಬಬ್ಲಿ ನೋ. ಕಷ್ಟ ಆಗ್ಬೋದು. ಯಾಕೆಂದರೆ ಡಿಸೀಸ್ ಕಾಸಿಂಗ್ ಅಂತ ಹೇಳ್ತೀವಲ್ಲ, ಬಹಳಷ್ಟಿದೆ. ನಾನು ಅದನ್ನು ಹೇಳ್ತೀನಿ. ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ತಂದೆ ಹಳ್ಳಿನಲ್ಲಿ ಜೀವನ ಮಾಡೋರು, ಬಡತನ, ಹಳ್ಳಿನಲ್ಲಿ ಜೀವನ ಮಾಡೋರು, ರಾಗಿ ತಿಂತಾಯಿದ್ರು. ನಮ್ಮಪ್ಪ ರಾಗಿ ತಿಂತಾಯಿದ್ರು, ನಾನು ರಾಗಿ ತಿಂತೀನಿ. ಒಂದೇ ರಾಗಿಯ? ದಿ ರಾಗಿ ಈಟನ್ ಬೈ ಮೈ ಗ್ರ್ಯಾಂಡ್ ಫಾದರ್ ವಾಸ್ ವೆರಿ ಗುಡ್, ಪ್ಯೂರ್. ಹಿ ಯೂಸ್ ಟು ಗ್ರೋ,
ಈಸ್ ಟು ಈಟ್. ನಾನು ತಿನ್ನೋ ರಾಗಿ ಯಾರು ಬೆಳೀತಾರೆ, ಎಲ್ಲಿ ಅದನ್ನು ಪ್ರೋಸೆಸ್ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ದಿಸ್ ಈಸ್ ಒನ್ ಕೊನಂಡ್ರಮ್, ಒನ್ ಕನ್ಫ್ಯೂಷನ್. ರಾಗಿ ತಿಂದ್ಬಿಟ್ರೆ ಡಯಾಬಿಟಿಸ್ಗೆ ಒಳ್ಳೆಯದು ಅಂತ. ಯಾವ ರಾಗಿ ಅನ್ನೋದನ್ನು ನೋಡ್ಕೋಬೇಕು. ಹಾಗೆಯೇ ಬರೀ ಮೆಡಿಟೇಷನ್ ಮಾಡ್ಬೋದು ಎಲ್ಲರೂ 100 ವರ್ಷ ಜೀವನ ಮಾಡ್ಬೋದಾ? ಕ್ವೆಶ್ಚನ್ ಮಾರ್ಕ್. ಬರೀ ಮೆಡಿಟೇಷನಲ್ಲಿ ಡಿಸೀಸಸ್ನ ದೂರ ಇಡ್ಬೋದೋ? ಎಗೇನ್ ಕ್ವೆಶ್ಚನ್ ಮಾರ್ಕ್. ಆದರೆ ದ ಸೈನ್ಸ್ ಪಾರ್ಟ್ ಆಫ್ ಮೆಡಿಟೇಷನ್, ಇವಾಗ ಮೆಡಿಟೇಷನ್ ಅನ್ನೋದು ನಾನೇನು ಹೇಳೋದು ಬೇಡ, ನೀವು ಆರ್ ಎನ್ ಎಕ್ಸ್ಪರ್ಟ್. ನನಗೆ ಗೊತ್ತಿದ್ದಂಗೆ ಏನ್ಷಂಟ್ ಇಂಡಿಯಾ ಅಂತ ಹೇಳ್ತೀವಲ್ಲ, ಪುರಾತನ ಭಾರತದಲ್ಲಿ 1500 BC, ಅಂದರೆ ಇವತ್ತಿಗೆ 3500 ವರ್ಷದ ಹಿಂದೆ ಮೆಡಿಟೇಷನ್ ಕೇಮ್ ಇನ್ ಟು ಬೀಯಿಂಗ್. ಆವಾಗಲೂ ಮೆಡಿಕೇಷನ್ ಇತ್ತಾ? ನಿಮಗೆ ಕ್ವಶನ್ ಕೇಳ್ತೀನಿ ಇವಾಗ, ಬಿಡಲ್ಲ. ಅವಾಗ ಇತ್ತು, ಬಟ್ ಇಟ್ ವಾಸ್ ನಾಟ್ ಕಮರ್ಷಿಯಲೈಸ್ಡ್, ಇಟ್ ವಾಸ್ ನಾಟ್ ಸೈಂಟಿಫಿಕ್. ಕೆಲವು ಎಲೆ ತಿಂದರೆ ಹಿಂಗಾಗುತ್ತೆ, ಕೆಲವು ಬೇರೆ ತಿಂದರೆ ಹಿಂಗಾಗುತ್ತೆ ಅಂತ ಆಗಿನ ಕಾಲದ ಜನಕ್ಕೂ ಗೊತ್ತಿತ್ತು. ಆದರೆ ದೇ ಬಿಲೀವ್ ಮೋರ್ ಆನ್ ಮೆಡಿಕೇಷನ್, ರಾದರ್ ಮೆಡಿಟೇಷನ್, ವೆರಿ ಲೆಸ್ ಆನ್ ಮೆಡಿಕೇಷನ್, ಬಿಕಾಸ್ ದಿ ಲೈಫ್ ವಾಸ್ ವೆರಿ ಸಿಂಪಲ್, ಫುಡ್ ವಾಸ್ ವೆರಿ ಸಿಂಪಲ್, ಲಿವಿಂಗ್ ವಾಸ್ ವೆರಿ ಸಿಂಪಲ್. ಟುಡೇ ಇಟ್ಸ್ ನಾಟ್ ಸೊ. ಸೊ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅಂದರೆ, ಮೆಡಿಟೇಷನ್ ಈಸ್ ನಾಟ್ ದಿ ಆನ್ಸರ್ ಫಾರ್ ಆಲ್, ಬಟ್ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ಕೀಪಿಂಗ್ ಯುವರ್ ಹೆಲ್ತ್. ಅಷ್ಟು ನಾನು ಹೇಳಬಲ್ಲೆ. ಸೊ ಇನ್ನೊಂದು ಕ್ವಶನು, ಈ ಲೈಫ್ ಸ್ಟೈಲ್ ಡಿಸೀಸ್ ಅಂತಾರೆ. ಈಗ ನೋಡಿದರೆ BP, ಥೈರಾಯ್ಡು, ಡಯಾಬಿಟಿಸು, ಮುಖ್ಯವಾಗಿ ಡಿಪ್ರೆಷನ್ಸು, ಇದು ತುಂಬ ಎಕ್ಸ್ಪ್ಲೋರ್ಡ್ ಆಗ್ತಾ ಇದೆ. ಎಷ್ಟೇ ಮೆಡಿಸಿನ್ಸ್ ಇದ್ರೂ ಇದಕ್ಕೆ ಸೊಲ್ಯೂಷನ್ಸ್ ಇಲ್ಲ. ಇಲ್ಲ ನನ್ನ ಜಾಯಿಂಟ್ ಫ್ಯಾಮಿಲಿ, ನನ್ನ ಜಾಯಿಂಟ್ ಫ್ಯಾಮಿಲಿಯಲ್ಲಿ ನಾನೇ ನೋಡಿದ್ದೀನಿ, ಸುಮಾರು ಒಂದು 40 ವರ್ಷ ದೇ ಆರ್ ಕಂಟಿನ್ಯೂಸ್ಲಿ ಇನ್ ಡಯಾಬಿಟಿಕ್ ಮೆಡಿಸಿನ್ ತಗೊಳ್ತಾನೇ ಇದ್ದಾರೆ. ಇವಾಗ ಮೆಡಿಸಿನ್ ಅನ್ನೋದು ಹೀಲ್ ಮಾಡಬೇಕು, ಬಟ್ ಅದವ್ರನ್ನ ಡಿಪೆಂಡೆಂಟ್ ಮಾಡಿದೆ. ನಾನು ನಮ್ಮ ದೊಡ್ಡಪ್ಪ ಎಲ್ಲರೂ ನೋಡ್ತಾ ಇದ್ದೀನಿ, ಇಬ್ಬರು ದೊಡ್ಡಪ್ಪನೂ ಆಲ್ಮೋಸ್ಟ್ 30-40 ಇಯರ್ಸ್ ಅವರು ಇನ್ಸುಲಿನಲ್ಲೇ ಬದುಕ್ತಾ ಇದ್ದಾರೆ. ಅಂದರೆ ಅಲ್ಲಿ ಹೀಲಿಂಗ್ ಅನ್ನೋ ಕಾನ್ಸೆಪ್ಟ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಒಂದು ಡಿಪೆಂಡೆನ್ಸಿಯೇ ಕ್ರಿಯೇಟ್ ಆಗಿದೆ. ಸುಮಾರು ಜನ ನಮ್ಮ ಜಾಯಿಂಟ್ ಫ್ಯಾಮಿಲೀಸಲ್ಲಿ ನಾನು ನೋಡ್ತಾ ಇರ್ತೀನಿ, ಮೆಡಿಸಿನ್ ಇಲ್ಲ ಅಂದರೆ ಅವರ ಜೀವ ಇರಲ್ಲ. ಸೊ ಅದು ಇದರ ಬಗ್ಗೆ ನೀವು ಗಿವ್ ಸಮ್ ಲೈಟ್ಸ್. ಓಕೆ, ಯು ಆರ್ ಆಸ್ಕಿಂಗ್ ಮೀ ವೆದರ್ medication can heal ಸ್ಪೆಷಲಿ ಲೈಫ್ ಸ್ಟೈಲ್ ಡಿಸೀಸಸ್. ಭಾಳ ಚೆನ್ನಾಗಿ ಹೇಳಿದ್ರಿ ನೀವು. 3 ಕಾನ್ಸೆಪ್ಟ್ ತಂದಿದ್ದೀರ. ಒಂದು ಲೈಫ್ ಸ್ಟೈಲ್ ಡಿಸೀಸ್, 2 ಹೀಲಿಂಗ್, 3ನೇದು ಮೆಡಿಕೇಷನ್. ಬ್ಯೂಟಿಫುಲ್. ಕ್ವೆಶ್ಚನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಪರ್ಟಿನೆಂಟ್. ಬಟ್ ಲೆಟ್ ಮಿ ಟೆಲ್ ಯು, ಕೆನ್ ಯು ಹೀಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್? 100%. Can you heal diarrhea? 100%. Can you heal pneumonia? 100%. But can you heal lifestyle diseases? Even meditation cannot heal. ಯಾಕೆಂದರೆ ಲೈಫ್ ಸ್ಟೈಲ್ ಅದು. ಇಟ್ ಇಸ್ ನೋ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಗಿವಿಂಗ್ ಯು ದ ಡಿಸೀಸ್, ದ ಇಂಟರ್ನಲ್ ಅಬ್ನಾರ್ಮಲಿಟಿ ಇಸ್ ಗಿವಿಂಗ್ ಯು ದ ಡಿಸೀಸ್. ಅದ್ರ ಮೇಲೆ ಮಾತಾಡಬೇಕು ಅಂದರೆ 1-2 ಗಂಟೆ ಮಾತಾಡ್ಬೋದು. ಊಟ ಸರಿಗಿಲ್ಲ, ಅದು ಸರಿಗಿಲ್ಲ, ಇದು ಸರಿಗಿಲ್ಲ, ತಲೆನೋವು, ದುಡ್ಡು ಮಾಡು, ಏನೇನೋ ಕತೆ ಹೇಳ್ತೀವಲ್ಲ, ಅದನ್ನು ಈಗ ಒಂದು ಸಲ ಹೇಳ್ಬಿಡ್ತೀನಿ ನಿಮಗೆಲ್ಲ. ಯಾಕೆಂದರೆ ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ಆಯುರ್ವೇದ. ಆಯುರ್ವೇದದಲ್ಲಿ ಏನು ಹೇಳ್ತು 1000 ವರ್ಷದಿಂದ, ಟು ಮೇಂಟೈನ್ ಹೆಲ್ತ್, ಆಹಾರ, ವಿಹಾರ, ವಿಚಾರ. ಆಹಾರ ಈಸ್, ಇವತ್ತು ಮಾಡರ್ನ್ ಮೆಡಿಸಿನ್ ಸೇಸ್ ಆಹಾರ ಈಸ್ ಡಯಟ್, ವಿಹಾರ ಈಸ್ ಆಕ್ಟಿವಿಟೀಸ್, exercise, vichara is stress. Same thing in a different manner we are telling. So when diet, exercise and the so-called mentation or mental activity, they go for a toss, we get lifestyle diseases. How to come back? You have to change diet, you have to improve exercise, you have to do stress. ಇವನ್ನೆಲ್ಲನೂ ಮಾಡಬೇಕು ಅಂದರೆ ಸಿಂಪಲ್ ಕಾನ್ಸೆಪ್ಟ್ ಇಸ್ ಮೆಡಿಟೇಷನ್. ಯಾಕೆಂದರೆ ನಾನೇ ಮಾಡ್ಕೋಬೇಕು ಅದನ್ನು. ನೀವು ಯಾರೂ ನನಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ನಿಮ್ಗೆ 10 ರೂಪಾಯಿ ಕೊಟ್ಬಿಟ್ಟು ನನ್ನ ಬದಲು ನೀನು ಮೆಡಿಟೇಟ್ ಮಾಡಿ ಅಂದರೆ ಅರ್ಥ ಆಗಲ್ಲ. ಅದು ನಾನೇ ಮಾಡಬೇಕು. ಅದನ್ನು ಮಾಡಿದ್ರೆ ಯುವರ್ ಸ್ಟ್ರೆಸ್ ಲೆವೆಲ್ ಕಮ್ ಡೌನ್. ನೀವೇನಾದರೂ ಗೂಗಲ್ ಮಾಡಿದ್ರೆ ಸೈನ್ಸ್ ಬಿಹೈಂಡ್ ಮೆಡಿಟೇಷನ್ ಲಕ್ಷಾಂತರ ಪೇಪರ್ಸ್ ಸಿಗುತ್ತೆ ಇವಾಗ, ಸೈಂಟಿಫಿಕಲಿ ಸ್ಪೀಕಿಂಗ್. ಫರ್ಗೆಟ್ ಅಬೌಟ್ ನಮ್ಮ ಏನ್ಷಿಯಂಟ್ ಮೆಡಿಸಿನ್ ಟೆಕ್ಸ್ಟ್ ಆ್ಯಂಡ್ ಸಂಸ್ಕೃತ ಆ್ಯಂಡ್ ಆಲ್ ದ್ಯಾಟ್. ಮೆಡಿಕಲಿ ಸ್ಪೀಕಿಂಗ್, ಯು ಗೂಗಲ್ science behind meditation, lakhs and lakhs of papers are done. In simple concept, ನಮ್ಮ ಹೆಲ್ತ್ ಹೆಂಗಿರಬೇಕು? ಬ್ರೈನ್, ನ್ಯೂರೋ, ಎಂಡೋಕ್ರೈನ್ ಆ್ಯಂಡ್ ಯುವರ್ ಆರ್ಗನ್.
ನ್ಯೂರೋ ಎಂಡೋಕ್ರೈನ್ ಆರ್ಗನ್ ಸಿಸ್ಟಮ್ ಅಂತ ನನ್ನ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತೀನಿ. ಏನೋ ನಮ್ಮ ಹೆಲ್ತ್ ಹೇಗಿರಬೇಕು, ನನ್ನ ಬ್ರೈನ್ ನ್ಯೂರಲ್ ಆ್ಯಕ್ಟಿವಿಟಿ ಚೆನ್ನಾಗಿರಬೇಕು, ಎಂಡೋಕ್ರೈನ್ಸ್ ಥೈರಾಯ್ಡು ಪ್ಯಾನ್ಕ್ರಿಯಾಸ್ ಹಾಳು ಮೂಳೆ ಎಲ್ಲ ಇದೆಯಲ್ಲ ಅದು ಚೆನ್ನಾಗಿ ಕೆಲಸ ಮಾಡಬೇಕು. ಅವೆರಡು ಚೆನ್ನಾಗಿ ಕೆಲಸ ಮಾಡಿದ್ರೆ ಲಿವರು, ಕಿಡ್ನಿ, ಹಾರ್ಟು, ಲಂಗ್ಸು ಎಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ. ನ್ಯೂರೋ ಎಂಡೋಕ್ರೈನ್ ಆರ್ಗನ್ ಸಿಸ್ಟಮ್ when they are in sync with all of them, you are healthy. When it is disrupted, either because of stress or because of diet or you are not exercising properly, disruption leads to disease called as lifestyle diseases. So can you heal lifestyle disease? Probably no. Can you heal lifestyle disease with medication? Definitely no. But can you control beautifully? Yes, medication can do that. To improve the process of bringing down the medication, lessening the meditation is very important. I hope I am clear. ಎಸ್ ಸರ್, ಇದು 3 ವಿಷಯ ತುಂಬ ಚೆನ್ನಾಗಿ ಹೇಳಿದ್ದೀರಿ ಸರ್. ಆಹಾರ, ವಿಹಾರ, ವಿಚಾರ ಅಂತ. ನಾನು ಇನ್ನೂ ನೆನಪಿದೆ ನನಗೆ, 6 ಮಂತ್ಸ್ ಮುಂಚೆ ನಾನು ನಿಮ್ಮನ್ನು ಮೀಟ್ ಮಾಡಿದ್ದೀನಿ. ಆವಾಗ ನಾನು ಕೇಳಿದ್ನು ಒಂದು ಕ್ವಶನ್, ಸರ್ ಇವಾಗ ಇರೋ ಡಿಸೀಸಸ್ಗೆ ಆಲ್ಮೋಸ್ಟ್ ಎವ್ರಿಥಿಂಗ್ 95% ಸೈಕೋಸೊಮ್ಯಾಟಿಕ್, ಅಂದರೆ ನೀವು ನಾಟ್ 95%, 100% ಅಂತಾರೆ. ಸೊ ಆ ಸೈಕೋಸೊಮ್ಯಾಟಿಕ್ ಬಗ್ಗೆ ಸ್ವಲ್ಪ ಹೇಳಿ ಸರ್. Okay, let me clarify here. Diseases are not psychosomatic. Diseases have different or so-called clarity of causation, but expression is psychosomatic. ಈಗ ಒಬ್ಬ ಕೂಲಿ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಏನು ಮಾಡ್ತಾರೆ? ಮುಳ್ಳನ್ನು ಕಿತ್ತಾಕ್ತಾರೆ, ಅವ್ನ ಪಾಡ್ಗವ್ರು ಕೆಲ್ಸಕ್ಕೆ ಹೋಗ್ತಾರೆ. ಒಬ್ಬ ರಾಜ್ಕುಮಾರಿಗೆ ಮುಳ್ಳು ಚುಚ್ಚಿದ್ರೆ ಅಯ್ಯಪ್ಪ ಅಂತ ಬಡ್ಕೊಂಡು 3 ದಿವಸ ಮಲಗಿಬಿಡ್ತಾಳೆ. ಸೊ ಇಟ್ ಈಸ್ ಸೈಕೋಸೊಮ್ಯಾಟಿಕ್. ದಿ ರೆಸ್ಪಾನ್ಸ್ ಟು ಎ ಪ್ರಾಬ್ಲಮ್ ಈಸ್ ಸೈಕೋಸೊಮ್ಯಾಟಿಕ್. ಸೊ ಹೌ ಡು ಯು ಇಂಪ್ರೂವ್ ಸೊಮ್ಯಾಟಿಕ್? 2 possibilities. One is medication and nutrition, all those things. The psychic part of it, if you stabilize it, somatic symptoms come down. This is where meditation scores over medication. When it comes to somatic symptoms, medication scores over meditation. But put them together, your response is much better. Ange. So, it is not proper to say almost all diseases are psychosomatic. No. But response to a disease, somatic response or whatever, it is mainly psychological. That's how I can clarify here. ಸರ್, ಗ್ರೇಟ್ ಸರ್. ಸೊ ಈ ಇನ್ನೊಂದು ಕ್ವಶನ್ ಸರ್, ಈ ಟ್ಯಾಬ್ಲೆಟ್ಸ್ ನಾವು ಏನು ಮೆಡಿಕೇಷನಲ್ಲಿ ಯೂಸ್ ಮಾಡ್ತೀವೋ ಇದು ಹೀಲ್ ಮಾಡ್ತಾ ಇದೆಯಾ, ಇಲ್ಲ ಅಂದರೆ ಒಂದು ಡಿಸೀಸನ್ನು ಸಪ್ರೆಸ್ ಮಾಡ್ತಾ ಇದೆಯಾ? ಇದಕ್ಕೆ how do I say, I have to be very careful speaking like that. You develop diarrhea, bacterial diarrhea, E. coli diarrhea ಅಂತ ಹೇಳ್ತೀವಲ್ಲ, can you heal it with tablets? Most definitely yes. But who heals themselves at the end of the day? The intestines. You give the tablet, you kill the E. coli bacteria that is causing diarrhea. When it is clear, you become all right. But the intestines take over. Other activity ಚೆನ್ನಾಗಾಯಿತು ಅಂತ. ಬಟ್ ಸಪ್ರೆಷನ್, ಪೈನ್, ಮಂಡಿ ನೋವು, ಅದನ್ನು ಕ್ಯೂರ್ ಮಾಡೋಕ್ಕಾಗುತ್ತಾ? ಯಾಕೆ ಮಂಡಿ ನೋವು ಬರುತ್ತೆ ನೋಡ್ಬಿಟ್ಟು ಮಾಡಿದ್ರೆ ಮಾತ್ರ ಕ್ಯೂರ್ ಮಾಡೋಕ್ಕಾಗೋದು. ಮಾತ್ರೆ ಕೊಟ್ಟರೆ ನೋವು ಕಡಿಮೆ ಆಗುತ್ತೆ, ಓಡಾಡ್ಬೋದು. ದಟ್ ಇಸ್ ಕಾಲ್ಡ್ ಸಪ್ರೆಷನ್. ಸೊ ಯು ಆರ್ ರೈಟ್ ಸೇಯಿಂಗ್ ಸರ್ಟನ್ ಡಿಸೀಸಸ್ ಕ್ಯಾನ್ ಬಿ ಕ್ಯೂರ್ಡ್ ಬೈ ಟ್ಯಾಬ್ಲೆಟ್ಸ್ ಆರ್ ಮೆಡಿಕೇಷನ್ ಆರ್ ಹೀಲ್ಡ್ ಬೈ ಮೆಡಿಕೇಷನ್. Better to call it as cured than heal. Heal has a different psychological connotation than cure. Hurt to heal, cut to cure ಅಂತ ನಾವು ಹೇಳ್ಕೊಡ್ತೀವಿ. We hurt to heal, we cut to cure. Cut to cure ಅಂದರೆ ಸರ್ಜರಿ ಮಾಡ್ತೀವಿ. hurt to heal ಅಂದರೆ ಮಾತ್ರೆ ಕೊಟ್ಟು ಹೊಟ್ಟೆ ಉರಿ ಬಂದರೆ ಅದೆಲ್ಲ ಈ ಥರ. The simple concept that we say. So if you ask me, so-called tablets, so-called medication in certain diseases can cure, probably heal. In certain condition, it suppresses. Okay. That's the way it is. So you should be very careful that you take medication, you will be healed, not in all diseases. You take medication, you will be suppressed with all these symptoms, probably not. ಹಂಗಾಗಿ ಸೊ ಇದನ್ನು ಭಾಳ ಸ್ಟ್ರೆಸ್ ಮಾಡಿ ಹೇಳ್ತೀನಿ. ಇನ್ನು 10 ಕ್ವಶನ್ ಕೇಳಿದ್ರು ಇದೇ ಹೇಳ್ತೀನಿ ನಾನು. ಏನೋ ಡಿನಾಮಿನೇಟರ್ ಏನೋ ಮೆಡಿಟೇಷನ್. ಪ್ಲೀಸ್ ಸ್ಟಾರ್ಟ್ ಮೆಡಿಟೇಟಿಂಗ್.
ಅವ್ರು ಹೇಳ್ಕೊಡ್ತಾರೆ. ಡಾಕ್ಟರ್ ಅಯ್ಯಪ್ಪ ಅವರು ಇಸ್ ಮಚ್ ಬೆಟರ್. ನಾನೇನಾದ್ರೂ ಬಾಯ್ ಬಿಟ್ಟರೆ ಬಣ್ಗೇಡಾಗ್ಬಿಡುತ್ತೆ, ಹೇಳಲ್ಲ. ಡಿನಾಮಿನೇಟರ್ ಇಸ್ ಮೆಡಿಕೇಷನ್, ವೆದರ್ ಯು ಆರ್ ಹೆಲ್ತಿ, ಮೈಲ್ಡ್ಲಿ ಸಿಕ್, ಸಿವಿಯರ್ಲಿ ಸಿಕ್. ನಾಮಿನೇಟರ್ ಈಸ್ ಮೆಡಿಕೇಷನ್, ಮೈಲ್ಡ್ಲಿ ಸಿಕ್ ಆರ್ ಸಿವಿಯರ್ಲಿ ಸಿಕ್ ಎಕ್ಸೆಟ್ರಾ. ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದ್ಕೊಳ್ಳಿ, ಮೆಡಿಟೇಷನ್ ಮಾಡ್ಕೊಂಡು ಓಮ್ ಅಂತ ಕೂಡಿದ್ರೆ, ಇದೊಂದು ಜೋಕ್ ಇದೆ ಗೊತ್ತಾ ನಿಮಗೆ, ಹೇಳ್ಬೋದಾ? ಒಬ್ಬ ಇಂಡಿಯನ್ ತಂದೆ ಅಮೇರಿಕಾಗೆ ಹೋಗ್ತಾನಂತೆ ಅವ್ರ ಮಗಳ ಮನೆಗೆ. ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಮಧ್ಯದಲ್ಲಿ. ಆ್ಯಂಬುಲೆನ್ಸ್ನಲ್ಲಿ ಕೂತ್ಕೋತಾರಲ್ಲ, ಆ್ಯಂಬುಲೆನ್ಸು ಹಾಸ್ಪಿಟ್ಲಿಗೆ ಹೋಗೋದು ಬದಲು ಮನೆಗೆ ಹೋಗ್ಬಿಡುತ್ತಂತೆ. ಅವರ ಮಗಳು ಕೇಳ್ತಾಳಂತೆ, ವೈ ಡಿಡ್ ಯು ಬ್ರಿಂಗ್ ಹಿಮ್ ಹೋಮ್? ಈ ಕೆಪ್ಟ್ ಆನ್ ಸೇಯಿಂಗ್ ಹರಿ ಓಂ ಹರಿ ಓಂ ಹರಿ ಓಂ. ಸೊ ಐ ಥಾಟ್ ಹರಿ ಹೋಮ್. ಹಿಂಗೆ ಯು ಕೆನ್ ನಾಟ್ ಮೆಡಿಟೇಟ್ ವೆನ್ ದೆರ್ ಈಸ್ ಎನ್ ಎಮರ್ಜೆನ್ಸಿ. ಓನ್ಲಿ ಮೆಡಿಕೇಶನ್ ಕ್ಯಾನ್ ಹೆಲ್ಪ್ ಯು. ನಾನು ಬೋಲ್ಡಾಗಿ ಹೇಳ್ಬೋದು ಇದನ್ನು. ಬಟ್ ಯು ಕ್ಯಾನ್ ಕ್ಯೂರ್ ಯುವರ್ ಸೆಲ್ಫ್ ಫಾರ್ ಮೈಲ್ಡ್ ಆ್ಯಂಡ್ ಕೀಪ್ ಯುವರ್ ಹೆಲ್ತ್ ಬೈ ಮೆಡಿಟೇಷನ್. ಸೊ ನೈಸ್ ಜೋಕ್ ಸರ್, ಹರಿ ಹೋಮ್. ಸೊ ಇದು ಮೆಡಿಕಲಿ ಲಾಜಿಕಲ್ ಆಗಿ ನಾವು ಈ ಥರ ಹೇಳ್ಬೋದಾ ಸರ್? ಲೈಕ್ ಹಾಸ್ಪಿಟಲ್ಸ್ ಅಂದರೆ ಇಟ್ಸ್ ಫಾರ್ ಎಮರ್ಜೆನ್ಸೀಸ್, ನಾಟ್ ಫಾರ್ ಡೈಲಿ ಲಿವಿಂಗ್ ಅಂತ ಹೇಳ್ಬೋದು. 100%. Absolutely. But I already told you, there are certain things. ಇಲ್ಲಿ ಸಿಂಪಲಾಗಿ ಹೇಳ್ತೀನಿ. ನಮ್ಮಲ್ಲಿ ಸನ್ಲೈಟ್ ಅಂತೀವಲ್ಲ, ಸೂರ್ಯದೇವನ ಕಿರಣಗಳು ಪ್ಲೆಂಟಿಯಾಗಿ ಸಿಗುತ್ತೆ ಅಲ್ವಾ? ಆದ್ದರಿಂದ ನಮಗೆ ವಿಟಮಿನ್ ಡಿ ಚೆನ್ನಾಗಿ ಸಿಗುತ್ತೆ, ಸನ್ಶೈನ್ ವಿಟಮಿನ್ ಅಂತ ಹೇಳ್ತೀವಲ್ಲ, ಚೆನ್ನಾಗಿ ಸಿಗುತ್ತೆ ಅಂತ. ಬಟ್ 10-15 ವರ್ಷದಲ್ಲಿ ನಾವು ಸೈಂಟಿಫಿಕ್ ಇದು ಮಾಡಿದಾಗ ಮೆಜಾರಿಟಿ ಆಫ್ ಇಂಡಿಯನ್ಸ್ ಆರ್ ವಿಟಮಿನ್ ಡಿ ಡೆಫಿಷಿಯೆಂಟ್. ಯಾಕೆ ಹೇಳಿ? ನಮ್ಮ ತಾತ ಬಟ್ಟೆ ಬಿಚ್ಚಿಬಿಟ್ಟು ಮೈ ಎಕ್ಸ್ಪೋಸ್ ಮಾಡಿ 6 ಗಂಟೆ ಕೆಲಸ ಮಾಡೋನು. ನಾನೆಲ್ಲಿ ಸೂಟು ಕೋಟು ಪೋಟು ಎಲ್ಲ ಹಾಕ್ಕೊಂಡು ಎ ಸಿನಲ್ಲಿ ಕೂತಿರ್ತೀನಿ. ಸನ್ಶೈನ್ ಅಂತೂ ಒಂದು ಅರ್ಧ ಗಂಟೆ 1 ಗಂಟೆ ಹೋಗ್ಬಿಟ್ರೆ ಆಗಲ್ಲ. ಸೊ ದಿಸ್ ಯು ಶುಡ್ ನೋ. ಆವಾಗ ಟು ಕೀಪ್ ಯು ಹೆಲ್ತಿ ಯು ವಿಲ್ ನೀಡ್ ವಿಟಮಿನ್ ಡಿ. ಎಷ್ಟೋ ಪ್ರಾಬ್ಲಮ್ಸ್ ಕಡಿಮೆ ಆಗೋಗುತ್ತೆ. B12, ಯು ಸೆಡ್ ಐ ಆಮ್ ಎ ಕನ್ಫರ್ಮ್ ವೆಜಿಟೇರಿಯನ್, ಯು ಡೋಂಟ್ ಗೆಟ್ B12. B12 ಸಿಕ್ಕಲಿಲ್ಲ, ಸ್ವಲ್ಪ ಥಿಂಕಿಂಗ್ ಪ್ರೋಸೆಸ್ ಕಡಿಮೆ ಆಗ್ಬೋದು, ಕಾಲು ಜುಮ್ ಅನ್ಬೋದು, ಏನೇನೋ ಮೆಡಿಕಲ್ ಇದರಲ್ಲಿ ಹೇಳ್ತೀವಿ. ಅವಾಗ B12 ರೀಪ್ಲೇಸ್ಮೆಂಟ್. ಸೊ ಸರ್ಟನ್ ರೀಪ್ಲೇಸ್ಮೆಂಟ್ಸ್ ಇನ್ ದ ಫಾರ್ಮ್ ಆಫ್ ಮೆಡಿಕೇಷನ್ ಆರ್ ಟ್ಯಾಬ್ಲೆಟ್ಸ್ ಕ್ಯಾನ್ ಕೀಪ್ ಯುವರ್ ಹೆಲ್ತ್, ಬಟ್ ನಾಟ್ ಆಲ್ ಮೆಡಿಕೇಷನ್. ಬಟ್ ಮೆಡಿಟೇಷನ್ ಅಟ್ ವಾಟ್ ಎವರ್ ಲೆವೆಲ್ ಕೀಪ್ ಯುವರ್ ಹೆಲ್ತ್. ಸೊ ಇವಾಗ ಕ್ರಾನಿಕ್ ಡಿಸೀಸಸ್ ಅಂತಾರು, ಅಂತ ಒಂದು ಕ್ರಾನಿಕ್ ಡಿಸೀಸಸ್ನ ಮೆಡಿಕೇಷನ್ ಹೆಲ್ಪ್ ಮಾಡುತ್ತಾ, ಮೆಡಿಟೇಷನ್ ಹೆಲ್ಪ್ ಮಾಡುತ್ತಾ? ಎರಡೂ. To bring down the acute symptoms, medication helps. To bring them out of chronic stress and diseases, meditation helps. ಇಲ್ಲಿ ನಾನು ಹೇಳಬೇಕು, ಕ್ರಾನಿಕ್ ಡಿಸೀಸ್ ಅಂತ ಹೇಳಿದ್ರಲ್ಲ, ಏನದು ಕ್ರಾನಿಕ್ ಡಿಸೀಸ್ ಅಂದರೆ? ದೇರ್ ಇಸ್ ನೋ ಕ್ಲಿಯರ್ ಕ್ಯೂರ್ ಅಷ್ಟೇ. ಎ ಕ್ರಾನಿಕ್ ಡಿಸೀಸ್ ಇಸ್ ಒನ್ ವೇರ್ ದೇರ್ ಇಸ್ ನೋ ಕ್ಲಿಯರ್ ಕ್ಯೂರ್. ಮೇ ಬಿ ಯು ಕೆನಾಟ್ ಕ್ಯೂರ್ ಇಟ್, ಬಟ್ ಯು ಕ್ಯಾನ್ ಕಂಟ್ರೋಲ್ ಇಟ್. ಅದಕ್ಕೆ ಏನು ಕಾರಣ ಇರ್ಬೋದು? ನಾನು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಹೇಳ್ಕೊಡೋದು ಇನ್ಫ್ಲಮೇಷನ್. ಒಳಗೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಇದು ಕೇಳೋರಿಗೆ ಕಷ್ಟ ಆಗ್ಬೋದು ಅರ್ಥ ಮಾಡ್ಕೊಳ್ಳೋಕ್ಕೆ. ಯಾರಾದರೂ ಸೈಂಟಿಫಿಕ್ ಪೀಪಲ್ ಇದ್ದರೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಒಬೇಸಿಟಿ ಅಂತ ಹೇಳ್ತೀವಲ್ಲ, ಇದರ್ ಟು ವಿ ಥಾಟ್ ದಪ್ಪ ಇದ್ದರೆ ಚೆನ್ನಾಗಿ ಕಾಣ್ತಾಳೆ ಹಾಗೂ ಹೀಗೂ ಅಂತ. ಬಟ್ ಒಬೇಸಿಟಿ ಈಸ್ ಎ ಕ್ರಾನಿಕ್ ಸ್ಟ್ರೆಸ್ ಆರ್ ಕ್ರಾನಿಕ್ ಇನ್ಫ್ಲಮೇಟ್ರಿ ಪ್ರೋಸೆಸ್. ಸೊ ಇನ್ಫ್ಲಮೇಷನ್ ಹೆಚ್ಚಾದರೆ ಎಲ್ಲೆಲ್ಲೆಲ್ಲಿ ಹೆಚ್ಚಾಗ್ತಾ ಹೋಗುತ್ತೋ ಅಲ್ಲೆಲ್ಲ ಕಾಯಿಲೆ ಆಗುತ್ತೆ ಅಂತ. ಸೊ ಕ್ರಾನಿಕ್ ಸೋ ಕಾಲ್ಡ್ ಡಿಸೀಸಸ್ ಆರ್ ಕ್ರಾನಿಕ್ ಸ್ಟ್ರೆಸ್, ವಾಟ್ ಎವರ್ ಇಟ್ ಈಸ್, ಕ್ಯಾನ್ ಬಿ ಬ್ರಾಟ್ ಡೌನ್ ಟು ಎ ವೆರಿ ಸಿಂಪಲ್ ಲೆವೆಲ್ ಬೈ ಮೆಡಿಟೇಷನ್. ಬಟ್ ಟು ಕೀಪ್ ದ ಸರ್ಟನ್ ಸಿಂಪ್ಟಮ್ಸ್, ಸೊಮ್ಯಾಟಿಕ್ ಸಿಂಪ್ಟಮ್ಸ್ ಎಕ್ಸೆಟ್ರಾ, ಮೆಡಿಕೇಷನ್ ಇಸ್ ಆಲ್ಸೋ ನೀಡೆಡ್. ಇವಾಗ ನೋಡಿದ್ರೆ ಯಂಗರ್ ಜನರೇಷನ್ನು ಚಿಕ್ಕ ವಯಸ್ಸಲ್ಲೇ, ನಾನು ಇಲ್ಲಿ ಕೌನ್ಸಿಲಿಂಗ್ ಮಾಡ್ತಾ ಇರ್ತೀನಿ, 12-14 ವರ್ಷದಲ್ಲೇ ಹೆವಿ ಸ್ಟ್ರೆಸ್ ಇದೆ ಅವರು. ನನ್ನ ಹತ್ರ ಇರೋ ಎನರ್ಜಿ ಮೆಷರ್ಮೆಂಟ್ಸ್ ರೀಡಿಂಗ್ಸ್ ಎಲ್ಲ ನಾನು ತಗೊಳ್ತೀನಿ, ಚಕ್ರಾಸ್ ಇದು. ಐ ವಾಸ್ ಶಾಕ್ ಟು ಸಿ 12-13 ವರ್ಷದಲ್ಲೇ ಹೆವಿ ಸ್ಟ್ರೆಸ್ ಇದೆ. ಅಷ್ಟು ಸ್ಟ್ರೆಸ್ ಕಾಸ್ ಆಗಿ ಅವ್ರ ಮೈಂಡ್ ಫಂಕ್ಷನ್ ಆಗ್ತಾಯಿಲ್ಲ. ಸೊ ಇದು ಓಲ್ಡರ್ ಜನರೇಷನ್ ಪೀಪಲ್ ಆರ್ ಬೆಟರ್ ಅನಿಸ್ತಾ ಇದೆ ನನಗೆ. ಇವರೆಲ್ಲ ನಾನು ಕೌನ್ಸಿಲಿಂಗ್ ಮಾಡ್ತಾಯಿದ್ರೆ ತುಂಬ ಯಂಗ್ಸ್ಟರ್ಸು, ಇವಾಗ ಜೆನ್ಜಿ ಅನ್ಬೋದು, ಇಲ್ಲಾಂದರೆ ಈವನ್ ಯಂಗರ್ ಆಲ್ಫಾ ಜನರೇಷನ್ ಸೊ ಮೆನಿ ಬರ್ತಾ ಇದೆ. ಇವ್ರಿಗೆ ಈ ಏಜಲ್ಲೇ ಇಷ್ಟು ಸ್ಟ್ರೆಸ್ ಕಾಸ್ ಆಗ್ತಾ ಇದೆ. ಅದರಿಂದ ಹೆಲ್ತ್ ಎಷ್ಟು ಅಫೆಕ್ಟ್ ಆಗ್ಬೋದು ಸರ್? ಓಕೆ, ನನಗೆ 2 ಇನ್ಸಿಡೆನ್ಸಸ್ ಅಥವಾ ಉದಾಹರಣೆಗೆ ಬರುತ್ತೆ ಅಂತ ತಲೆಗೆ ಬಂತು ಇವಾಗ. ಮೊದಲನೇದು,
ಐ ಆಸ್ಕ್ ಮೈ ಸ್ಟೂಡೆಂಟ್ಸ್ ಆ್ಯಂಡ್ ಆಸ್ಕ್ ಮೈ ಡಯಾಬಿಟಿಕ್ ಪೇಷಂಟ್ಸ್, ಸ್ಟ್ರೆಸ್ ಅಂದ್ರೇನು? ನಿಮ್ಮ ಪ್ರಕಾರ ಸ್ಟ್ರೆಸ್ ಅಂದ್ರೇನು ಅಲ್ವಾ? ಸ್ಟ್ರೆಸ್ ಅಂದರೆ ಕೋಪ, ತಾಪ, ಬೇಜಾರು, ಅಯ್ಯೋ ಅಮ್ಮ ಪಾಪ ಅಂತ ಹೇಳ್ತೀವಲ್ಲ. ಮೆಡಿಕಲಿ ಸ್ಪೀಕಿಂಗ್, ಸ್ಟ್ರೆಸ್ ಈಸ್ ಡಿಫೈನ್ಡ್ ಆ್ಯಸ್ ಎನಿ ಇಂಟರ್ನಲ್ ರೆಸ್ಪಾನ್ಸ್ ಟು ಎನಿ ಸ್ಟಿಮ್ಯುಲಸ್. ಒಳಗಿನ ಸ್ಟಿಮ್ಯುಲಸ್ ಇರ್ಬೋದು, ಸಿಕ್ಕಾಪಟ್ಟೆ ಖಾರ ತಿಂತೀರ ಏನಾಗುತ್ತೆ, ಹೊಟ್ಟೆ ಉರಿಯುತ್ತೆ, ಇಟ್ ಇಸ್ ಎ ಸ್ಟ್ರೆಸ್. ಆ ಥರ. ಸೊ ಸಿಂಪಲಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಸ್ಟ್ರೆಸ್ ಅಂದರೆ ಇಂಟರ್ನಲ್ ರೆಸ್ಪಾನ್ಸ್ ಫಾರ್ ಎನಿ ಸ್ಟಿಮ್ಯುಲಸ್. ನೆಕ್ಸ್ಟ್ ಕ್ವೆಶ್ಚನ್ ಐ ಆಸ್ಕ್ ದೆಮ್, ವೆನ್ ಯು ಲಿಸನ್ ಟು ಗುಡ್ ಮ್ಯೂಸಿಕ್ ಆರ್ ಯು ಸ್ಟ್ರೆಸ್ಡ್? ಇದನ್ನು ಅರ್ಥ ಮಾಡ್ಕೋಬೇಕು. ಮೆಡಿಕಲಿ ಸ್ಪೀಕಿಂಗ್ ದೇರ್ ಆರ್ 2 ಕಾಂಪೊನೆಂಟ್ಸ್ ಆಫ್ ಸ್ಟ್ರೆಸ್. ಒನ್ ಈಸ್ ಕಾಲ್ಡ್ ಡಿಸ್ಟ್ರೆಸ್, ಕೋಪ, ತಾಪ, ಬೇಜಾರು, ಹಾಳು ಮೂಳು. ಇನ್ನೊಂದು ಯು ಸ್ಟ್ರೆಸ್, ಗುಡ್ ಸ್ಟ್ರೆಸ್. ಸೊ ದಿಸ್ ಮೆಂಟಲ್ ಆಕ್ಟಿವಿಟಿ ಆಫ್ ಸ್ಟ್ರೆಸ್ ಇಸ್ ಇನ್ 2 portions, distress and eustress. When you listen to good music, you are eustressed. You bring out happy hormones. When you listen to bad music or somebody screaming at you, you distress, you bring out bad hormones. So I tell my diabetic patients and students, start liking what you have. ಚಿಕ್ಕ ಕಾರ್ ಇದೆ, ಖುಷಿ ಪಡು. ಬೆನ್ಸ್ ತಗೊಂಡು ಅದಕ್ಕೆ 1.5 ಲಕ್ಷ 2 ಲಕ್ಷ ಎವ್ರಿ 6 ತಿಂಗಳು ಖರ್ಚು ಮಾಡೋಕ್ಕಿಂತ ನೀನು ಚಿಕ್ಕ ಕಾರ್ನಲ್ಲಿ ಖುಷಿ ಪಡು. ವಾಟ್ ಹ್ಯಾಪನ್ಸ್? ಯುವರ್ ಡಿಸ್ಟ್ರೆಸ್ ಬಿಕಮ್ಸ್ ಯು ಸ್ಟ್ರೆಸ್. ಅಯ್ಯೋ ನೀನು ಹೆಂಡ್ತಿ ಪಕ್ಕದ ಮನೆಯವನು ಫಸ್ಟ್ ಡಿವಿಷನ್ ಕ್ಲರ್ಕು, ಬೆನ್ಸ್ ಇದೆ, ಯು ಆರ್ ಎ ಡಾಕ್ಟರ್, ನಿಮ್ಮ ಹತ್ರ ಬರೀ ಚಿಕ್ಕ ಕಾರ್ ಇದೆ ಅಂದರೆ ನಿನ್ನ ಹೆಂಡ್ತಿ ನೀನು ಇಬ್ಬರು ಸ್ಟ್ರೆಸ್ ಮಾಡ್ಕೋತೀರಾ, ಡಿಸ್ಟ್ರೆಸ್. ಬಿ ಹ್ಯಾಪಿ. ಇನ್ ಅದರ್ ವರ್ಡ್ಸ್, ಬಿ ಹ್ಯಾಪಿ ವಿತ್ ವಾಟ್ ಯು ಹ್ಯಾವ್. ಯು ಸ್ಟ್ರೆಸ್ ಯುವರ್ ಸೆಲ್ಫ್. ಇಟ್ಸ್ ಸಿಂಪಲ್. ಮಾತಾಡೋದು ತುಂಬ ಈಸಿ ಅನಿಸುತ್ತೆ, ಪ್ರಾಕ್ಟೀಸ್ ಮಾಡೋದು ಕಷ್ಟ. ನಾನು ಇದನ್ನು ಮಾಡ್ಕೊಂಬಂದಿದ್ದೀನಿ, ನನ್ನ ಹತ್ರ ಏನಿದೆ ನಾವು ಖುಷಿಲಿದ್ದೀನಿ. ಸೊ ಪ್ಲೀಸ್ ಕನ್ವರ್ಟ್ ಯುವರ್ ಡಿಸ್ಟ್ರೆಸ್ ಟು ಯು ಸ್ಟ್ರೆಸ್. ಇದು ಮೊದಲನೇದು. ಎರಡನೇದು, ನಾನು MBBS ಮಾಡಿದಾಗ MBBSಗೆ 1,500 ರೂಪಾಯಿ ಖರ್ಚು ಮಾಡಿದ್ರು ನಮ್ಮ ತಂದೆ 5 ವರ್ಷಕ್ಕೆ. MD ಮಾಡಿದಾಗ 1,500 ರೂಪಾಯಿ ಖರ್ಚು ಮಾಡಿದ್ರು 3 ವರ್ಷಕ್ಕೆ ಫಾರ್ ಫೀಸ್. ಇವತ್ತು 1,500 ರೂಪಾಯಿಗೆ ಯಾರು ನಿಮಗೆ ಎಜುಕೇಷನ್ ಕೊಡ್ತಾರೆ? ಬುಕ್ಕು ಬರಲ್ಲ. ದಿಸ್ ಇಸ್ ವೇರ್ ದಿ ಸ್ಟ್ರೆಸ್ ಸ್ಟಾರ್ಟ್ಸ್. ಇಟ್ ಈಸ್ ಪುಟ್ ಫ್ರಮ್ ದ ಪೇರೆಂಟ್ಸ್ ಹೂವರ್ ಇಟ್ ಈಸ್ ಆನ್ ಟು ದ ಚೈಲ್ಡ್. ಸೆಕೆಂಡ್ ಒನ್, ನಾನು ಓದ್ಬೇಕಾದ್ರೆ ಚಿನ್ನಿ ದಾಂಡು, ರಾಕೆಟ್ ಬಾಲು, ಫುಟ್ಬಾಲು ಅಂತ ಏನು ಆಡಿ ಯಾವಾಗಲೂ ಬಂದು ಓದ್ತಿದ್ವಿ. ನಮ್ಮಮ್ಮ ಓದೋ ಸ್ವಲ್ಪ ಅಂತ ಕೇಳ್ಕೊಳ್ಳೋಳು. ಇವತ್ತು ಚಿನ್ನಿ ದಾಂಡು ಅಂದರೆ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ ಚಿಕ್ಕ ಮಕ್ಕಳಿಗೆ ಅಲ್ವಾ? ದೇ ಆರ್ ಹಾರ್ಡ್ಲಿ ಎಕ್ಸ್ಪೋಸ್ ಟು ದಟ್ ಫಿಸಿಕಲ್ ಆ್ಯಕ್ಟಿವಿಟಿ ಆಫ್ ಇದು. ಸೊ ದೇ ಆರ್ ಮೇಡ್ ಟು ಥಿಂಕ್, ನೋಡಪ್ಪ ನಾನು ಇಷ್ಟೊಂದು ದುಡ್ಡು ಖರ್ಚು ಮಾಡಿದ್ದೀನಿ, ನೀನು ಚೆನ್ನಾಗಿ ಓದಬೇಕು, 99.99 ತೊಗೊಂಬಿಟ್ಟು ಡಾಕ್ಟ್ರ್ ಆಗ್ಬಿಡ್ಬೇಕು. ಯಾತಕ್ಕೆ? ದುಡ್ಡು ಮಾಡಬೇಕು. ಸೊ ದ ಡಿನಾಮಿನೇಟರ್ ಹ್ಯಾಸ್ ಬಿಕಮ್ ಮನಿ. ದಟ್ ಈಸ್ ಸ್ಟ್ರೆಸ್ಸಿಂಗ್ ಯಂಗ್ ಚಿಲ್ಡ್ರನ್. ಇವಾಗ ಶ್ರೀಕೃಷ್ಣ ಸುಭದ್ರೆ ಮನೆಗೆ ಹೋಗ್ತಾರಂತೆ. ಸುಭದ್ರೆ ಯಾರು? ಕೃಷ್ಣನ ತಂಗಿ, ಪ್ರೀತಿಯ ತಂಗಿ. ಅಭಿಮನ್ಯುದು ಪ್ರೆಗ್ನೆನ್ಸಿನಲ್ಲಿ ಇರ್ತಾಳೆ ಅವಳು. ಅಭಿಮನ್ಯು ಈಸ್ ಪ್ರೆಗ್ನೆಂಟ್, ಚೊಚ್ಚಲ ಬಸರಿ, ಮೊದಲನೇ ಪ್ರೆಗ್ನೆನ್ಸಿ. ಅಭಿಮನ್ಯು ಇಸ್ ದಿ ಫೀಟಸ್. ಕೃಷ್ಣ ಹೋಗ್ತಾರೆ. ಸುಭದ್ರ ಖುಷಿ ಆಗ್ಬಿಟ್ಟು, ಅಣ್ಣ ನೀನು ದೇವರ ಸಮಾನ, ಒಂದು ಒಳ್ಳೆ ವರ ಕೊಡು ನನ್ನ ಮಗುಗೆ ಅಂತ. ಕೃಷ್ಣ ನೋಡ್ತಾನೆ, ಗೊತ್ತಲ್ಲ, ಯು ನೋ ಅಬೌಟ್ ಕೃಷ್ಣ, ಐ ಲವ್ ದಟ್ ಗೈ. ಓಕೆ, ಹೀ ನೋಸ್ ಇವಳೇನೋ ಕೇಳ್ತಾಳೆ ನಂಗೆ ಗೊತ್ತು ಅಂದ್ಬಿಟ್ಟು ಒಂದು ಅದೃಷ್ಟವಂತ ಮಗು ಪಡಿ ಅಂತ ವರ ಕೊಡ್ತಾನೆ. ಸುಭದ್ರೆ ಚೊಚ್ಚಲ ಬೆಸರಿ, ಕೋಪ ಬಂದ್ಬಿಡುತ್ತೆ. ದೇವರು ಅಂತ ನಿನ್ನ ಕೇಳಿದೆ, ಇದೇನೋ ಪೆದಾಗಿ ಅದೃಷ್ಟವಂತ ಅದು ಅಂತ ಹೇಳ್ತೀಯಲ್ಲ ಅಣ್ಣ, ಏನಿದು ಅಂತ. ಅದಕ್ಕೆ ಕೃಷ್ಣ ನಕ್ಬಿಟ್ಟು ಹೇಳ್ತಾರೆ, ಅಮ್ಮ, ಧರ್ಮರಾಯ ಅವ್ರ ತಾಯಿಗೆ ಒಂದು ಸೀರೆ ಕೊಡ್ಸೋಕ್ಕಾಗಲಿಲ್ಲ, ತಮ್ಮಂದ್ರಿಗೆ ಒಂದು ಒಳ್ಳೆ ಮನೆ ಕೊಡೋಕ್ಕಾಗಲಿಲ್ಲ. ಭೀಮ ಶೂರ ಧೀರ ಅಂಥವನು ಬಟ್ಟೆ ಹಾಕ್ಕೊಂಡು ಅಡುಗೆ ಮಾಡ್ದ. ಅರ್ಜುನ ನಿನ್ನ ಗಂಡ ಏನು ಮಾಡ್ದ? ಸೀರೆ ಉಟ್ಕೊಂಡು ಡ್ಯಾನ್ಸ್ ಮಾಡ್ದ. ಆ ಥರ ಮಕ್ಕಳು ಬೇಕಾ? ವಿತ್ ಆಲ್ ಪೊಟೆನ್ಷಿಯಲ್ ಟು ಬಿ ದ ಬೆಸ್ಟ್ ಇನ್ ಲೈಫ್, ಯು ಸ್ಟಿಲ್ ಡು ನಾಟ್ ಡೂ ವೆಲ್. ಬಟ್ 1 ವರ್ಷದ ಮಗುಗೆ ಏನು ಬೇಕು? ತಾಯಿ ಹಾಲು, ಅಕ್ಕಪಕ್ಕದ ಜನಗಳು. 10 ವರ್ಷದ ಮಗು. ಈ ಥರ ಯುವರ್ ಸೋ ಕಾಲ್ಡ್ ಜರ್ನಿ ಇನ್ ಲೈಫ್, ವಾಟ್ ಯು ಎಕ್ಸ್ಪೆಕ್ಟ್, ವಾಟ್ ಯು ವಾಂಟ್ ಶುಡ್ ಬಿ ದ ಸೇಮ್. ದಿಸ್ ಈಸ್ ವಾಟ್ ಈಸ್ ದ ಒನ್ ದಟ್ ಲೀಡ್ಸ್ ಟು ಸ್ಟ್ರೆಸ್. 10 ವರ್ಷದ ಮಗುಗೆ ಏನು ಬೇಕಪ್ಪ? ಒಳ್ಳೆ ಯೂನಿಫಾರ್ಮ್, ಒಳ್ಳೆ ಊಟ, ಸ್ನೇಹಿತರುಗಳು, ಓಡಾಡ್ಕೊಂಡು ಖುಷಿಯಾಗಿ ನಕ್ಕೊಂಡಿರ್ಬೇಕು. ಅದಕ್ಕೆ 8 kg 10 kgದು
ಬುಕ್ ತೊಗೊಂಡು ಹೋಗ್ಬೇಕು ನೀವು ಸ್ಕೂಲ್ಗೆ, ಬಂದ ತಕ್ಷಣ ಕೂತ್ಕೊಂಡು ಹೋಮ್ವರ್ಕ್ ಮಾಡಬೇಕು, ಸ್ಟ್ರೆಸ್ ಆಬ್ವಿಯಸ್ಲಿ ಆಗುತ್ತೆ. ಈ ಥರ ಮಲ್ಟಿಪಲ್ ಇದೆ. ದಿಸ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಸೊ ದೆರ್ ಈಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಓಲ್ಡರ್ ಪೀಪಲ್, ಮಿಡ್ಲ್ ಏಜ್ ಪೀಪಲ್ ಆರ್ ಯಂಗ್ ಪೀಪಲ್. ಇಟ್ ಈಸ್ ದಿ ಲೈಫ್ ದಟ್ ದೇ ಆರ್ ಲೀಡಿಂಗ್ ದಟ್ ಈಸ್ ಮೇಕಿಂಗ್ ದೆಮ್ ಸ್ಟ್ರೆಸ್ಡ್. ನಾನು ಒಂದು ನೋಡಿದ್ದೀನಿ ಸರ್, ಈಗ ಯಾರಿಗೆ ಸ್ಟ್ರೆಸ್ ಜಾಸ್ತಿ ಇದೆಯೋ, ಲೈಕ್ ಇದು ಆಪ್ಟಿಮಲ್ ಸ್ಟ್ರೆಸ್ ಅಂತೀವಿ, ಅದು ದಾಟಿ ಇನ್ಕ್ರೀಸ್ಡ್ ಸ್ಟ್ರೆಸ್ ಇದೆ, ಎಕ್ಸ್ಟ್ರೀಮ್ ಸ್ಟ್ರೆಸ್ ಇದೆ. ಯಾರಿಗೆ ಎಕ್ಸ್ಟ್ರೀಮ್ ಸ್ಟ್ರೆಸ್ ಹೋಗ್ತಾ ಇದೆಯೋ ಅವ್ರದ್ದು ನಾರ್ಮಲ್ ಮೈಂಡ್ ಫಂಕ್ಷನ್ ಆಗ್ತಾ ಇಲ್ಲ, ಒಂದು. ಎರಡನೇದು ಅವ್ರ ಆರ್ಗನ್ಸ್ಗೆ ಹೋಗೋ ಎನರ್ಜಿನೂ ಕಮ್ಮಿ ಆಗ್ತಾ ಇದೆ. ಅದರಿಂದ ಅವ್ರಿಗೆ ಸಿಕ್ನೆಸ್ಸು ಜಾಸ್ತಿ ಬರ್ತಾ ಇದೆ. ಸೊ ಇಚ್ಚಿತಕ್ಕೆ ನಾನು ಒಂದು ಲಾಸ್ಟ್ 1 year ನನ್ನ ರಿಸರ್ಚ್ ಪ್ರಕಾರ ನೋಡ್ತಾ ಇದ್ರೆ ಸ್ಟ್ರೆಸ್ ಇಸ್ ಅ ಮೇನ್ ಕಿಲ್ಲರ್ ಅಂತ ನನಗೆ ಗೊತ್ತಾಗಿದೆ. ಡಿಸ್ಟ್ರೆಸ್ ಅದೇ ಇವಾಗ ಕ್ಲಾರಿಟಿ ಬಂತದ್ದು. ಇವು ಸ್ಟ್ರೆಸ್ ಮಾಡಿಕೊಂಡ್ರೆ ಆಗುತ್ತೆ. ಐ ಟೋಲ್ಡ್ ಯು, ಇವತ್ತಿನ ಪ್ರಾಕ್ಟೀಸ್ ಮಾಡಿ ಇನ್ನು 1 ವರ್ಷ 2 ವರ್ಷದಲ್ಲಿ ಯು ಕ್ಯಾನ್ ಯೂಸ್ ಸ್ಟ್ರೆಸ್ ಯುವರ್ ಸೆಲ್ಫ್ ಮೋರ್ ದೆನ್ ಡಿಸ್ಟ್ರೆಸ್. ಬಟ್ ನೀವು ಹೇಳಿದ್ರಲ್ಲ, ಸ್ಟ್ರೆಸ್ ಎವ್ರಿಬಡಿ ವಿ ನೀಡ್ ಸ್ಟ್ರೆಸ್ ಟು ಲೀವ್. ಸ್ವಲ್ಪ ಡಿಸ್ಟ್ರೆಸ್ಸು ಇರಬೇಕು. ಪಕ್ಕದ ಮನೆಯವ್ನು ಚೆನ್ನಾಗಿ ಮಾಡ್ತಿದ್ದಾನೆ ಅಂದರೆ ನನಗೆ ಸ್ಟ್ರೆಸ್ ಆದರೆ ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ. ಬಟ್ ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನೀವು ಹೇಳಿದ್ರಲ್ಲ, ಬೇಕು. ಅಯ್ಯೋ ಪಾಪ ಆ 3ನೇ ಮನೆಯಲ್ಲಿ 30 ವರ್ಷದವನು ಸತ್ತೋಗ್ಬಿಟ್ನಂತೆ, ಏನು ಕಾಯಿಲೆ ಇರುವಂತೆ ಕಂಡ್ರಿ, ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಟ್ನಂತೆ. ಮ್ಯಾಕ್ಸಿವ್ ಸ್ಟ್ರೆಸ್. ಸೊ ಸಡನ್ ಡೆತ್ಸ್ ದಟ್ ವಿ ಸಿ ಬಿಕಾಸ್ ಆಫ್ ಎ ಹಾರ್ಟ್ ಅಟ್ಯಾಕ್ ಆರ್ ಸಮಥಿಂಗ್ ಲೈಕ್ ದಟ್ ಇಸ್ ಬಿಕಾಸ್ ಆಫ್ ಎಕ್ಸ್ಟ್ರೀಮ್ ಸ್ಟ್ರೆಸ್. Extreme stress within some time can lead to diabetes, blood pressure, etc., etc. Diabetes and others leads to nerve problem, kidney problem, heart problem, like that. So what is this extreme stress? ನಮ್ಮ ಸ್ಕೂಲ್ಗಳನ್ನೆಲ್ಲಿ ಹೇಳ್ಕೊಡ್ಲಿಲ್ಲ ಅಂದರೆ, ನಮ್ಮ ತಾಯಿ ಇದ್ಲಲ್ಲಪ್ಪ, ನನ್ನ ಮೊದಲನೇ ಉಪಾಧ್ಯಾಯ, ಮೈ ಫಸ್ಟ್ ಟೀಚರ್ ಇನ್ ಮೈ ಲೈಫ್ ವಾಸ್ ಮೈ ಮದರ್. ವಾಟ್ ಡಿಡ್ ಶಿ ಟೀಚ್ ಮೀ? ಎದ್ದೇಳಬೇಕು, ಮುಖ ತೊಳಿಬೇಕು, ಊಟ ಮಾಡಬೇಕು, ಚೆನ್ನಾಗಿ ಬಟ್ಟೆ ಹಾಕೋಬೇಕು. ಶಿ ಟಾಟ್ ಮೀ ಲೈಫ್ ಸ್ಟೈಲ್. ಶಿ ಟಾಟ್ ಮೀ ಹೌ ಟು ರೆಸ್ಪೆಕ್ಟ್ ಎಲ್ಡರ್ಸ್, ಹೌ ಟು ಬಿ ಹ್ಯಾಪಿ ವಿತ್ ಯುವರ್ ಪೀಪಲ್. ನಮ್ಮ ಸ್ಕೂಲ್ನಲ್ಲಿ ಯಾರು ಹೇಳ್ಕೊಡ್ತಾರೆ? ಮಾರಲ್ ಸೈನ್ಸ್ ಅಂತಿತ್ತು ನಮಗೆ. ಇವಾಗ ಮಾರಲ್ ಸೈನ್ಸ್ ಅಂದ್ರೇನು, ಚೆನ್ನಾಗಿ ಓದು, ಮ್ಯಾಥಮೆಟಿಕ್ಸ್ನಲ್ಲಿ ತಗೋ, ಬರಲಿಲ್ಲ ಅಂದರೆ ಟೀಚರ್ಸಿಗೆ ದುಡ್ಡು ಕೊಟ್ಬಿಟ್ಟು ಐ ಆಮ್ ಸಾರಿ ಸುಮ್ಮನೆ ಹೇಳ್ತಾ ಇದ್ದೀನಿ. ಇದನ್ನು ನಾವು ಚೇಂಜ್ ಮಾಡಬೇಕು. ಇಟ್ ಹ್ಯಾಸ್ ಟು ಹ್ಯಾಪನ್ ಎಟ್ ದಿ ಹೋಮ್. ಇಲ್ಲೊಂದು ಸಣ್ಣ ನಿದರ್ಶನ ಕೊಡ್ತೀನಿ. ನೀವು ಹೇಳಿದ್ರಲ್ಲ ಜಾಯಿಂಟ್ ಫ್ಯಾಮಿಲಿ ಅಂತ. ನಿಮ್ಮ ತಂದೆ ಭಾಳ ಬಿಸಿ ಆಗಿದ್ದರೆ ನಿಮ್ಮ ಸೋದರತೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋಳು, ನಿಮ್ಮ ಅಜ್ಜಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋಳು. ಇವತ್ತು ಯಾರಿದ್ದಾರೆ? ಮೈಕ್ರೋ ಫ್ಯಾಮಿಲೀಸ್, ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಗಂಡ ಹೆಂಡತಿ, ಒಂದು ಮಗು, ಒಬ್ಬೊಬ್ಬ ಅಂದರೆ 2 ಮಗು. ಗಂಡ ಹೆಂಡತಿ ಇಬ್ಬರು ಬೆಳಗ್ಗೆ ಬೆಂಗಳೂರಿನಲ್ಲಾದರೆ ಬೆಳಗ್ಗೆ 6 ಗಂಟೆಗೆ ಬಿಡ್ತಾರೆ, 1.5 ಗಂಟೆ 2 ಗಂಟೆ 3 ಗಂಟೆ ಬಸ್ಸೋ ಕಾರ್ನಲ್ಲೋ ಹೋಗ್ತಾರೆ. ಅಲ್ಲಿ ಬೈಸ್ಕೊಂಡು ಅದು ಇದು ಮಾಡಿ 7 ಗಂಟೆಗೆ ಬಿಟ್ಟರೆ 9:00 ಬರ್ತಾರೆ. ದೇ ಆರ್ ಔಟ್ ಆಫ್ ದಿ ಹೌಸ್ ಫಾರ್ 14-15 hours. ಹೂ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದ ಚೈಲ್ಡ್? ಇದು ಒನ್ ಆಫ್ ದಿ ರೀಸನ್ಸ್. ದಿಸ್ ಇಸ್ ಮೈ ಕಾನ್ಸೆಪ್ಟ್. ಇಟ್ ಮೇ ಬಿ ರಾಂಗ್ ಆರ್ ಇಟ್ ಮೇ ಬಿ ರೈಟ್, ಬಟ್ ನ್ಯೂಕ್ಲಿಯರ್ ಫ್ಯಾಮಿಲೀಸ್ is one of the reasons stress is increasing in younger population. Teachings at home and teachings at school is probably one of the second reasons for stress building up. ಸೊ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಸ್ಟ್ರೆಸ್ಸಿಂದ ಯಾವ ಡಿಸೀಸಸ್ ಬರ್ತಾ ಇದೆ ಅನ್ನೋದು ಹೇಳ್ಬೋದು? ಸ್ಟ್ರೆಸ್ಸಿಂದ ಯಾವ್ದು ಬರಲ್ಲ ಅಂತ ಕೇಳಿದ್ರೆ ಒಳ್ಳೆಯದು. ಸ್ಟ್ರೆಸ್ ಇಸ್ ದ ರೀಸನ್. ನಾನು ಇದನ್ನು ಹೇಗೆ ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ ಹೇಳೋದು, ನಿಮ್ಮಲ್ಲಿ ಆರ್ಗನ್ಸ್ ಇದೆ, ಬ್ರೈನ್, ಕಣ್ಣು, ಮೂಗು, ಕಿವಿ, ಬಾಯಿ, ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಕಾರ್ಡಿಯಾಕ್ ಸಿಸ್ಟಮ್, ಲಿವರ್, ಹೆಪಟೋಬಿಲಿಯರಿ ಸಿಸ್ಟಮ್, ಇಂಟೆಸ್ಟೈನ್ಸ್, ಏನೇನೋ ಮಾತಾಡ್ತೀವಲ್ಲ, ಸ್ಕೆಲಿಟಲ್ ಮಸಲ್, ಬೋನ್ಸ್. ಸೊ ಸ್ಟ್ರೆಸ್ ಲೀಡ್ಸ್ ಟು ಅಬ್ನಾರ್ಮಲಿಟಿ ಆಫ್ ಆಲ್ ದೀಸ್ ಸಿಸ್ಟಮ್ಸ್. ಬಟ್ ಅಟ್ ವಾಟ್ ಸ್ಟ್ರೆಸ್? ಅದಕ್ಕೆ ಸುಮಾರು ಮೆಡಿಕಲ್ನಲ್ಲಿ ಸುಮಾರು ಸ್ಟ್ರೆಸ್ ಕ್ವೆಶ್ಚನೇರ್ಸ್ ಇದೆ. ನಿಮಗೂ ಹೇಳಿದ್ದೀರಲ್ಲ, ನೀವು ನೋಡಿದ್ದೀರಾ ಅದ್ರ ಮೇಲೆ. ಸೊ ಇಫ್ ಯು ಆಸ್ಕ್ ಮೀ ದ ಕ್ವೆಶ್ಚನ್, ವಾಟ್ ಆರ್ ದ ಡಿಸೀಸಸ್ ಸ್ಟ್ರೆಸ್ ಕೆನ್ ಕಾಸ್? ಯು ನೇಮ್ ಇಟ್, ಇಟ್ ಕಾಸಸ್. ಸ್ಕಿನ್ನಲ್ಲಿ ಪ್ರಾಬ್ಲಮ್ ಆಗ್ಬೋದಾ ಸ್ಟ್ರೆಸ್ ಇದ್ದರೆ? ಆಗ್ಬೋದು ಈ ಥರ. ಬಟ್ ದೆರ್ ಆರ್ ಸರ್ಟನ್ ಹೌ ಡು ಐ ಸೇ ರಿಯಾಕ್ಷನ್ಸ್ ದಟ್ ಲೀಡ್ ಟು ಇಮ್ಯುನಿಟಿ. ಸ್ಟ್ರೆಸ್ ಹೆಚ್ಚಾದಷ್ಟು ಇಮ್ಯುನಿಟಿ ಕಡಿಮೆ ಆಗುತ್ತೆ. ಇಮ್ಯುನಿಟಿ ಕಡಿಮೆ ಆದರೆ ಏನಾಗುತ್ತೆ? ಇನ್ಫೆಕ್ಷನ್ಸ್ ಹೆಚ್ಚಾಗುತ್ತೆ, ಪ್ರಾಬ್ಲಮ್ಸ್ ಹೆಚ್ಚಾಗುತ್ತೆ. ತುಂಬ ಇಮ್ಯುನಿಟಿ ಕಡಿಮೆ ಆದರೆ ಕ್ಯಾನ್ಸರ್ ಬರ್ಬೋದು, ಆ ಥರ. ಆಯಿತಾ? ಎರಡನೇದು, ಇಟ್ ಚೇಂಜಸ್ ಯುವರ್ ಎಂಡೋಕ್ರೈನ್ ಸಿಸ್ಟಮ್. ಥೈರಾಯ್ಡ್ ಆಗಲಿ,
ಬೆಳಗ್ಗೆ ಇದು ಹೈಪೋಥಾಲಮಸ್ ಪಿಟ್ಯೂಟರಿ ಆಕ್ಸಿಸ್ HPA ಆಕ್ಸಿಸ್ ಅಂತ ಏನೋ ಹೇಳ್ತೀವಲ್ಲ ಮೆಡಿಕಲ್ನಲ್ಲಿ. ಇಟ್ ಚೇಂಜಸ್ ದೋಸ್ ಆಕ್ಸಿಸ್ ಆ್ಯಂಡ್ ದಟ್ ಲೀಡ್ಸ್ ಟು ಡಿಸ್ಫಂಕ್ಷನ್ ಆಫ್ ದಿ ಆರ್ಗನ್ಸ್, ದಟ್ ಲೀಡ್ಸ್ ಟು ಡಿಸೀಸಸ್. ಪ್ಯಾನ್ಕ್ರಿಯಸ್ನಲ್ಲಿ ಇನ್ಸುಲಿನ್ ಬರಲಿಲ್ಲ, ಡಯಾಬಿಟಿಸ್. ಇನ್ಸುಲಿನ್ ಬಂತು ಬಟ್ ಕೆಲಸ ಮಾಡ್ತಿಲ್ಲ, ಡಯಾಬಿಟಿಸ್. ಈ ಥರ. ಹಾಗಾಗಿ ಇಫ್ ದರ್ ಈಸ್ ಸಿಗ್ನಿಫಿಕೆಂಟ್ ಸ್ಟ್ರೆಸ್ ಓವರ್ ಟೈಮ್, 2 ದಿವಸ 3 ದಿವಸದಲ್ಲೇ ಏನಾಗಲ್ಲ, ಓವರ್ ಟೈಮ್ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಆದರೆ ಇಟ್ ಕ್ಯಾನ್ ಲೀಡ್ ಟು ಎನಿ ಡಿಸೀಸ್, specifically lifestyle diseases, but it can even lead to cancer. That is the range that can happen. So what is the reason? Stress. What is that? Significant stress. For how many days? A longer period. What is the denominator to bring it down? ಮೆಡಿಟೇಷನ್. ಅಷ್ಟೇ, ಕೊಡಿ 5,000 ರೂಪಾಯಿ. ಸೊ ಇನ್ನೊಂದು, ಇಟ್ ಮೇ ಬಿ ಅ ಲಿಟಲ್ ಕಾಂಟ್ರವರ್ಷಿಯಲ್ ಕ್ವೆಶನ್. ತುಂಬ ಮೆಡಿಕಲ್ ರೆಪ್ಸ್ ನಾನು ಮೀಟ್ ಮಾಡ್ತಾ ಇರ್ತೀನಿ. ಅಂದರೆ ನಮ್ಮ ನೆಟ್ವರ್ಕಲ್ಲಿ ಕೆಲವೊಬ್ರು ಇದ್ದಾರೆ. ಅವರು ನನಗೆ ಹೇಳಿರೋದು ಏನಂದರೆ, ಡಾಕ್ಟರ್ಸ್ ಏನು ಪ್ರಿಸ್ಕ್ರೈಬ್ ಮಾಡೋರು ಅನ್ನೋದು ಅವ್ರ ಎಜುಕೇಷನ್ ಅಲ್ಲ, ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಅಂತ ಹೇಳ್ತಾ ಇದ್ದಾರೆ. ಅದರ ಮೇಲೆ ನಿಮ್ಮ ಒಪಿನಿಯನ್ಸ್? ಇಲ್ಲ. ಸಿ, ಎ ಜನರಲ್ ಪ್ರಾಕ್ಟಿಷನರ್ ಈಸ್ ಎ ಮಚ್ ಬೆಟರ್ ಡಾಕ್ಟರ್ ದ್ಯಾನ್ ಎ ಸ್ಪೆಷಲಿಸ್ಟ್. Cardiologist doesn't know much about the whole body. They think they know much, but they may not know. But a general, ನಮ್ಮ ಫ್ಯಾಮಿಲಿ ಫಿಸಿಷಿಯನ್ ಅಂತ ಮುದ್ದೆ ಇತ್ತಲ್ಲ, ಫ್ಯಾಮಿಲಿ ಡಾಕ್ಟರ್ ಅಂತ. ಏನಮ್ಮ ರತ್ನಮ್ಮ, ನಿನ್ನ ಚಿಕ್ಕಮ್ಮ ಎಲ್ಲಿದ್ದಾಳಮ್ಮ? ಇವತ್ತು ಯಾರು ಕಾರ್ಡಿಯಾಲಜಿಸ್ಟ್ಗೆ ರತ್ನಮ್ಮ ಯಾರು ಗೊತ್ತು? ಓನ್ಲಿ ದ ಪೇಷಂಟ್ ದೇ ನೋ. ದೇ ವುಡ್ ನೋ ದಿ ಫ್ಯಾಮಿಲಿ ಡೈನಮಿಕ್ಸ್ ಆ್ಯಂಡ್ ದೇ ವುಡ್ ಸಿಂಪ್ಲಿ ಕೆಲವು ಮಾತ್ರೆಗಳು ಕೊಡ್ತಿದ್ರು. ಇದನ್ನು ಹೇಳ್ತಿರಲ್ಲ, ಇಟ್ ಈಸ್ ಎ mute point or a debatable point. Debatable point. Pharmaceutical companies decide what drug to be given. No, they don't decide. They produce what drug it's required, and an astute doctor should decide about that. ಈಗ 20 ಜನ ಡಯಾಬಿಟಿಕ್ಸ್ ಬರ್ತಾರೆ ನಿಮ್ಮಲ್ಲಿ, ಎಲ್ಲರೂ 40ರಿಂದ 50 ವರ್ಷ ಇರ್ತಾರೆ. ಎಲ್ರಿಗೂ ಒಂದೇ ಮಾತ್ರೆ ಕೊಡೋಕ್ಕಾಗುತ್ತಾ? ಆಗಲ್ಲ. ದಟ್ ಈಸ್ ಡಿಸೈಡ್ ಬೈ ಡಾಕ್ಟರ್ಸ್. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ, ಪೇಷಂಟ್ಸ್ಗಳು ಡಾಕ್ಟ್ರುಗಳು ಮಾತ್ರೆ ಬರೆಯೋದು ಯಾತಕ್ಕೆ? ದುಡ್ಡು ಮಾಡೋಕ್ಕೆ. ನಮ್ಮ ಹೆಲ್ತ್ಗೆ ಈ ಕಾನ್ಸೆಪ್ಟ್ ಚೇಂಜ್ ಆಗಬೇಕು. ದೆರ್ ಆರ್ ವೆರಿ ಗುಡ್ ಡಾಕ್ಟರ್ಸ್ ಈವನ್ ಟುಡೇ ಹೂ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ದೇ ಮೆ ನಾಟ್ ಕ್ಯೂರ್ ಯು, ಬಟ್ ದೇ ವಿಲ್ ಟೇಕ್ ಕೇರ್ ಆಫ್ ಹೆಲ್ತ್. ಟು ಟೇಕ್ ಕೇರ್ ಆಫ್ ಯುವರ್ ಕೊಲೆಸ್ಟ್ರಾಲ್ ಏನು ಮಾಡಬೇಕು? ಮಾತ್ರೆ ಕೊಡಬೇಕು. ಎಷ್ಟು ಕೊಡಬೇಕು ಅನ್ನೋದು ಡಾಕ್ಟ್ರ್ ಹೇಳ್ತಾನೆ. ಕಾರ್ಡಿಯಾಲಜಿಸ್ಟ್ ಆದರೆ ಹಾರ್ಟ್ ಅಟ್ಯಾಕ್ ಆದರೆ ಹೆಚ್ಚು ಕೊಡಬೇಕು, ಸಿಂಪಲ್ ಆದರೆ ಆ ಥರ ಇದೆ. ಅದರಿಂದ ದಿಸ್ ಕ್ವೆಶ್ಚನ್ ದಟ್ ಫಾರ್ಮಸ್ಯೂಟಿಕಲ್ ಕಂಪ್ನೀಸ್ ಡ್ರೈವ್ ಡ್ರಗ್ ಥೆರಪಿ ಈಸ್ ನಾಟ್ ಕರೆಕ್ಟ್. ಟು ಸರ್ಟನ್ ಎಕ್ಸ್ಟೆಂಟ್, ಎಸ್, ಯು ಹ್ಯಾವ್ ಸ್ಟ್ಯಾಟಿನ್. ದೇರ್ ಆರ್ 4 ಕಂಪನೀಸ್: ಅಟರ್ವಾಸ್ಟ್ಯಾಟಿನ್, ರೋಸುವಾಸ್ಟ್ಯಾಟಿನ್, ಪೆಟವಾಸ್ಟ್ಯಾಟಿನ್, those statins. Pharmaceutical companies may drive a doctor to write Rosuva or Atorva according to situation. But statin should be given is not pharmaceutical companies. It is medical science. ಹಂಗೆ ಹೇಳ್ಬೋದು. ಬಟ್ ಅದ್ರ ಮೇಲೆ ಡಿಬೇಟ್ ಮಾಡೋಕ್ಕೆ ಹೋದರೆ ಇಟ್ ಈಸ್ ಎ ಡಿಬೇಟಬಲ್ ಪಾಯಿಂಟ್. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಹಾಗೆ ಸರ್, ಇವಾಗ ಸೈಡ್ ಎಫೆಕ್ಟ್ಸ್ ಅಂತೀವಿ ನಾವು. ಇವಾಗ ಒಂದು ಕ್ಯೂರ್ ಆಗ್ತಾ ಇದೆ ಅಂದರೆ ಮತ್ತೆ ಸೈಡ್ ಎಫೆಕ್ಟ್ ಬರಬಾರ್ದಲ್ವ? ಬಟ್ ಒಂದು ಮೆಡಿಸಿನ್ ತಗೊಂಡಿದ್ರೆ ಒಂದು ಕ್ಯೂರ್ ಆಗ್ತಾ ಇದೆ, ಇನ್ನೊಂದು ಕಡೆ ಸೈಡ್ ಎಫೆಕ್ಟ್ಸ್ ಬರ್ತಾ ಇದೆ ಅಂದರೆ ಅದು ಸಪ್ರೆಷನ್ ಅಂತ ಹೇಳ್ಬೋದು. See, let me tell you boldly here, it is only modern medicine which tells about effects and side effects. No other medical ಇದು ಆಯುರ್ವೇದ ಆಗಲಿ ಇವರಾಗಲಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಅದು ಇಲ್ಲ ಅಂತ ಹೇಳ್ತಾರೆ. ಅದು ನನಗೆ ಕೇಳಿದ್ರೆ ಸುಳ್ಳು. ಇಫ್ ಯು ಟೇಕ್ ಎನಿಥಿಂಗ್ ಆ್ಯಸ್ ಮೆಡಿಕೇಷನ್, ಇಟ್ ವಿಲ್ ಹ್ಯಾವ್ ಸಮ್ ಸೈಡ್ ಎಫೆಕ್ಟ್ಸ್. ಫಾರ್ ಎಕ್ಸಾಂಪಲ್, ಸಿಕ್ಕಾಪಟ್ಟೆ ಖಾರ ತಿಂದ್ರಿ ಏನಾಗುತ್ತೆ? ಹೊಟ್ಟೆ ಉರಿಯುತ್ತೆ. ಇನ್ನೊಂದು ಸ್ವಲ್ಪ ಎಣ್ಣೆ ಜೊತೆ ಖಾರ ತಿಂದರೆ ಬೇದಿ ಆಗಿಬಿಡುತ್ತೆ. ಸೈಡ್ ಎಫೆಕ್ಟ್ ಅದು ಆಗುತ್ತೆ. ಸೊ ಈವನ್ ಫುಡ್ಸ್, ಇಫ್ ದೇ ಆರ್ ಈಟನ್ ಇನ್ ಎಕ್ಸೆಸ್ ಆರ್ ಇನ್ ಡೆಫಿಷಿಯನ್ಸಿ, ಕ್ಯಾನ್ ಹ್ಯಾವ್ ಸೈಡ್ ಎಫೆಕ್ಟ್ಸ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಈ ಮಾತ್ರೆ ಕೊಡ್ತೀನಿ, ನನಗೆ ಗೊತ್ತು ಇದರಲ್ಲಿ ಏನು ಎಫೆಕ್ಟ್ ಇದೆ, ಏನು ಸೈಡ್ ಎಫೆಕ್ಟ್ ಇದೆ ಅಂತ. ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಬಟ್ ಇವಾಗ ಏನಾಗಿದೆ, ಗೂಗಲ್ ಯೂನಿವರ್ಸಿಟಿ ಏನೇನೋ ಹೇಳ್ತೀವಲ್ಲ, ನೀವೇನಾದರೂ ಒಂದು ಮಾತ್ರೆನ ಗೂಗಲ್ ಮಾಡಿದ್ರೆ ಎಫೆಕ್ಟ್ 7, ಸೈಡ್ ಎಫೆಕ್ಟ್ಸ್ 25. ಜನಕ್ಕೆ ಅಯ್ಯೋ ಇದೇನು ಡಾಕ್ಟ್ರ್ ಇದು 7 ಎಫೆಕ್ಟ್ಗೆ 25 ಸೈಡ್ ಎಫೆಕ್ಟ್ ಕೊಟ್ಬಿಟ್ಟಿದ್ದೀರಾ ಅಂತ. ಬಟ್ ಎಲ್ಲ ಆಗಬೇಕಾ? ಆಗಲ್ಲ. ಇದೊಂದನ್ನು ಸಾರಿ, ಐ ಶುಡ್ ನಾಟ್ ಬಿ ಟೆಲ್ಲಿಂಗ್ ದಿಸ್. ದ ಡಾಕ್ಟರ್ ಶುಡ್ ಬಿ ಏಬಲ್ ಟು ಟೆಲ್ ದ ಪೇಷಂಟ್, ನೋಡಪ್ಪ ನಾನು ಈ ಮಾತ್ರೆ ಕೊಡ್ತಿದ್ದೀನಿ ಈ ತೊಂದರೆಗೆ, ಇದರಲ್ಲಿ ಈ 2-3 ಆಗ್ಬೋದು. ಮೆಟ್ಫಾರ್ಮಿನ್ ಅಂತ ಹೇಳ್ತೀವಲ್ಲ ಡಯಾಬಿಟಿಸ್ಗೆ, ವಂಡರ್ ಡ್ರಗ್ ಫಾರ್ ಎವ್ರಿ ಟೈಪ್ 2 ಡಯಾಬಿಟಿಕ್ಸ್ ಅಂತೀವಲ್ಲ, ಮೆಟ್ಫಾರ್ಮಿನ್ ಈಸ್ ದಿ ಡಿನಾಮಿನೇಟರ್.
ಬಟ್ ಕ್ಯಾನ್ ಇಟ್ ಗಿವ್ ಟ್ರಬಲ್? ಎಸ್, ಡಯರಿ ಆಗ್ಬೋದು, ಹೊಟ್ಟೆ ಉರಿಬೋದು. ಅದನ್ನು ಹೇಳಬೇಕು ಅವ್ರಿಗೆ. ಬಟ್ ಇದನ್ನು ಹೇಳಿದ್ರೆ ನೋಸಿಬೋ ಆ್ಯಂಡ್ ಪ್ಲೆಸಿಬೋ ಅಂತ ಎಲ್ಲಿ ಹೇಳ್ತೀನಿ, ಸ್ವಲ್ಪ ಡೀಪ್ ಆದರೆ ನನಗೆ ತಪ್ಪು ತಿಳ್ಕೊಬೇಡಿ, ಇವರೇ ಅದನ್ನು ಕ್ವೆಶ್ಚನ್ ಕೇಳಿರೋದು, ಇವ್ರನ್ನ ಬೈದ್ಬಿಡಿ. ಪ್ಲೆಸಿಬೋ ಎಫೆಕ್ಟ್ ಅಂತೀವಿ, ಅಂದರೆ ಅದರಿಂದ ಏನೂ ಕೆಲಸ ಇರಲ್ಲ, ಆದರೂ ಯು ಫೀಲ್ ಬೆಟರ್. ವೈ? ನ್ಯೂರೋ ಎಂಡೋಕ್ರೈನ್ ಸಿಸ್ಟಮ್. ಇದು ತೊಗೊಂಡೆ ನಾನು ಚೆನ್ನಾಗಾಗ್ಬಿಟ್ಟೆ, ನ್ಯೂರೋ ಎಂಡೋಕ್ರೈನ್. ನೋಸಿಬೋ ಎಫೆಕ್ಟ್ ಅಂತ ಒಂದು ಆಪೋಸಿಟ್ ಇದೆ. ನಾನು ಸ್ಟ್ಯಾಟಿನ್ ತೊಗೊಂಡ್ರೆ ಮೈಕೈ ನೋವು ಬರುತ್ತೆ. ಸೊ ತೊಗೊಂಡ ತಕ್ಷಣ ಮೈಕೈ ನೋವು ಬಂದರೆ ಸ್ಟ್ಯಾಟಿನಿಂದ ಅಂತ ಹೇಳ್ತೀವಿ. ತೊಗೊಂಡಿರೋದು ಕೊಳಕ್ ಮಸಾಲೆ ದೋಸೆ, ಬೇದಿ ಆಯಿತು ಮೆಟ್ಫಾರ್ಮಿನ್ ಅಂತ ಹೇಳ್ತಾರೆ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ಪ್ಲೀಸ್ ಡೋಂಟ್ ವರಿ ಅಬೌಟ್ ಸೈಡ್ ಎಫೆಕ್ಟ್ಸ್, ಬಟ್ ಮೋಸ್ಟ್ ಆಫ್ ದ ಡ್ರಗ್ಸ್ ವಿ ಟೇಕ್ do not have side effects. Diabetes causes kidney failure, not the drugs. That is a misnomer. ಸಲ್ಫನಿಲ್ಯೂರಿಯಾ, ಮೆಟ್ಫಾರ್ಮಿನ್ ತೊಗೊಂಡ್ರೆ ಕಿಡ್ನಿ ಫೇಲ್ ಆಗ್ಬಿಡುತ್ತೆ. ಇಲ್ಲ, ಸಕ್ಕರೆ ಕಂಟ್ರೋಲ್ ಇಲ್ಲ ಅಂದರೆ ಕಿಡ್ನಿ ಫೇಲ್. ಈ ಥರ ಯಾರು ಇದನ್ನು ಕನ್ವಿನ್ಸ್ ಮಾಡಬೇಕು? ಡಾಕ್ಟ್ರ್ ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಮಾಡಲಿಲ್ಲ, ಪೇಷಂಟ್ಗಳು ಅಯ್ಯೋ ಹೋದರೆ ಹಿಂಗೆಪ್ಪ, ಹೊಟ್ಟೆ ನೋವಿದಾಗ ಹೋಗ್ಲೇಬೇಕು ಪಾಪ ಅವನು ಅಲ್ವಾ. ನನಗೆ ಹೊಟ್ಟೆ ನೋವು ಬಂದರೆ ಮನೇಲಿ ಸುಮ್ಮನೆ ಹೊಟ್ಟೆ ತಿಕ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಹೋಗ್ಲೇಬೇಕು, ಮಾತ್ರೆ ತೊಗೋಬೇಕು. ಅಯ್ಯೋ ಹೋದರೆ ಸೈಡ್ ಎಫೆಕ್ಟ್ ಆಗ್ಬಿಡುತ್ತೆ ಅಂದರೆ. ಸೊ ದ ಟ್ರಸ್ಟ್, ದ ಕಾನ್ಫಿಡೆನ್ಸ್ ಆ್ಯಂಡ್ ದ ಫೇತ್ ಶುಡ್ ಕಮ್ ಬ್ಯಾಕ್. ನಮ್ಮ ತಂದೆ ಬಹಳ ದೊಡ್ಡ ಮಕ್ಕಳು ಡಾಕ್ಟರ್ ಆಗಿದ್ದರು, ಅಂಕೇಗೌಡರು ಅಂತ ಹೇಳಿದ್ರಲ್ಲ, ಕೈಗುಣ ಅಂದ್ರೆ ಮುಟ್ಟುಬಿಟ್ರೆ ಸರಿ ಹೋಗ್ಬಿಡ್ತಾರೆ ಅಂತ. ಯಾತಕ್ಕೆ? ಟ್ರಸ್ಟ್ ಆ್ಯಂಡ್ ಫೇತ್. ಪ್ಲೆಸಿಬೋ ಎಫೆಕ್ಟ್ ಇದ್ದರೂ ಇರ್ಬೋದು. ಇವತ್ತು ಅಯ್ಯೋ ಶೇಖರ್ ಹತ್ತು ಹೋದರೆ 3,000 ರೂಪಾಯಿ ಟೆಸ್ಟ್ ಬರೀತಾನೆ, 2,000 ರೂಪಾಯಿ ಮಾತ್ರೆ ಬರೀತಾನೆ. ಸೊ ದೇ ಡೋಂಟ್ ಹ್ಯಾವ್ ಟ್ರಸ್ಟ್. ನಾಟ್ ಮೀ, ನಾನು ಒಳ್ಳೆ ಡಾಕ್ಟ್ರಪ್ಪ, ತಪ್ಪು ತಿಳ್ಕೊಬೇಡಿ. ಸೊ ದಿಸ್ ಕಾನ್ಸೆಪ್ಟ್, ಇಟ್ ಈಸ್ ಟೈಮ್ people have trust in the doctor, have faith in the doctor, and doctors take care of the people for people, not for the disease. ಇದು ಮಾಡಿದ್ರೆ ಇಟ್ ವಿಲ್ ಗೋ ಅವೇ. ಸರ್, ನಿಮ್ಮ ಪ್ರಕಾರ ಒಬ್ಬ ವ್ಯಕ್ತಿ ಡೈಲಿ ರೆಗ್ಯುಲರ್ ಆಗಿ ಧ್ಯಾನ ಮಾಡ್ತಾ ಇದ್ದಾನೆ, ಮೆಡಿಟೇಷನ್ ಮಾಡ್ತಾ ಇದ್ದರೆ ಬ್ರೈನು, ಹಾರ್ಮೋನ್ಸ್, ಇಮ್ಯುನಿಟಿಯಲ್ಲಿ ಎಷ್ಟು ಚೇಂಜಸ್ ಬರ್ಬೋದು? ಅಯ್ಯೋ, ಯು ಆರ್ ಆಸ್ಕಿಂಗ್ ಮಿ ಎ ಕ್ವಶನ್ which I cannot stop answering because I told you, ನಾನು ನಿನ್ನೆ ಡೆಲ್ಲಿಯಿಂದ ಬರ್ಬೇಕಾದ್ರೆ ಈ ಥರ ಯೋಚನೆ ಮಾಡಿ ಒಂದಷ್ಟು ನೋಟ್ಸ್ ಮಾಡ್ಕೊಂಬಂದೆ. There are what is called as medical substrate of meditation. But meditation is multidimensional. Medication is not. Meditation is multidimensional. It has psychological, it has social, it has clinical, and it has physiological effect. ಮೆಡಿಕೇಷನ್ ಓನ್ಲಿ ಕ್ಲಿನಿಕಲ್ ಆ್ಯಂಡ್ ಫಿಸಿಯಲಾಜಿಕಲ್ ಎಫೆಕ್ಟ್. ಸೊ ನೀವು ಹೇಳ್ದಂಗೆ ಧ್ಯಾನ ಮಾಡಿದ್ರೆ ಏನಾಗ್ಬೋದು? ನ್ಯೂರೋ ಎಂಡೋಕ್ರೈನ್ ಆ್ಯಕ್ಟಿವಿಟಿ ಅಂತೀವಲ್ಲ, ಸುಮಾರಿದೆ, ನಿಮಗೆ ಕನ್ಫ್ಯೂಸ್ ಮಾಡೋದು ಬೇಡ. ಒಂದು 10-15 ಕಾನ್ಸೆಪ್ಟ್ಸ್ ಇದೆ. ನ್ಯೂರೋ ಎಂಡೋಕ್ರೈನ್ ಎಫೆಕ್ಟ್. ನ್ಯೂರೋ ಅಂದರೆ ನರ್ವಸ್ ಸಿಸ್ಟಮ್, ಎಂಡೋಕ್ರೈನ್ ಅಂದರೆ ಎಂಡೋಕ್ರೈನಾಲಜಿ. ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಡ್ರೈವರ್ಸ್ ಫಾರ್ ಲೈಫ್ ಸ್ಟೈಲ್ ಡಿಸೀಸ್. ಮೆಡಿಟೇಷನ್ ಸ್ಟೆಬಿಲೈಸಸ್ HP ಆಕ್ಸಿಸ್ ಅಂತ ಮಾತಾಡ್ತಿದ್ವಲ್ಲ, ಹೈಪೋಥಾಲಮಸ್, ಪಿಟ್ಯೂಟ್ರಿ ಆ್ಯಂಡ್ ಅಡ್ರಿನಲ್ಸ್. HP ಆಕ್ಸಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಕ್ಸಿಸ್ ಫಾರ್ ಫ್ಲೈಟ್ ಆರ್ ಫೈಟ್. ಏನಾದರೂ ಕಷ್ಟ ಇದ್ದರೆ ಓಡೋಗೋಕ್ಕೆ ಅಥವಾ ಫೈಟ್ ಮಾಡೋದಕ್ಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಫ್ ಇಟ್ ಈಸ್ ಡಿಸ್ಟರ್ಬ್ ಯು ಗೆಟ್ ಇನ್ ಟು ಟ್ರಬಲ್ಸ್. ಕಾರ್ಟಿಸಾಲ್ ಹೆಚ್ಚಾಗುತ್ತೆ, ಡಯಾಬಿಟಿಸು, BP ಹೆಚ್ಚಾಗ್ಬೋದು, ಹಾರ್ಟ್ ಮೇಲೆ ಎಫೆಕ್ಟ್ ಆಗ್ಬೋದು. ಬ್ರಿಂಗ್ ಡೌನ್ ಕಾರ್ಟಿಸಾಲ್ ಆ್ಯಂಡ್ ಇಂಪ್ರೂವ್ ಅದರ್ ಹಾರ್ಮೋನ್ಸ್, it smoothens. So this is a simple answer I can give you. But what did I say? Meditation is multidimensional. It does not stop only at psychological or end in clinical. It has multiple dimensions. But ಧ್ಯಾನ ಎಷ್ಟು ದಿವಸ ಮಾಡಬೇಕು? ನೀವು ಹೇಳ್ಕೊಡ್ಬೇಕು. ಕೆಲವ್ರು ಹೇಳ್ತಾರಲ್ಲ, ಬಂದರು, ಈಗ ಏನಾಗ್ಬಿಟ್ಟಿದೆ, ನನ್ನನ್ನು ತಪ್ಪು ತಿಳ್ಕೊಬೇಡಿ, ಈಗ ಏನಾಗ್ಬಿಟ್ಟಿದೆ, ಎವ್ರಿಥಿಂಗ್ ಈಸ್ ಪ್ರೈಸ್ ಟ್ಯಾಗ್. ಜನಕ್ಕೆ ಏನಾಗ್ಬಿಟ್ಟಿದೆ, ಇದಕ್ಕೆ 35 ರೂಪಾಯಿನ ಒಂದು 3 ದಿವಸ ಬರ್ಬೋದು, ಇದಕ್ಕೆ 3,500 ರೂಪಾಯಿನ ಇದು ಹೆಚ್ಚು ದಿವಸ ಬರಬೇಕು, ಏನೋ ಒಂದು ಕಾನ್ಸೆಪ್ಟ್, ದಟ್ ಸೈಕಲಾಜಿಕಲ್ ಕಾನ್ಸೆಪ್ಟ್. ಸೊ ಪೀಪಲ್ ಥಿಂಕ್ ಬೈ ಡೂಯಿಂಗ್ ಧ್ಯಾನ ಫಾರ್ 7 days their knee pain should go away. ಧ್ಯಾನ ಫಾರ್ 3 months their heart should become all right. ರಾಂಗ್. ನಾನು ಕೇಳಿದ್ರೆ ಇದು ತಪ್ಪರ್ಥ. ಧ್ಯಾನ ಅನ್ನೋದು ಇವತ್ತಲ್ಲ, ನಿಮ್ಗೆ ಯಾರು ರಾತ್ರಿ ಮಲಗಬೇಕು ಅಂತ ಹೇಳ್ಕೊಟ್ರು, ಬೆಳಗ್ಗೆ ಎದ್ದೇಳಬೇಕು ಅಂತ ಹೇಳ್ಕೊಟ್ರು, ಮಾಡ್ತಾಯಿದ್ದೀವಿ. It should become a internalized practice. ಬೆಳಗ್ಗೆ ತಿಂಡಿ ತಿಂದಂಗೆ, ರಾತ್ರಿ ಊಟ ಮಲಗ್ದಂಗೆ, ಓಡಾಡ್ದಂಗೆ, ಇದನ್ನು ಒಂದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಇಟ್ ಹೆಲ್ಪ್ಸ್. ಲೈಕ್ ಎ ಹ್ಯಾಬಿಟ್. ಆ್ಯಂಡ್
unlike medication which works for minutes to hours, it doesn't, a medication that you take will not work for weeks, but meditation, it works for minutes, it works for days, it works for weeks, it works for months, and it works for years. But what is the bottom line? You should do it regularly. ಕನ್ಸಿಸ್ಟೆಂಟ್ಲಿ. ಇವಾಗ ನಾನು ಕೆಲವೊಬ್ಬ ಡಾಕ್ಟರ್ಸು ಮೆಡಿಟೇಷನ್ ಮಾಡಿ ಅಂತಾನು ಇವಾಗ ಇಚ್ಚಿತಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ಇದು ಪ್ರತಿಯೊಬ್ಬ ಡಾಕ್ಟರ್ನು ಇದು ಹೇಳಬೇಕು ಅಂತ ಮೈಂಡ್ ಸೆಟ್ ಚೇಂಜ್ ಮಾಡಬೇಕು. ಯು ಆರ್ ರೈಟ್, ಐ ಅಗ್ರಿ ವಿತ್ ಯು. ಎವ್ರಿ ಡಾಕ್ಟರ್ ಇದನ್ನು ಹೇಳ್ಬೇಕು ನಾನಿಲ್ಲಿ. ಈ ಸ್ಕ್ಯಾಂಡಿನೇವಿಯನ್ ಕಂಟ್ರಿ ಅಂತ ಕೇಳಿದಿರಲ್ವ, ನಾರ್ವೆ, ಸ್ವೀಡನ್ ಅವೆಲ್ಲ. ರೀಸೆಂಟ್ಲಿ ದಿ ಗೌರ್ಮೆಂಟ್ ಪಾಸ್ಡ್ ಅನ್ ಆರ್ಡಿನೆನ್ಸ್, ಡಾಕ್ಟರ್ಸ್ ಶುಡ್ ಪ್ರಿಸ್ಕ್ರೈಬ್ ಹಾಲಿಡೇಸ್. ಕೆನ್ ಯು ಬಿಲೀವ್ ದಿಸ್? ಪ್ರಿಸ್ಕ್ರಿಪ್ಷನ್ ಆಫ್ ಎ ಡಾಕ್ಟರ್ ಫಾರ್ ಹಾಲಿಡೇಸ್ ಈಸ್ ಮ್ಯಾಂಡೇಟ್ರಿ ನೌ. 365 ದಿವಸದಲ್ಲಿ 365 ದಿವಸನೂ ಕೆಲಸ ಮಾಡೋಂಗಿಲ್ಲ. ಯು ಹ್ಯಾವ್ ಟು ಟೇಕ್ ಹಾಲಿಡೇಸ್. ಬಟ್ ದೇ ಹ್ಯಾವ್ ಗಿವನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಹಾಲಿಡೇ ಅಂದ್ರೇನು? ಮೌಂಟನ್ ಹತ್ಬಿಟ್ಟು ದಡಾರನ್ ಬಿದ್ದೋಗ್ಬಿಡ್ತೀನಿ, ಏರೋಪ್ಲೇನಿಂದ ಪ್ಯಾರಾಶೂಟಿಂದ, ಆ ಹಾಲಿಡೇ ಅಲ್ಲ. ನಾಟ್ ಸ್ಟ್ರೆಸ್ಫುಲ್ ಹಾಲಿಡೇಸ್. ಗೋ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಫಾರ್ 3-4 days, ಎಂಜಾಯ್ ಆ್ಯಂಡ್ ಕಮ್ ಬ್ಯಾಕ್. ಎಂಜಾಯ್ ಅಂದರೆ ಅಲ್ಲಿ ಹೋಗ್ಬಿಟ್ಟು ಕಾಡಿನಲ್ಲಿ 3.5 ಲೀಟರ್ ಎಂಡ ಕುಡಿಯೋದಲ್ಲ. ದೋಸ್ ಆರ್ ದ ಥಿಂಗ್ಸ್ ದಟ್ ಹ್ಯಾವ್ ಹ್ಯಾಪನ್ಡ್. ಬಟ್ ವಾಟ್ ಐ ವಾಂಟ್ ಟು ಡ್ರೈವ್ ಇಸ್, it has now, the paradigm shift has occurred. Doctors have started prescribing holidays there. A day will come, doctors will prescribe meditation to all patients, all people, patients if at all. I remember just before COVID, there were 12-member integration of Ayush and modern medicine from central government. ಥಿಂಕ್ ಟ್ಯಾಂಕ್ ಮೋದಿಜಿ ಅವ್ರದ್ದು ಥಿಂಕ್ ಟ್ಯಾಂಕ್ನಲ್ಲಿ ಇದು ಮಾಡಿ, ಇಟ್ ಈಸ್ ಟೈಮ್ ವಿ ಬ್ರಾಟ್ ಇನ್ ಅವರ್ ಟ್ರೆಡಿಷನಲ್ ಮೆಡಿಸಿನ್ ಆ್ಯಂಡ್ ದಿ ಮಾಡರ್ನ್ ಮೆಡಿಸಿನ್ ಟುಗೆದರ್ ಆ್ಯಂಡ್ ಡೂ ಥಿಂಗ್ಸ್. ಕೆನ್ ಯು ಇಮ್ಯಾಜಿನ್ ದ ಪಿರಮಿಡ್, ಟಾಪ್ ಆಫ್ ದ ಪಿರಮಿಡ್ ಏನಿರ್ಬೋದು? ಯೋಗ. ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ ಅಂತ ಮಾಡಿದ್ವಿ. ಐ ವಾಸ್ ಒನ್ ಆಫ್ ದಿ 12-member part. We deliberated for 18 months and we gave them a concept. It has been put into into practice. ಅವಾಗ ಹೇಳಿದ್ದು ನಮಗೆ, by 2025 there should be 1.5 lakh health and wellness centers in the country. Can you imagine the thinking process of this man? ಈ ಥರ ಮಾಡಬೇಕು, ಅದು ಹೆಲ್ಪ್ ಆಗುತ್ತೆ ಅಂತ. ಟಾಪ್ ಆಫ್ ದ ಥಿಂಗ್ ವಿ ಆಲ್ ಅಗ್ರಿಡ್ ವಾಸ್ ಯೋಗ. ಬರ್ತಾ 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 ಬಾಟಮ್ ವಾಸ್ ಸರ್ಟನ್ ಡ್ರಗ್ಸ್. ಡಯಾಬಿಟಿಕ್ಸ್ನಲ್ಲಿ ಮೆಟ್ಫಾರ್ಮಿನ್, ಇದು ಬಿ ಪಿಗೆ ಇಷ್ಟು, ಒಂದು 3-4 ಈ ಥರ ಸಿಂಪ್ಲಿಫೈಡ್ ಫಾರ್ಮ್. ಕೀಪ್ ಇಟ್ ಸಿಂಪಲ್ ಅಂತ ಹೇಳ್ತೀವಲ್ಲ, ಪಿರಮಿಡ್ ಕಾನ್ಸೆಪ್ಟ್. ಇಟ್ ಹಸ್ ಬಿನ್ ಪುಟ್ ಇನ್. I was stunned to know in 2025 beginning that there were 1.35 lakhs health and wellness centers in India. Wow. In a matter of 2.5-3 years. It is happening. ಏನಲ್ಲಿ ಯೋಗ ಒಂದು TV ಹಾಕ್ಬಿಟ್ಟು ಸಿಂಪಲ್ ಯೋಗ ಹೇಳ್ಕೊಡು, ಎನಿಬಡಿ ಕ್ಯಾನ್ ಕಮ್ ದೇರ್, ಕಮ್ಯುನಿಟಿ ಇದು ಕಲ್ತ್ಕೊಂಡು ಹೋಗಿ ಮನೇಲಿ ಮಾಡ್ಬೋದು ಅಂತ. ಇಟ್ ಸ್ಟಾರ್ಟೆಡ್ ಗಿವಿಂಗ್ ವೆರಿ ಗುಡ್ ರಿಸಲ್ಟ್ಸ್. ಮೆನಿ ಆಫ್ ಮೈ ಡಯಾಬಿಟಿಕ್ ಪೇಷಂಟ್ಸ್ ಹೂ ಆರ್ ಸ್ಟ್ರೆಸ್ಡ್, ಇಫ್ ದೇ ಡೂ ಸಿಂಪಲ್, ಯಾರನ್ನೇ ಕೇಳಿ ಮಿಡ್ಲ್ ಏಜ್ನವ್ರು, ಸರ್ ಒಂದಷ್ಟು ಯೋಗ ಮಾಡ್ತೀನಿ ಸರ್, ಏನು ಮಾಡ್ತಾರೆ ಅಂತ ಕೇಳೋದು ಬೇಡ. ವಾಟ್ ಎವರ್ ಪ್ರಾಣಾಯಾಮ ಮಾಡಲಿ ಅಥವಾ ಸಿಟ್ಟಿಂಗ್ ಸರ್ಟನ್ ಯೋಗಾಸ್ ದೇ ಡೂ. ದಟ್ ಇಂಟರ್ನಲೈಸೇಷನ್ ಶುಡ್ ಕಮ್ ಇನ್ ದಿಸ್ ಕಂಟ್ರಿ. ಯೋಗ ಆ್ಯಂಡ್ ಮೆಡಿಟೇಷನ್ ಟುಗೆದರ್. ಏನು ನೀವು ಹೇಳ್ದಂಗೆ 4 ಗಂಟೆ 5 ಗಂಟೆ ನನ್ನ ಕೇಳಿದ್ರೆ 4 ಗಂಟೆ ಯೋಗ ಮಾಡೋದು ಅಥವಾ 4 ಗಂಟೆ ಮೆಡಿಟೇಷನ್ ಏನು ಮಾಡೋದು ಬೇಡ. ಒಂದು 20-30 ನಿಮಿಷ ಯೋಗ, ಒಂದು 30ರಿಂದ 35 ನಿಮಿಷ 40 ನಿಮಿಷ ಮೆಡಿಟೇಷನ್, 1 hour a day, ಎನಿಬಡಿ ಕ್ಯಾನ್ ಸ್ಪೇರ್. ಆ್ಯಂಡ್ ಇವಾಗ ಹೇಳಿದ್ನಲ್ಲ 6 ಗಂಟೆಗೆ ಮನೆಗೆ ಬಿಡ್ತಾರೆ ಅಂತ, ಟ್ಯಾಕ್ಸಿನಲ್ಲಿ ಕೂತ್ಕೊಂಡು ಮಾಡ್ಬೋದಲ್ಲ, ಕಣ್ಣು ಮುಚ್ಕೊಂಡು ಆ ಕಯ್ಯ ಗಲಾಟೆ ಇರುತ್ತೆ, ಬಿಟ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡು ಕೂತ್ಕೋಬೋದು. ಇಲ್ಲ, ಈ ಕಣ್ಬಿಟ್ಟು ಯಾರು ಏನು ನೋಡ್ತಾ ಇಲ್ಲ ಸರ್, ಬರೀ ಮೊಬೈಲ್ ನೋಡ್ತಾ ಇದ್ರು ಅಷ್ಟೇ. ಅದನ್ನು ವಿಲ್ ನಾಟ್ ಟಾಕ್. ಆಸ್ಟ್ರೇಲಿಯಾ ಕಾನ್ಸೆಪ್ಟ್ ನೋಡ್ತಲ್ಲ, ಆಸ್ಟ್ರೇಲಿಯಾದಲ್ಲಿ ದೆ ಬ್ಯಾಂಡ್ ಸೋಷಿಯಲ್ ಮೀಡಿಯಾ ಫಾರ್ ಪೀಪಲ್ ಬಿಲೋ 16 years. ದೊಡ್ಡ ಗಲಾಟೆ ಆಗ್ಬಿಡ್ತು. ದೇ ಹ್ಯಾಡ್ ಟು ರಿಟ್ರಾಕ್ಟ್ ಇಟ್. ಅದು ನೆಸೆಸರಿ ಈವಿಲ್ ಅಂತ ಹೇಳ್ತೀವಲ್ಲ, ಇಟ್ ಈಸ್ ಡಿಫೈನ್ಡ್ ಆ್ಯಸ್ ಕನ್ವೀನಿಯನ್ಸ್ ಅಮಿಡ್ಸ್ಟ್ ಪ್ರಾಬ್ಲಮ್ಸ್ ಆ್ಯಂಡ್ ಎ ಪ್ರಾಬ್ಲಮ್ ಅಮಿಡ್ಸ್ಟ್ ಕನ್ವೀನಿಯನ್ಸಸ್. ಈ ಥರ ಆಗೋಗಿದೆ. ಬಟ್ ಅದನ್ನು ನಾನು ಹೇಳಿದ್ನಲ್ಲ, ಲಿಯೋ ಟಾಲ್ಸ್ಟಾಯ್ ಏನು ಹೇಳ್ದ, ವಿ ಆರ್ ಟ್ರೈಂಗ್ ಟು ಥಿಂಕ್ ಟು ಚೇಂಜ್ ದ ವರ್ಲ್ಡ್ ಬಟ್ ವಿ ಡೋಂಟ್ ಥಿಂಕ್ ಟು ಚೇಂಜ್ ಅವರ್ ಸೆಲ್ಸ್ ಅನ್ಲೆಸ್ ಐ ಚೇಂಜ್ ಅವರ್ ಸೆಲ್ಸ್. ಬೇಡ ಕಣ ಇದು. ಹೋಗ್ತಾ ಇರ್ಬೇಕಾದ್ರೆ ಒಂದು ಅರ್ಧ ಗಂಟೆ ಕಣ್ಣು ಮುಚ್ಕೊಂಡು ದೇವರೇ ನಮ್ಮ ಅಪ್ಪ ನಮ್ಮ ಅಮ್ಮ ಅಷ್ಟೇ ಸಾಕು. ಅಲ್ಲ, ಐ ಆಮ್ ಮೋರಾನ್ ಇನ್ ಯುವರ್ ವ್ಯೂ, ಯು ಆರ್ ಎ ಸ್ಪೆಷಲಿಸ್ಟ್.
ಬಟ್ ನನಗೆ ಅನಿಸೋದು ಕಣ್ಣು ಮುಚ್ಕೊಂಡು ನಮ್ಮ ತಂದೆನೇ ಧ್ಯಾನ ಮಾಡಿದ್ರೂ ಸಾಕು ಅನಿಸುತ್ತೆ ಅಂತ ಅನ್ಸ್ಕೊಂಡಿದ್ದೀನಿ ನಾನು. ಇದನ್ನು ನಾವು ಮಾಡಬೇಕೇ ಹೊರತು ಗೌರ್ಮೆಂಟ್ ಆಗಲಿ ಡಾಕ್ಟ್ರುಗಳಾಗಲಿ ಬೇರೆಯವ್ರು ಮಾಡೋಕ್ಕಾಗಲ್ಲ ಅಂತ ನನ್ನ ಅನಿಸಿಕೆ. ಐ ಫೀಲ್ ಲೈಕ್ ದ್ಯಾಟ್. ಈಗ ನಾನು ನನ್ನ 22 ವರ್ಷ ಜರ್ನಿಯಲ್ಲಿ ನೋಡಿದ್ದೀನಿ, BP ಲೈಫ್ ಸ್ಟೈಲ್ ಡಿಸೀಸಸ್ನು ಧ್ಯಾನ ಮಾಡಿ ಕ್ಯೂರ್ ಮಾಡ್ಕೊಂಡವ್ರು ಇದ್ದಾರೆ. ಕ್ಯೂರ್ ಅಲ್ಲ, ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಡಯಾಬಿಟಿಸ್ ಕಂಟ್ರೋಲ್ ಆಗಿದೆ. ಈವನ್ ಕ್ಯಾನ್ಸರ್ ಪೇಷಂಟ್ಸು ನೋಡಿದ್ದೀನಿ, ಅವರು ಚೆನ್ನಾಗಿ ಧ್ಯಾನ ಮಾಡಿ ಕಂಟ್ರೋಲ್ ಮಾಡ್ಕೊಂಡು. ಒಬ್ಬ ಲೇಡಿ ಆಲ್ಮೋಸ್ಟ್ ಅವರು ಹಸ್ಬೆಂಡ್ ಡಾಕ್ಟ್ರೇ, ಇವಾಗ ಅವರಿಗೆ TB ಇತ್ತು, ತುಂಬ ಸಿವಿಯರ್ ಇತ್ತು. ಬಟ್ ಆ ಲೇಡಿ ಏನು ಮಾಡಿದ್ರು ಅಂದರೆ ಡೈಲಿ ಶಿ ಮೆಡಿಟೇಟ್ ಫಾರ್ 16 hours. ಒಂದು 3-4 months ಕಂಪ್ಲೀಟ್ ಲೈಫ್ ಬ್ರೇಕ್ ತೊಗೊಂಡು 16 hours ಶಿ ಮೆಡಿಟೇಟೆಡ್ ವಿತೌಟ್ ಎನಿ ಮೆಡಿಕೇಷನ್. ಬಟ್ ಒಂದು 4 months ಆದಮೇಲೆ ವೆನ್ ದೇ ಡಿಡ್ ಅ ಬ್ಲಡ್ ಸ್ಯಾಂಪಲ್ ಟೆಸ್ಟ್ ಇದೆಲ್ಲ ಮಾಡಿದರೆ 95% ಅದು ಕಮ್ಮಿ ಆಗಿದೆ. ಸೊ ಆ 5% ಚಿಕ್ಕ ಸರ್ಜರಿಯಿಂದ ಅದು ಕ್ಯೂರ್ ಮಾಡಿದರು. ಸೊ ಇಂಥ ಒಂದು ಕೇಸಸ್ಸು ನಾನು ನೋಡ್ತಾ ಇರ್ತೀನಿ. ಕೆಲವೊಂದು ಕೇಸಸ್ಸಲ್ಲಿ ದೇ ಇಗ್ನೋರ್, ಮೆಡಿಟೇಷನ್ನೇ ಎಲ್ಲ ಮಾಡುತ್ತೆ ಅಂತ ಇಗ್ನೋರ್ ಮಾಡಿ ಹಾಸ್ಪಿಟಲೈಸ್ ಆಗಿರೋರ ಕೇಸಸ್ಸು ನಾನು ನೋಡಿದ್ದೀನಿ. ಒಂದೊಂದು ಸತಿ ಪ್ರಾಣ ಹೋಗಿದ್ರೂ ಪರವಾಗಿಲ್ಲ, ನಾನು ಮೆಡಿಸಿನ್ಸ್ ತಗೊಳ್ಳ ಅಂತಲೂ ಚೆನ್ನಾಗಿದ್ದಾರೆ. ಸೊ ಇಂಥವ್ರಿಗೆ ನಿಮ್ಮ ಅಡ್ವೈಸ್ ಏನು ಸರ್? ಅಡ್ವೈಸ್ಗಿಂತ ಹೌ ಡು ಐ ಸೇ ಮೈ ಒಪಿನಿಯನ್. ಅಡ್ವೈಸ್ ಮಾಡೋದು ಕಷ್ಟ. ದಿ ಆರ್ ಆಲ್ ಎವಿಡೆನ್ಷಿಯಲ್, ಅಂದರೆ ಎಂಪೆರಿಕಲ್ ಅಂತ ಹೇಳ್ತೀವಿ. ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ದಾರೆ? 150 ಕೋಟಿ. ನೀವು ಹೇಳಿದ್ದು 4 ಜನ. ಸೊ ದೇ ಆರ್ ನಾಟ್ ಎ ವಾಟ್ ಯು ಕಾಲ್ ಸ್ಯಾಂಪ್ಲಿಂಗ್ ಸೈಜ್ ಅಂತ ಹೇಳ್ತೀವಲ್ಲ. 4 ಜನ ಚೆನ್ನಾಗಿ ಆಗ್ಬಿಟ್ರು, 3 ಜನ ಚೆನ್ನಾಗಿ ಆಗಲಿಲ್ಲ. ಇಟ್ ಈಸ್ ನಾಟ್ ಎ ಸ್ಯಾಂಪಲ್ ಫಾರ್ 150 crores. ಇಟ್ಸ್ ನಾಟ್ ಎ ಸ್ಯಾಂಪಲ್ ಫಾರ್ 30 lakhs, 40 lakh people in Bangalore. Issue is you look at the good and bad of that. What is the bad of meditation? As far as I am concerned, none. You don't require money, you don't require any new things. All it requires is a mindset. What is good of meditation? Plenty. What is good of medication? Emergencies, severe symptoms. What is bad of medication? Side effects. ಮಾಡಿದ್ದೀವಲ್ಲ. ಸೊ ನಾನು ಹೇಳೋದು ನಿಮಗೆಲ್ಲ, ಮೆಡಿಟೇಷನ್ ಮಾಡಿಬಿಟ್ರೆ ನಾನು ತುಂಬ ಚೆನ್ನಾಗಿ ಆಗ್ಬಿಡ್ತೀನಿ, ಇರಲಿ, ಆ ಕಾನ್ಸೆಪ್ಟ್ ಇರಲಿ, ಆಗದೆ ಇರ್ಬೋದು. ಮೆಡಿಕೇಷನ್ ಮಾಡಿಬಿಟ್ರೆ ನಾನು ಚೆನ್ನಾಗಿ ಆಗ್ಬಿಡ್ತೀನಿ, ಕಾನ್ಸೆಪ್ಟ್ ಇಸ್ ಗುಡ್, ಬಟ್ ಇದು ಆಗದೆ ಇರ್ಬೋದು. ಇದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ನಾನು ಹೇಳಿದಂಗೆ ಮುಂಚೆನೇ, ಸಿವಿಯರ್ ಪ್ರಾಬ್ಲಮ್, ಸಿವಿಯರ್ ಆಸ್ತಮಾ, ನಾನು ಮೆಡಿಟೇಟ್ ಮಾಡಿಬಿಡ್ತೀನಿ ಅಂದರೆ ದಡಾರನ್ ಬಿದ್ದೋಗ್ಬಿಡ್ತೀರ. ಸಿವಿಯರ್ ಚೆಸ್ಟ್ ಪೇಯ್ನ್ ಬಂದು ಹಾರ್ಟ್ ಅಟ್ಯಾಕ್ ಆಗ್ತಿದೆ, ಮೆಡಿಟೇಟ್ ಮಾಡಿಬಿಡ್ತೀನಿ, ಹೇಳಿದ್ನಲ್ಲ ಜೋಕು. ಹಿಂಗಾಗಿ ನಾವು ಕಾಮನ್ ಮ್ಯಾನ್ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗುಡ್ ಫಾರ್ ಅವರ್ ಸೆಲ್ಫ್. ನಾಟ್ ಡಾಕ್ಟರ್, ನಾಟ್ ಅಯ್ಯಪ್ಪ, ನಾಟ್ ಡಾಕ್ಟರ್ ಶೇಖರ್. ವಿ ಆರ್ ಹಿಯರ್ ಟು ಗೈಡ್ ಯು. ನಿಮ್ಮನ್ನು ಕೈ ಹಿಡಿದು ನಡ್ಸ್ಕೊಂಡು ಹೋಗ್ಬೋದೇ ಹೊರತು ಹಿಂಗೆ ಮಾಡಿರಿ, ಕಾಲು ಮುರಿದ್ಬಿಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಯಾರು ಮಾಡಬೇಕು ಅದನ್ನು? ಜನಗಳು ಮಾಡಬೇಕು. ದೇ ಶುಡ್ ಡಿಸೈಡ್. ಐ ಟೆಲ್ ದೆಮ್ ಮೈ ಸಿಂಪಲ್ ಸೋ ಕಾಲ್ಡ್ ಸಜೆಷನ್, ಮೈ ಪ್ಲೀ ಈಸ್ ಪ್ಲೀಸ್ ಇನ್ಕಲ್ಕೇಟ್ ಮೆಡಿಟೇಷನ್. 20 ನಿಮಿಷ ಮಾಡ್ರಪ್ಪ, ಒಂದು ದಿನದಲ್ಲಿ 20 ನಿಮಿಷ ಮಾಡಿ. ಅದನ್ನು ಯಾರಾದರೂ ಗುರುಗಳನ್ನಲ್ಲಿ ಕೇಳಿಕೊಂಡು ಒಂದಷ್ಟು ದಿವಸ ಪ್ರಾಕ್ಟೀಸ್ ಮಾಡಿ ನಿಮ್ಮ ಪಾಡಿಗೆ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಯಾವಾಗ ಮೆಡಿಕೇಷನ್ ಬೇಕು, ಅಯ್ಯೋ ಮೆಡಿಟೇಷನ್ ಮಾಡ್ತಿದ್ದೀನಿ ಬೇಡ, ಅದನ್ನು ಮಾಡಬೇಡಿ. ಆ್ಯಂಡ್ ಡೋಂಟ್ ಡಿಪೆಂಡ್ ಹೆವಿಲಿ ಆನ್ ಮೆಡಿಟೇಷನ್ ಆರ್ ಮೆಡಿಕೇಷನ್. ಹ್ಯಾವ್ ಮೆಡಿಟೇಷನ್ ಆ್ಯಂಡ್ ಮೆಡಿಕೇಷನ್ ಇನ್ನೇ ತಕ್ಕಡಿ, ಕಾಮನ್ನಾಗಿ ಬ್ಯಾಲೆನ್ಸ್ ಮಾಡಲಿ ಅಂತ ಹಾಗೆ. ಬಟ್ ನೀವು ಹೇಳೋದು ಇಟ್ಸ್ ಎವಿಡೆನ್ಷಿಯಲ್. ಅವ್ರು ಭಾಳ ಚೆನ್ನಾಗಿ ಆಗ್ಬಿಟ್ರು, ಬಟ್ 1000 ಟ್ಯೂಬರ್ಕ್ಲೋಸಿಸ್ ಪೇಷಂಟ್ರು ಎಲ್ಲರೂ ಚೆನ್ನಾಗಿ ಆಗ್ಬಿಡ್ತಾರಾ? ಡೌಟ್. ಆ ಥರ ಅಷ್ಟು ಸ್ಯಾಂಪ್ಲಿಂಗ್ ಇಲ್ಲ. ಇಟ್ಸ್ ಅ ಗುಡ್ ಪಾಯಿಂಟ್ ಸರ್. ಸೊ ಇನ್ನೊಂದು, ಕಣ್ಣಿಗೆ ಕಾಣಿಸಲ್ಲ, ದೊಡ್ಡ ವ್ಯಾಧಿ ಭಯ, ಅದು ಈ ಡಿಸೀಸಸ್ಗೆ ಎಷ್ಟು ಎಫೆಕ್ಟ್ ಇದೆ? ಇದನ್ನು ನಾನು ನಿನ್ನೆ ತಾನೇ ಡೆಲ್ಲಿನಲ್ಲಿ, ರಾದರ್ ಮುಂಬೈನಲ್ಲಿ, ವಿ ಹ್ಯಾಡ್ ಎ ಇಂಡಿಯಾ ಗ್ರೂಪ್ ಅಂತ, ಐ ಸ್ಪೋಕ್ ಅಬೌಟ್ ಇಟ್. ಡಯಾಬಿಟಿಸ್ ಆ್ಯಂಡ್ ದ ಮೈಂಡ್ ಅಂತ. ನೀವು ಒಳ್ಳೆ ಕ್ವೆಶ್ಚನ್ ಕೇಳಿದ್ರಿ. ಇವಾಗ ಇದನ್ನು ಕತೆ ಹೇಳಲ್ಲ ನಾನು, ಕತೆ ಅಲ್ಲ, ನಿಜವಾದಾಗಿದ್ದು. 89ರಲ್ಲಿ 1989 ಐ ಸ್ಟಾರ್ಟೆಡ್ ಮೈ ಡಯಾಬಿಟಿಸ್ ಪ್ರಾಕ್ಟೀಸ್. ಅವಾಗ ತಾನೇ ಏನು ಅಷ್ಟು ತಿಳ್ಕೊಂಬಿಟ್ಟಿದ್ದೀನಿ ಅಂತ ಜಂಬ ಈಗೋಯಿಸ್ಟಿಕಲ್. ಸೊ ಕೂದಲೆಲ್ಲ ಚೆನ್ನಾಗಿತ್ತು, ಗಡ್ಡ ಏನಿರಲ್ಲ, ಯಂಗ್ ಫೆಲೋ, ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅಂತ. ಐ ಯೂಸ್ ಟು ಬಿ ಪೆಟರ್ನಲಿಸ್ಟಿಕ್, ಅಂದರೆ ಮಾಡಂಗೆ ಹೇಳೋದಂಗೆ ಕೇಳಿ, ಇಲ್ಲಾಂದರೆ ನಿಮ್ಮಿಷ್ಟ ಹಾಳೆ ಬೇಡ ಅಂತ. ನನಗೊಬ್ಬರು ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತಿತ್ತು. ಬಿಫೋರ್ ಇಂಡಿಪೆಂಡೆನ್ಸ್
ಬ್ರಿಟಿಷ್ ಕಾಲದಲ್ಲಿ ಸಿವಿಲ್ ಸರ್ವಿಸ್, ನಾಟ್ IAS IPS ಎಲ್ಲ, ಸಿವಿಲ್ ಅದರಿಂದ ಮಾಡೋರು. ಒಬ್ಬರು ತಮಿಳಿಯನ್, he was already 60 years old, I was just 35 or 34. He came as a patient. ಮೈಸೂರಿನಲ್ಲಿ ಅವ್ರ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ರು, ಅಲ್ಲಿಗೆ ಬಂದು ಸೆಟ್ಲ್ ಆಗ್ಬಿಟ್ರು. ಅಲ್ಲಿಗೆ ಬಿಸಿಲು ತಡೆಯೋಕ್ಕಾಗಲ್ಲ, ಇಲ್ಲಿ ಚೆನ್ನಾಗಿದೆ ಅಂತ. ಈ ಕೇಮ್, ಯಾರು ಹೇಳಿದ್ರೋ ಗೊತ್ತಿಲ್ಲ. ಐ ಸ್ಟಾರ್ಟೆಡ್, ನೋಡಿ, ಯು ಡೋಂಟ್ ಡೂ ದಿಸ್, ಯು ಡೋಂಟ್ ಡೂ ದಸ್, ಯು ಡೂ ದಿಸ್, ಯು ಡೂ ದಸ್ ಅಂತ ಒಂದು 5-6 ಬಬ್ಬ ಅಂತ ಹೇಳಿಕೊಟ್ಟೆ. ಅವರು, ಡಾಕ್ಟರ್ ಶೇಖರ್, ಡು ಯು ಹ್ಯಾವ್ ಡಯಾಬಿಟಿಸ್? I said, what are you talking? I am so young, I take care of myself, I don't have diabetes. I am afraid you do not know much about it. You have only read about it. You have not lived with diabetes. What an extra. ನನಗೆ ಒಂದು ಕಪಾಳಕ್ಕೆ ಹೊಡೆದಂಗೆ ಆಯ್ತು ರೀ. It was a wake-up call for me. From then onwards, I started moving away from it. ಇದು one issue. Unless you have the problem, you will never know what is the problem. ನನ್ನ ಪಾಡಕ್ಕೆ ನಾವು ಓದಿರ್ಬೋದು, ಬಟ್ ನನಗೆ ಕಾಲು ನೋವು ಬಂದರೆ ತಾನು ಕಾಲು ನೋವು ಏನು ಅಂತ ಗೊತ್ತಾಗೋದು. ದಿಸ್ ಈಸ್ ದ ಫಸ್ಟ್ ಕಾನ್ಸೆಪ್ಟ್ ಐ ವಾಂಟ್ ಟು ಟೆಲ್ ಯು. ಸೆಕೆಂಡ್ ಒನ್, ಕಿಡ್ನಿ ಸ್ಟೋನ್. ಬಾಯಿ ಬಡ್ಕೊಳ್ಳೋಷ್ಟು ನೋವು ಬರುತ್ತೆ. ಸುಮ್ಮನೆ ಇರ್ತೀರಾ, ಓಮ್ ಅಂತ ಮೆಡಿಟೇಟ್ ಮಾಡ್ತೀರಾ, ಆಗಲ್ಲ. ಡಾಕ್ಟ್ರ್ ಹತ್ರ ಹೋಗ್ತೀರಾ, ಮಾಡ್ತೀರಾ. ಡಯಾಬಿಟೀಸ್ ನೋವು ಕೊಡಲ್ಲ, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಲ್ಲ, ಸಡನ್ನಾಗಿ ಕಿಡ್ನಿ ಫೇಲ್ಯೂರ್ ಆಗಲ್ಲ. ಜನ ಏನು ಮಾಡ್ತಾರೆ? ದೇ ಇಗ್ನೋರ್. ದಟ್ ಈಸ್ ಎ ನ್ಯಾಚುರಲ್ ಸೈಕಲಾಜಿಕಲ್ ಫಿನಾಮಿನಾ. ಅಯ್ಯೋ, ನನ್ನ ಬ್ಲಡ್ ಶುಗರ್ 300ಕ್ಕೆ ಹೋದರೆ ಎರ್ರಾಬಿರಿ ತಲೆನೋವು ಬರುತ್ತೆ, 400ಕ್ಕೆ ಹೋದರೆ ಕಿಡ್ನಿ ಫೇಲ್ ಆಗುತ್ತೆ ಅಂದರೆ ಯಾರೂ ಊಟ ಮಾಡ್ತಿರಲಿಲ್ಲ. ದೇ ವುಡ್ ಹ್ಯಾವ್ ಬಿನ್ ಕೇರ್ಫುಲ್. ಬಟ್ ಇಟ್ ಡಸಂಟ್ ಲೀಡ್ ಟು ಸಿವಿಯರ್ ಹೆಡೇಕ್, ಸಿವಿಯರ್ ಅಬ್ಡಾಮಿನಲ್ ಪೇನ್ ಇಮಿಡಿಯೇಟ್ಲಿ. ಕಾಣಿಸಲ್ಲ. ಬಟ್ ಸ್ಲೋಲಿ ಇಟ್ಸ್ ಎ ಪಾಯ್ಸನ್, ಒಳಗೆ ಮಾಡ್ಕೊಂಡು ಹೋಗುತ್ತೆ. ದಿಸ್ ಈಸ್ ದ ಫಸ್ಟ್ ಮೈಂಡ್ ಸೆಟ್ ಆಫ್ ಪೀಪಲ್. ಬಿಕಾಸ್ ಇಟ್ ಈಸ್ ನಾಟ್ ವೆರಿ ಡೇಂಜರಸ್, ದೇ ಥಿಂಕ್ ಇಟ್ಸ್ ಓಕೆ. ನಾವು ನಮ್ಮ ಮೆಡಿಕಲ್ ಇದರಲ್ಲಿ ಟ್ರಿಪಲ್ ರೆಸ್ಪಾನ್ಸ್ ಅಂತೀವಿ. ಫಸ್ಟ್ ರೆಸ್ಪಾನ್ಸ್ ಈಸ್, ಓ ಡಯಾಬಿಟಿಸ್, ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, ಕಿಡ್ನಿ ಫೇಲ್ಯೂರ್ ಆಗ್ಬಿಡುತ್ತೆ, ಬೇಗಲೇ ಸತ್ತೋಗ್ತೀನಿ ಅಂತ. ಒಂದು 6 ತಿಂಗಳು 1 ವರ್ಷ ಆದಮೇಲೆ ಡಾಕ್ಟ್ರುಗಳು ಸುಳ್ಳು ಹೇಳಿದ್ರು ಏನೂ ಆಗ್ತಿಲ್ಲ ಅಂತ ಇದಾಗುತ್ತೆ. ದೆನ್ ದೇ ಡೆವಲಪ್ ನ್ಯೂರೋಪತಿ, ಕಾಲು ಜುಮ್ ಅನ್ನೋಕ್ಕೆ ಶುರು ಆಗುತ್ತೆ, ಕಣ್ಣು ಕಡಿಮೆ ಆಗುತ್ತೆ, ದೇ ಕಮ್ ಬ್ಯಾಕ್ ಟು ರಿಯಾಲಿಟಿ. ಟ್ರಿಪಲ್ ರೆಸ್ಪಾನ್ಸ್. ಬಟ್ ಅಷ್ಟೊತ್ತಿಗೆ ಸುಮಾರು ವರ್ಷ ಆಗೋಗಿರುತ್ತೆ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್. ಇದು ಮೊದಲನೇದು. ಎರಡನೇದು, ನನಗೆ ತುಂಬ ಮಾರ್ವಾಡಿ ಸ್ನೇಹಿತರುಗಳಿದ್ದಾರೆ ಮೈಸೂರಿನಲ್ಲಿ. ನನ್ನ ಕ್ಲೋಸ್ ಫ್ರೆಂಡ್, ನನ್ನ ಜೊತೆ ಓದ್ದವನು, ಅವರ ದೊಡ್ಡ ಅಣ್ಣ. ಈ ಹ್ಯಾಡ್ ಅನ್ MI. ಐ ಆಮ್ ಟಾಕಿಂಗ್ ಅಬೌಟ್ 30-35 years ago. ಸೊ ಐ ವೆಂಟ್ ಟು ಹೋಮ್, ECG ಮಾಡಿ BP ಇದೆ, ಅಯ್ಯೋ ಹಾರ್ಟ್ ಅಟ್ಯಾಕ್ ಬಂದಿದೆ. ಅವಾಗ ಅಷ್ಟೊಂದು ಸಿವಿಯರ್ ಇದಿರಲಿಲ್ವಲ್ಲ, ಅಡ್ಮಿಟ್ ಆಗಬೇಕು ಅಂತೆಲ್ಲ ಆದಮೇಲೆ ಅವ್ರನ್ನ ಮನೆಗೆ ಕರ್ಕೊಂಬಂದಾದ್ಮೇಲೆ, ಏನು ಬೇಡ ಎಷ್ಟು ಮಾಡಿ ಅಂದಾಗ ಮನೆಗೆ ಹೋದೆ. ನೀನು ಸ್ವಲ್ಪ ಹೇಳಪ್ಪ ಅಂದ. ನಾನು ಹೇಳಿದೆ, ನೋಡಪ್ಪ, ಟೈಮ್ಗೆ ಊಟ ಮಾಡು. ದಟ್ ಸಿಂಪಲ್ ಅಡ್ವೈಸ್. ಟೈಮ್ಗೆ ಊಟ ಮಾಡಬೇಕು, ಹಾಳು ಮೂರು ತಿನ್ನಬಾರ್ದು, ಒಂದಷ್ಟು ಎಕ್ಸೆಟ್ರಾ ಒಂದು 4-5 ಹೇಳ್ದೆ. ಇವನು ಮಾರ್ವಾಡಿನಲ್ಲಿ ಇಟ್ಟುದ್ದ ಹೇಳ್ದ, ಮಣಿ ನನಗೆ ಮಾರ್ವಾಡಿ ಬರಲ್ಲ, ನೀನು ಹಂಗೆ ಮಾಡು, ಹಿಂಗೆ ಮಾಡು, ಹಂಗೆ ಮಾಡು ಅಂತ. ಅವನು ತಲೆ ಎಳ್ಳಾಡ್ಸ್ಬಿಟ್ಟು ಕೊನೆಗೆ, ಡಾಕ್ಟರ್ ಸಾಬ್, ಆಸ್ಕ್ ಮೀ ಟು ಸ್ಟಾಪ್ ಬ್ರೀದಿಂಗ್. ಇಷ್ಟೆಲ್ಲ ಕಷ್ಟಪಡಬೇಕು ಅಂದರೆ ಯಾಕೆ ಜೀವನ ಮಾಡಬೇಕು? ಇದು ಎರಡನೇ ಕಾನ್ಸೆಪ್ಟ್. ಹೂ ಲೀವ್ಸ್ ವಿತ್ ಯು ಫಾರ್ 24 hours ಇನ್ ಎ ಡೇ? ನಿಮ್ಮ ಜೊತೆ 24 ಗಂಟೆ ಯಾರು ನಿಮ್ಮ ಜೊತೆ ಜೀವನ ಮಾಡ್ತಾರೆ? ಒಬ್ಬ ಗಂಡನ ಜೊತೆ ಹೆಂಡತಿ ಜೊತೆ ಗಂಡನ, ಮಕ್ಕಳ ಜೊತೆ ತಾಯ, ನೀನೇ. ಗಂಡ 8 ಗಂಟೆ, ಮಕ್ಕಳು 7 ಗಂಟೆ 6 ಗಂಟೆ. ನನ್ನ ಜೊತೆ ಜೀವನ 24 ಗಂಟೆ ಮಾಡೋ ನಾನೊಬ್ಬನೇ. ಕರೆಕ್ಟ್. ಅದರಲ್ಲಿ ನೀನು ಹಂಗೆ ಮಾಡು, ಹಿಂಗೆ ತಿನ್ಬೇಡ, 6 ಗಂಟೆಗೆ ಕಾಫಿ ಕುಡಿ, ಬಾರ್ ಹಾಲು ಕುಡಿ, ಬಾರ್ ಅರ್ಧ ಕಪ್ ಇದು, 8 ಗಂಟೆಗೆ 4 ಇಡ್ಲಿ, ಬಾರ್ 3 ದೋಸೆ, ಬಾರ್ 2 ಚಪಾತಿ, 11 ಗಂಟೆಗೆ 2 ಬಿಸ್ಕತ್ತು, ಬಾರ್ 7 ಎಷ್ಟೊಂದು ಕನ್ಫ್ಯೂಸ್ ಆಗ್ಬಿಟ್ಟು ಬಾರ್ಗೆ ಹೋಗ್ಬಿಡ್ತಾರೆ. ಐ ಯೂಸ್ ಟು ಜೋಕ್ ಲೈಕ್ ದಿಸ್. ಪೀಪಲ್ ಗೆಟ್ ಕನ್ಫ್ಯೂಸ್ಡ್ ಅಬೌಟ್ ಆಲ್ ದೀಸ್ ಹೆವಿ ಅಡ್ವೈಸಸ್. ಅಯ್ಯೋ ಇದ್ರಿ ಇರಲಿ, ಸತ್ರೆ ಸಾಯಲಿ, ಏನಾದರೂ ಮಾಡ್ಕೊಂಡು ಇದ್ಬಿಡೋಣ ಅಂತ. ಸೊ ಕೋಪಿಂಗ್ ಅಪ್ ಮೆಕ್ಯಾನಿಸಮ್ಸ್ ಇದು ದ ಸೆಕೆಂಡ್ ಕಾನ್ಸೆಪ್ಟ್. ಸೊ ಯು ಹ್ಯಾವ್ ಟು ಸಿಂಪ್ಲಿಫೈ ಲಿವಿಂಗ್. ಏನು ಜೀವನದಲ್ಲಿ ಏನು ಮಾಡಬೇಕು? ಮಲಗಬೇಕು, ಎದ್ದೇಳಬೇಕು, ಊಟ ಮಾಡಬೇಕು, ಕೆಲಸ ಮಾಡಬೇಕು, ತಲೆ ಕೆಡ್ಸ್ಕೋಬಾರ್ದು. ಇದನ್ನು ನೀನು ಯು ಶುಡ್ ಮೇಕ್ ಇಟ್ ಎ ಸಿಂಪ್ಲಿಫೈಡ್ ಕಾನ್ಸೆಪ್ಟ್. ದಿಸ್ ಈಸ್ ಕಾಲ್ಡ್ ಎಸ್ ಕೋಪಿಂಗ್ ಮೆಕ್ಯಾನಿಸಮ್ಸ್. ಮೂರನೇದು, ಯು ಹ್ಯಾವ್ ಟು ಲೀವ್, ಯು ಹ್ಯಾವ್ ಟು ಅರ್ನ್ ಫಾರ್ ಯುವರ್ ಫ್ಯಾಮಿಲಿ, ಯು ಹ್ಯಾವ್ ಟು ಟೇಕ್ ದ ಟ್ಯಾಬ್ಲೆಟ್ಸ್, ಯು ಹ್ಯಾವ್ ಟು ಎಕ್ಸಸೈಸ್. ವೇರ್ ಈಸ್ ದ ಟೈಮ್? ಸೊ ದ ಥರ್ಡ್ ಕಾನ್ಸೆಪ್ಟ್ ಈಸ್ ಟು ಅಡ್ಜಸ್ಟ್ಮೆಂಟ್. ಟು ಅಡ್ಜಸ್ಟ್ ಟು ದಿ ನ್ಯೂ ಎನ್ವಿರಾನ್ಮೆಂಟ್ ಆಫ್ ಲಿವಿಂಗ್ ವಿತ್ ಡಯಾಬಿಟಿಸ್. ಇವು ಮೂರಿಂದ ಪಾಪ ಜನಗಳಿಗೆ ಕಷ್ಟ ಆಗುತ್ತೆ. ನಾನು 30 ವರ್ಷದಿಂದ ಐ ಹ್ಯಾವ್ ಮೇಡ್ ಇಟ್ ವೆರಿ ಕ್ಲಿಯರ್. ಊಟ ಯಾವಾಗ ತಿನ್ನಬೇಕು, ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು. ಎಕ್ಸಸೈಸ್ ಸಿಂಪಲಾಗಿ 30-40 ನಿಮಿಷ ಕೈ ಬೀಸ್ಕೊಂಡು ನಡೆದ್ಬಿಡಿ.
ಜಿಮ್ ಬೇಡ. ನಾಟ್ ನೆಸೆಸರಿ. ಇದನ್ನು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಈ IT ನಲ್ಲಿ ಯಂಗ್ಸ್ಟರ್ಸ್ ಸತ್ತೋಗ್ಬಿಡ್ತಾರೆ ಅಂತಾರಲ್ಲ, ಒನ್ ಆಫ್ ದ ರೀಸನ್ಸ್ ಈಸ್ ಬೆಳಗ್ಗೆಯಿಂದ ರಾತ್ರಿ ಸಾಯಂಕಾಲದವರೆಗೂ 10 ಗಂಟೆ ಕಂಪ್ಯೂಟರ್ ಮುಂದೆ ಕೂತಿರ್ತಾರೆ, ಏನು ಮಾಡಿದೆ ಅದು ಇದು ತಿನ್ಕೊಂಡು. ಜಿಮ್ಗೆ ಹೋಗ್ಬಿಟ್ಟು ಅದು ಇದು ತಿನ್ಕೊಂಡು ಸಿವಿಯರ್ ಎಕ್ಸಸೈಸ್ ಮಾಡ್ತಾರೆ, ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಸೊ ಯು ಶುಡ್ ಬಿ ಕೇರ್ಫುಲ್. ಡೈಲಿ ಆ್ಯಕ್ಟಿವಿಟಿ, ಬೆಳಗಿನ ಸಾಯಂಕಾಲ ಆ್ಯಕ್ಟಿವ್ ಆಗಿರೋ, ಒಂದು 40 ನಿಮಿಷ ಕೈ ಬೀಸ್ಕೊಂಡು ನಡಿ, ಸುಮ್ಮನೆ ನಡಿಬೇಡ ಅಂತ ಹೇಳ್ಕೊಡ್ತೀನಿ. ಈಸಿ. ನಿಮಗೇನು 3,000 ರೂಪಾಯಿ ಶೂ ಬೇಕು, 5,000 ರೂಪಾಯಿ ಟ್ರ್ಯಾಕ್ ಸೂಟ್ ಬೇಕು, 2,000 ರೂಪಾಯಿ ಸೆಂಟ್, ಏನು ಬೇಡ. ನಿಮ್ಗೇನು ಬಟ್ಟೆ ಇದೆಯೋ ಅದನ್ನು ಹಾಕ್ಕೊಂಡು ನಿಮ್ಮ ಪಾಡು ನೀವು ಮನೆಯಲ್ಲೇ ನಡೀರಿ. ಅಕ್ಕಪಕ್ಕ ಒಳ್ಳೆಯ ಜಾಗ ಇದ್ದರೆ ಓಡಾಡ್ಕೊಂಬಂದ್ಬಿಡಿ. ಈಸಿನಾ? ಯಾರು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಯಾವಾಗ ತಿನ್ನಬೇಕು, ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಈಸಿ ಅಲ್ವಾ? ಈ ಥರ ಯು ಶುಡ್ ಸಿಂಪ್ಲಿಫೈ. ಐ ಹ್ಯಾವ್ ಡನ್ ಇಟ್ ಆ್ಯಂಡ್ ಮೈ ಪೇಷಂಟ್ಸ್ ಆರ್ ಹ್ಯಾಪಿ ವಿತ್ ದಟ್. ಈ ವಾಕಿಂಗ್ ಅಂದರೆ ನಾರ್ಮಲ್ ವಾಕಿಂಗ್ ಅಲ್ಲ ಫಾಸ್ಟ್ ವಾಕಿಂಗ್ ಮಾಡಬೇಕು? ಇದು ಬ್ರಿಸ್ಕ್ ವಾಕಿಂಗ್ ಅಂತ ಹೇಳ್ತಾರಲ್ಲ. ವಾಟ್ ಈಸ್ ಬ್ರಿಸ್ಕ್ ವಾಕಿಂಗ್? ಇಟ್ ಇಸ್ ಬಿಟ್ವೀನ್ ವಾಕಿಂಗ್ ಆ್ಯಂಡ್ ರನ್ನಿಂಗ್. ಅದು ಇಟ್ಸ್ ಜಸ್ಟ್ ಎ ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್. ನೀವು 40 ವರ್ಷದವರು, ನಾನು 60 ವರ್ಷದವರು, ಅವರು 80 ವರ್ಷದವರು. ವಾಟ್ ಈಸ್ ಬ್ರಿಸ್ಕ್ ವಾಕಿಂಗ್ ಫಾರ್ ಈಚ್ ಆಫ್ ಅಸ್? ಫಾರ್ ಯು 7-8 kilometers per hour. For me, it is only 5 kilometers. For him, it is only 3 kilometers. So I tell them, in your comfortable speed, you walk for 30-40 minutes. ಅಂತೇನು ನಡಿಬೇಕು ಅಂತೇನಿಲ್ಲ. ಅದನ್ನು ಮುಂಚೆ ಮಾಡ್ತಿದ್ರು. ಜೋರ ಉಸಿರು ಬರಬೇಕು, ಹಾರ್ಟ್ ರೇಟ್ ಮೇಲೆ, ದೇ ಆರ್ ಆಲ್ ಥಿಯರಿಟಿಕಲ್. ವಾಟ್ ಈಸ್ ಇಂಪಾರ್ಟೆಂಟ್, ಜಸ್ಟ್ ಲೈಕ್ ಮೆಡಿಟೇಷನ್, ಯು ಶುಡ್ ಕಂಟಿನ್ಯೂ ಟು ಡೂ ಫಾರ್ ಲೈಫ್. ಯು ವಾಕ್, ಕಂಟಿನ್ಯೂ ಟು ಡೂ ಇಟ್ ಫಾರ್ ಲೈಫ್. 30-40 minutes ಯಾವಾಗ ಬೇಕಾದ್ರೆ ಮಾಡಿ. ಅದ್ರ ಮೇಲೆ ಸುಮಾರು ಕಾನ್ಸೆಪ್ಟ್ಸ್ ಹೇಳ್ಕೊಡ್ತೀನಿ. ಬಟ್ 30-40 ನಿಮಿಷ ಲೆಫ್ಟ್ ರೈಟ್ ಅಂತ ನಿಮ್ಮ ಯಾವ ಸ್ಪೀಡ್ ಖುಷಿಯಲ್ಲಿದೆಯೋ ನಡೆದ್ಬಿಟ್ರಪ್ಪ. ಇಟ್ಸ್ ಈಸಿ. ನೀವು 1 ತಿಂಗಳು ಜಿಮ್ಗೆ ಹೋಗೋದು, 3 ತಿಂಗಳು ಬಿಟ್ಬಿಡೋದು, 6ನೇ ತಿಂಗಳು ಹೋದರೆ ಡಮಾರ್, ಇನ್ನೇನಾದರೂ ಪ್ರಾಬ್ಲಮ್ ಹತ್ಕೊಂಡ್ಬಿಡುತ್ತೆ. ಓಕೆ ಸರ್, ಇವಾಗ ಸ್ಮಾರ್ಟ್ ವಾಚಸ್ ಅಂತ ತುಂಬ ಬರ್ತಾ ಇದೆ. ನನ್ನ ಮಗ ಯಾವಾಗಲೂ ಕೇಳ್ತಾ ಇದ್ದೆ, ವೇರಬಲ್ಸ್, ವೈ ಯು ಆರ್ ನಾಟ್ ವೇರಿಂಗ್ ಸ್ಮಾರ್ಟ್ ವಾಚ್ ಅಂದರೆ ಐ ಆಮ್ ಸ್ಮಾರ್ಟ್, ದಟ್ಸ್ ವೈ ಐ ಡೋಂಟ್ ವೇರ್ ಅಂತ ಹೇಳ್ತೀನಿ. ವೆರಿ ಗುಡ್. ಅದ್ರ ಆ ಸ್ಮಾರ್ಟ್ ವಾಚಿಂದ ಒಂದು ರೇಡಿಯೇಷನ್ ಅನ್ನೋದು, ಒಂದು ಲೈಟು ಏನೋ ಒಂದು ಹೋಗ್ತಾನೆ ಇದೆ ನಮ್ಮ ನರ್ವಸ್ ಸಿಸ್ಟಮ್ಗೆ ಫಾರ್ ಟೇಕಿಂಗ್ ರೀಡಿಂಗ್ಸ್. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇಸ್ ಇಟ್ ಹೆಲ್ದಿ ರಿಯಲಿ? ಸ್ಮಾರ್ಟ್ ವಾಚ್ ಈಸ್ ಓನ್ಲಿ ಅನ್ ಅಸಿಸ್ಟೆಂಟ್. ಇಟ್ ಇಸ್ ನಾಟ್ ಗೋಯಿಂಗ್ ಟು ಚೇಂಜ್ ಯುವರ್ ಹೆಲ್ತ್. ಇಟ್ ಈಸ್ ಗೋಯಿಂಗ್ ಟು ಅಲರ್ಟ್ ಯು ಟು ಬಿಕಮ್ ಹೆಲ್ದಿ ಅಷ್ಟೇ. ಬಟ್ ಇವಾಗ ಹೇಳಿದ್ರಲ್ಲ, ಈ ಲೈಟ್ನಲ್ಲಿ ರೇಡಿಯೇಷನ್ ಇದೆಯಾ? ಇದೆ. ಸೂರ್ಯನಲ್ಲಿ ರೇಡಿಯೇಷನ್ ಇದೆಯಾ? ಇದೆ. ಸೊ ಅದನ್ನು ಯೋಚನೆ ಮಾಡಬಾರ್ದು. ಇದರಿಂದ ಅಂಥದ್ದೇನಾಗಲ್ಲ. ಐ ಡೋಂಟ್ ಥಿಂಕ್ ಇಟ್ ಈಸ್ ಡೆಲಿಟೀರಿಯಸ್ ಟು ದ ಹೆಲ್ತ್. ಬಟ್ ಫಸ್ಟ್ ಸ್ಮಾರ್ಟ್ ವಾಚ್, ಗ್ಲೂಕೋ ವಾಚ್ ಅಂತ ಬಂತು. ಅದರಲ್ಲಿ ಮೈಲ್ಡ್ ಎಲೆಕ್ಟ್ರಿಕಲ್ ಇದಾಗಿ ಸುಟ್ಟೋಗ್ಬಿಡೋದು. ಇವಾಗಿಲ್ಲ ಅದು. ಇಟ್ ವಿಲ್ ಓನ್ಲಿ ಲುಕ್ ಎಟ್ ಯುವರ್ ಸ್ಲೀಪ್ ಪ್ಯಾಟರ್ನ್, ಯುವರ್ ಹಾರ್ಟ್ ರೇಟ್, ಪ್ರಾಬಬ್ಲಿ ಬ್ಲಡ್ ಎಕ್ಸೆಟ್ರಾ ಲೈಕ್ ದ್ಯಾಟ್. ಐ ಡೋಂಟ್ ಥಿಂಕ್ ಇಟ್ ಇಸ್ ಗೋಯಿಂಗ್ ಟು ರಿಯಲಿ ಸೈಡ್ ಎಫೆಕ್ಟ್ ಅಂತ ಹೇಳಿದ್ರಲ್ಲ ನೀವು, ಅದರಲ್ಲಿ ಸೀರಿಯಸ್ ಸೈಡ್ ಎಫೆಕ್ಟ್ಸ್ ಅನ್ನೋದು ಇಲ್ಲ. ಬಟ್ ಅದರ ಪ್ರಕಾರ ಯಾರಿಗೂ ಆಗಲ್ಲ ಅನ್ನೋದು ಹೇಳೋಕ್ಕಾಗಲ್ಲ. ಸಮ್ ಪೀಪಲ್ ಮೇ ನಾಟ್ ಟಾಲರೇಟೆಡ್, ಬಟ್ ದಿ ಹೆಲ್ಪ್ ಇಟ್ ಡಸ್ is to alert you. It will not improve your health. Take it from me. No smartwatch, no wearables will improve your health, but it will alert you to be healthy. ಅಷ್ಟೇ. ಸರ್, ಇನ್ನೊಂದು ಸ್ಟೇಟ್ಮೆಂಟ್ ನಾನು ಓದಿದ್ದೀನಿ. ಇಫ್ ಯು ಆರ್ ಆಲ್ಕಲೈನ್, ನೋ ಡಿಸೀಸಸ್ ಕ್ಯಾನ್ ಕಮ್ ಇನ್ ಟು ಯುವರ್ ಬಾಡಿ ಅಂತ. ಅದ್ರ ಬಗ್ಗೆ ಸ್ವಲ್ಪ ಅದೇ ಹೇಳಿದ್ನಲ್ಲ ನಾನು. ಇದು ಕೆಂಗಿನ್ ವಾಟರ್ ಅಂತ ಅನಿಸುತ್ತೆ. ಜಾಪನೀಸ್ ಮೇಡ್ ಎ ರಿಸರ್ಚ್ ಆ್ಯಂಡ್ ಸೆಡ್ ಆಲ್ಕಲೈನ್ ವಾಟರ್ ಇಂಪ್ರೂವ್ಸ್ ಆಲ್ ಯುವರ್ ಆ್ಯಕ್ಟಿವಿಟೀಸ್ ಅಂತ. ಇಟ್ ಈಸ್ ಟ್ರೂ. ಬಟ್ ಏನು ಕಾಯಿಲೆ ಬರಲ್ಲ ಅನ್ನೋದು ಸುಳ್ಳು. ದೆರ್ ಆರ್ ಸರ್ಟನ್ ಪೀಪಲ್ ಹೂ ನೀಡ್ ಅಸಿಡಿಕ್ ವಾಟರ್, ಅದೂ ಆಗುತ್ತೆ. ಸೊ ಕ್ಯಾಂಗನ್ ವಾಟರ್ ಅಂತ ದೇ ಬಿಕಮ್ ಫೇಮಸ್. ಯು ಪುಟ್ ನಾರ್ಮಲ್ ವಾಟರ್, ಇಟ್ ಸಪರೇಟ್ಸ್ ಇನ್ ಟು ಆಲ್ಕಲೈನ್ ಆ್ಯಂಡ್ ಆಸಿಡಿಕ್. ಆಲ್ಕಲೈನ್ ವಾಟರ್ ಫಾರ್ ಮೆನಿ ಆಫ್ ದಿ ಹೆಲ್ತ್ಸ್ ಆ್ಯಕ್ಟಿವಿಟಿ, ಅಸಿಡಿಕ್ ವಾಟರ್ ಫಾರ್ ಸರ್ಟನ್. ಇದು ಇವಾಗ ಸರ್ಟನ್ ಸ್ಟೋನ್ಸ್, ಅಸಿಡಿಕ್ ವಾಟರ್ ಇಸ್ ರಿಕ್ವೈರ್ಡ್. ಆ ಥರ ಮಾಡಿದ್ದಾರೆ. ಇದಕ್ಕೆ ಬೇಸಿಸ್ ನಾನು ಹೇಳಬೇಕು ಅಂದರೆ ಹುನ್ಜಾ ವ್ಯಾಲಿ ಅಂತಿದೆ, ಎಲ್ಲಿ ನಾರ್ತ್ ಪಾಕಿಸ್ತಾನ್. ಹುನ್ಜಾ ವ್ಯಾಲಿ ಅಲ್ಲಿ ಏನು, ದ ವಾಟರ್ ಈಸ್ ಆಲ್ಕಲೈನ್. ಮೌಂಟನ್ ವಾಟರ್, ವಿಚ್ ಇಸ್ ದ ಮಿನರಲ್ ವಾಟರ್, ಮೌಂಟನ್ ವಾಟರ್, ವೆರಿ ಕ್ಲಿಯರ್ ಆರ್ ವೆರಿ ಕ್ಲೀನ್. ಆ್ಯಂಡ್ ಮೆಜಾರಿಟಿ ಆಫ್ ಪೀಪಲ್ ಇನ್ ಹುನ್ಜಾ ವ್ಯಾಲಿ ಲೀವ್ ಟಿಲ್ 100 years. ಚೆನ್ನಾಗಿ ಜೀವನ ಮಾಡ್ತಾರೆ ಹೆಲ್ತಿಯಾಗಿ. ಲೈಫ್ ಸ್ಪ್ಯಾನ್ ಆ್ಯಂಡ್ ಹೆಲ್ತ್ ಸ್ಪ್ಯಾನ್ ಈಸ್ ಆಲ್ಸೋ ಗುಡ್. ಸೊ ದೇರ್ ವರ್ ಸಮ್ ಸ್ಟಡೀಸ್ ಇನ್ ದಟ್ ಪ್ಲೇಸಸ್ ಆ್ಯಂಡ್ ದಟ್ಸ್ ಇಟ್. ಆಲ್ಕಲೈನ್ ವಾಟರ್ ಈಸ್ ದ ಒನ್ ದಟ್ ಈಸ್ ಹೆಲ್ಪಿಂಗ್ ಅಂತ. ಇದು ನೋಡಿ ಈ ಥರ ಮಾಡಿದ್ದಾರೆ. ಬಟ್ ಅಟ್ ವಾಟ್ ಕಾಸ್ಟ್? ಆಲ್ಕಲೈನ್ ವಾಟರ್ ಮೆಷಿನ್ ಇದೆಯಲ್ಲ, 1.5 ಲಕ್ಷದಿಂದ 3.5 ಲಕ್ಷ ಆಗುತ್ತೆ. ಆಯಿತಾ? ಅದನ್ನು ತೊಗೊಂಡು ಮಾಡ್ತೀನಿ ಅಂದರೆ ವೇರ್ ಶುಡ್ ದ ವಾಟರ್ ಕಮ್ ಫ್ರಮ್? ಅದಕ್ಕೂ ದುಡ್ಡು ಕೊಡಲೇಬೇಕಲ್ಲ. ಹಂಗಾಗಿ
there is science behind it, but it's not going to help everybody. No. ಸೊ ಇನ್ನೊಂದು ರೀಸೆಂಟಾಗಿ ಒಂದು ಇನ್ಸಿಡೆಂಟೂ ಆಗಿದೆ. ಈಗ ನಾನಿರೋದೊಂದು ಅಪಾರ್ಟ್ಮೆಂಟಲ್ಲಿ ಇದ್ದೀನಿ. ಆ ಅಪಾರ್ಟ್ಮೆಂಟಲ್ಲಿ ಏನಾಗಿದೆ ಅಂದರೆ ಈ ವಾಟರ್ ಸೋರ್ಸ್ ಏನಿದೆಯೋ ಅದರಲ್ಲಿ ಸೀವೇಜನ್ನು ಮಿಕ್ಸ್ ಆಗಿದೆ, ಬಟ್ ನೋಬಡಿ ವಾಸ್ ಏಬಲ್ ಟು ಐಡೆಂಟಿಫೈ ಇನಿಷಿಯಲಿ. ಅದರಿಂದ ತುಂಬ ಜನಕ್ಕೆ ಏನೇನೋ ಹೆಲ್ತ್ ಇಶ್ಯೂಸ್ ಆಗಿ ತುಂಬ ಹಾಸ್ಪಿಟಲೈಸ್ ಆಗಿ ಏನೇನೋ ಆಗಿದೆ. ಬಟ್ ನಾವೇನೆಂದರೆ ವಿ ಆರ್ ಬ್ಯುಸಿ ಇನ್ ದ ಮೆಡಿಟೇಷನ್ ವರ್ಲ್ಡ್. ನಾವು ಆ ನ್ಯೂಸೇ ನೋಡಿಲ್ಲ, ಆ ಪೋಸ್ಟೇ ಗೊತ್ತಿಲ್ಲ. ಒಂದು ತಿಂಗಳು ಇದು ನಡೀತಾ ಇದೆ, ಈ ಕತೆಗಳೆಲ್ಲ ನಡೀತಾ ಇದೆ, ಹೋರಾಟ ನಡೀತಾ ಇದೆ, ಕಂಪ್ಲೇಂಟ್ಸು, BBM. ಏನೋ ಒಂದು ಸತಿ ಆ ಮೈಗೇಟ್ ಆ್ಯಪ್ ನೋಡಿದರೆ ಈ ಥರ ಆಗ್ತಾ ಇದೆ ಅಂತ ನೋಡಿದ್ವಿ. ಅವಾಗ ಏನು ಮಾಡಿದ್ರು ಅಂದರೆ ಮನೆಯಲ್ಲಿರೋ ನೀರು ಯಾರು ಯೂಸ್ ಮಾಡ್ತಾಯಿಲ್ಲ, ಎಲ್ಲರೂ ಬಿಸ್ಲರೀಸ್ ಯೂಸ್ ಮಾಡ್ತಾಯಿದ್ವಿ. ಬಟ್ ನಮ್ಮ 3 ಜನ ಮಕ್ಕಳು, ನಾವು, ನನ್ನ ಮಗ, ವೈಫ್ಗೆ ಈ ವಿಷಯನೇ ಗೊತ್ತಿಲ್ಲ, ನಮ್ಮ ಹೆಲ್ತ್ಗೂ ಏನೂ ಆಗಿಲ್ಲ. ಸೊ ಬೇರೆಯೊಬ್ಬರಿಗೆ ಹೇಳಿದರೆ ಹೌದಾ ನಿಮಗೆ ಈ ವಿಷಯನೇ ಗೊತ್ತಿಲ್ಲ, ನಿಮ್ಗೇನು ಆಗಿಲ್ಲ ಅಂತ ಆಶ್ಚರ್ಯ ಪಡ್ತಾ ಇದ್ದಾರೆ. ಅವಾಗ ನನಗೆ ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಬಂದಿದೆ. ನಾನು ಮೆಡಿಟೇಷನ್ ಮಾಡೋಕ್ಕೆ ಇದು ಬರ್ತಾ ಇಲ್ವಾ, ಇಲ್ಲಾಂದರೆ ಭಯ ಅನ್ನೋದು ಅವ್ರಿಗೆ ಇನ್ನೂ ಪ್ರಾಬ್ಲಮ್ಸ್ ಜಾಸ್ತಿ ಮಾಡಿತ್ತಾ? ಅದು ಸೈನ್ಸ್ ನಮಗೆ ಅಷ್ಟು ಕ್ಲಾರಿಟಿ ಬಂದಿಲ್ಲ ಸರ್. ಇದನ್ನು ಇಟ್ ಈಸ್ ಓನ್ಲಿ ವಿ ಕ್ಯಾನ್ ಓನ್ಲಿ ಗೆಸ್, ವಿ ಕೆನಾಟ್ ಬಿ ವೆರಿ ಸೈಂಟಿಫಿಕ್ ಅಬೌಟ್ ದಿಸ್. ನೀವು ಹೇಳಿದ ಪ್ರಕಾರ ಇಟ್ ಶುಡ್ ಬಿ ಎನ್ ಎಜುಕೇಟೆಡ್ ಗೆಸ್ ಅಂತ ಹೇಳ್ತೀನಿ. ಎಜುಕೇಟೆಡ್, ನಾನು ಐ ಆಮ್ ಎ ಗುಡ್ ಡಾಕ್ಟರ್, ಐ ಕ್ಯಾನ್ ಎಜುಕೇಟ್ ಪೀಪಲ್ ಬೈ ಎ ಗೆಸ್. ಬೇರೆಯವ್ರಿಗೆ ಏನು ಹೇಳ್ತೀವಿ, ಡರ್ಟಿ ವಾಟರ್ ಅಂತ ಹೇಳಿದ್ರಲ್ಲ, ಏನಾಗ್ಬೋದು? ಶಾರ್ಟ್ ಪೀರಿಯಡ್ಗೆ GI ಅಪ್ಸೆಟ್ಸ್, ಬೇದಿ ಆಗ್ಬೋದು, ಹೊಟ್ಟೆ ನೋವು ಬರ್ಬೋದು, ಆ ಥರ ಬರೋದು. ಯಾಕೆ ಬರುತ್ತೆ? ಇಮ್ಯುನಿಟಿ ಕಡಿಮೆ ಅಂದರೆ. ವೆನ್ ದ ಇಮ್ಯುನಿಟಿ ಇಸ್ ಲೋ, people tend to develop faster bacterial infection, number 1. Number 2, if they have taken more bacteria than the neighbor, ಇವನು 20 ಬಾಟ್ಲ್ ಕುಡ್ದ, ಅವನು 3 ಬಾಟ್ಲ್ ಕುಡ್ದ. ದಿಸ್ ಫೆಲೋ ಇಮ್ಯುನಿಟಿ ಕಡಿಮೆ ಇತ್ತು, ಬೇಗಲೇ ಚೆನ್ನಾಗಿ ಕುಡ್ದ, ಬೇಗಲೇ ಆಯಿತು. ದಿಸ್ ಫೆಲೋ ಇಮ್ಯುನಿಟಿ ಪರವಾಗಿರಲಿಲ್ಲ, ಕಡಿಮೆ ಕುಡ್ದ, ಸ್ವಲ್ಪ ಮೈಲ್ಡ್ ಆಯಿತು. ನಿಮಗೆ ಇಮ್ಯುನಿಟಿ ಚೆನ್ನಾಗಿತ್ತು, ನೀರು ಹೆಚ್ಚು ಕುಡಿತೇಲ್ದೇನೋ ಏನೋ ಗೊತ್ತಿಲ್ಲ, ಆಗದೆ ಇರ್ಬೋದು. ದಿಸ್ ಈಸ್ ಎನ್ ಎಜುಕೇಟೆಡ್ ಗೆಸ್, ಐ ಕ್ಯಾನ್ ಟೆಲ್. ಬಟ್ whether meditation has helped you, it is difficult to decide, really. But whether meditation has improved your immunity, I can boldly say yes. Whether meditation has improved your neuroendocrine function, yes. But has it stopped you from getting infection? Educated, yes. ಹಾಗೆ ಹೇಳ್ಬೋದು ಅಷ್ಟೇ. ಸೊ ಇವಾಗ ವಿಟಮಿನ್ ಟ್ಯಾಬ್ಲೆಟ್ಸ್ ಅಂತಾರು, ಇಲ್ಲಾಂದರೆ ಈ ವಿಟಮಿನ್ D, ವಿಟಮಿನ್ B12ಗೆ ಸಪ್ಲಿಮೆಂಟ್ಸ್ ಅಂತಾರೆ. ಹೌ ಇಸ್ ಇಟ್ ಡಿಫ್ರೆಂಟ್ ಫ್ರಮ್ ರೆಗ್ಯುಲರ್ ಮೆಡಿಸಿನ್ಸ್? ಯಾಕಂದರೆ ನೋ ಮೆಡಿಸಿನ್ ಅನ್ನೋದು ತುಂಬ ಈ ಮೆಡಿಟೇಷನ್ ಸೊಸೈಟಿಲಿ ನಾವು ಫಾಲೋ ಮಾಡ್ತಾಯಿದ್ವಿ. ಅದು ಆದಷ್ಟು 99% ವಿ ವಿಲ್ ಅವಾಯ್ಡ್. ಕೆಲವೊಬ್ಬರು 100% ಅವಾಯ್ಡ್ ಮಾಡ್ತಾರೆ, ಹೊರಗೆ ಹೇಳಲ್ಲ. ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಈ ಸಪ್ಲಿಮೆಂಟ್ಸ್ ಅಂತಾರೆ ನೋಡಿ ಸರ್, ಅದರ ಬಗ್ಗೆ ಸ್ವಲ್ಪ ನಿಮಗೆ ಹೇಳಬೇಕು ಅಂದರೆ ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಅಂತ ಮಾತಾಡ್ತೀವಿ. ಡಯಟ್ ಅಂದ್ರೇನು, ನ್ಯೂಟ್ರಿಷನ್ ಅಂದ್ರೇನು ಅಂತ ಅರ್ಥ ಮಾಡ್ಕೋಬೇಕು. ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ. ನ್ಯೂಟ್ರಿಷಸ್ ಫುಡ್ ಅಂತ ಹೇಳ್ಬಿಡ್ತೀವಿ, ಬಟ್ ವಾಟ್ ವಿ ಈಟ್ ಇಸ್ ಡಯಟ್. ವಾಟ್ ವಿ ಈಟ್ ಈಸ್ ಡಯಟ್. ಮೈಸೂರಿನಲ್ಲಿ ನಾವು ತಿನ್ನೋದು ಡಯಟು, ನಾರ್ತ್ ಕರ್ನಾಟಕದಲ್ಲಿ ತಿನ್ನೋದು ಡಯಟು, ಡೆಲ್ಲಿಲಿ ತಿನ್ನೋದು ಡಯಟು. ದೇ ಆರ್ ಡಿಫ್ರೆಂಟ್. ಬಟ್ ನ್ಯೂಟ್ರಿಷನ್ ಅಂದರೆ ಎಲ್ಲರೂ ಒಂದೇ ತಿನ್ನಬೇಕು, ಅವಾಗೆಲ್ಲ ಸಿಗುತ್ತೆ ಅಂತ. ಸೊ ಬ್ಯಾಲೆನ್ಸ್ ಡಯಟ್ ಆರ್ ನ್ಯೂಟ್ರಿಷನ್ 6 ಇರುತ್ತೆ. ಮೊದಲನೇದು ಕಾರ್ಬೋಹೈಡ್ರೇಟ್ಸ್, ಮ್ಯಾಕ್ರೋನ್ಯೂಟ್ರಿಯೆಂಟ್. ಎರಡನೇದು ಪ್ರೋಟೀನ್, ಮ್ಯಾಕ್ರೋನ್ಯೂಟ್ರಿಯೆಂಟ್. ಮೂರನೇದು ಫ್ಯಾಟ್, ಮ್ಯಾಕ್ರೋನ್ಯೂಟ್ರಿಯೆಂಟ್. ಆ್ಯಂಡ್ ದೆರ್ ಆರ್ 2 or 3 ಮೈಕ್ರೋನ್ಯೂಟ್ರಿಯೆಂಟ್ಸ್, ಮಿನರಲ್ಸ್, ವಿಟಮಿನ್ಸ್ ಆ್ಯಂಡ್ ಲಾಸ್ಟ್ಲಿ ವಾಟರ್. ಇವು 6ನೂ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಅಂದರೆ ಒಂದು ದಿನದಲ್ಲಿ ಇವು 6 ನೀವು ತಿನ್ನಬೇಕು. ಬರೀ ಅಕ್ಕಿ, ಗೋಧಿ, ರಾಗಿ ಅಲ್ಲ. ಅಕ್ಕಿ ಜೊತೆ ಪ್ರೋಟೀನ್ ತಿನ್ನಬೇಕು, ಜೊತೆಗೆ ಒಂಚೂರು ಫ್ಯಾಟ್, ತುಪ್ಪ, ಎಣ್ಣೆ ಏನೋ ಇದೆಯಲ್ಲ, ಅದನ್ನು ನಾನು ಇವಾಗ ಕನ್ಫ್ಯೂಸ್ ಮಾಡಲ್ಲ. ಜೊತೆಗೆ ಮಿನರಲ್ಸ್, ಕಬ್ಬಿಣ, ಐರನ್, ವಾಟ್ ಆಲ್ಸೋ, ಅಲಾಂಗ್ ವಿತ್ ವೈಟಮಿನ್ಸ್. ವೈಟಮಿನ್ಸ್ ಅಂದರೆ B ಕಾಂಪ್ಲೆಕ್ಸ್, A, B, C, D, E ಅಂತ ಏನೋ ಹೇಳ್ತೀವಲ್ಲ. ಅನ್ಫಾರ್ಚುನೇಟ್ಲಿ ಸರ್ಟನ್ ವೈಟಮಿನ್ಸ್ ಆರ್ ನಾಟ್ ಅವೈಲಬಲ್ ಇನ್ ವೆಜಿಟೇರಿಯನ್ ಫುಡ್. ಸರ್ಟನ್ ವೈಟಮಿನ್ಸ್ ಆರ್ ನಾಟ್ ಅವೈಲಬಲ್ ಅಟ್ ಆಲ್ ಇನ್ ಎನಿ ಆಫ್ ದ ಫುಡ್ಸ್ ದಟ್ ಯು ಈಟ್. ಇದು ಒಂದು ಅರ್ಥ ಮಾಡ್ಕೋಬೇಕು. ಮಿನರಲ್ಸ್ ಫಾರ್ ಎಕ್ಸಾಂಪಲ್, ಹಿಂದಿನ ಕಾಲದಲ್ಲಿ ನಿಮ್ಗೆ ನೀರು ಹೆಂಗೆ ಬರ್ತಿತ್ತು? ರಿವರಿಂದ ಮನೆಗೆ ಹೆಂಗೆ ಬರೋದಪ್ಪ? ಕಬ್ಬಿಣದ ಪೈಪ್. ಇವಾಗೆಲ್ಲ ಪ್ಲಾಸ್ಟಿಕ್ ಪೈಪ್ ಆಗ್ಬಿಟ್ಟಿದೆ. ಅದ್ರ ಮೇಲೆ ಏನೇನೋ ಪ್ಲಾಸ್ಟಿಕ್ ಎಲ್ಲ ವಾಟ್ ಎವರ್ ಇದ್ದಾವೆ. ಸೊ ಕಬ್ಬಿಣದಲ್ಲಿ ಬರ್ಬೇಕಾದ್ರೆ ಅಷ್ಟೊಂದು ಐರನ್ ಡೆಫಿಷಿಯನ್ಸಿ ಇರಲಿಲ್ಲ. ಆವಾಗ ಪ್ಯೂರಿಫಿಕೇಷನ್ ಇರಲಿಲ್ಲ, ಕ್ಯಾಲ್ಶಿಯಂ ಸಿಗೋದು. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು, ಇಫ್ ಯು ಗೆಟ್ ಎ ಪ್ಯೂರಿಫೈಡ್ ವಾಟರ್ ಟುಡೇ, ಕ್ಯಾಲ್ಶಿಯಂ ಮೇ ಬಿ ಲೆಸ್.
PPM ಅಂತ ಹೇಳ್ತೀವಿ, ಪಾರ್ಟ್ಸ್ ಪರ್ ಮಿಲಿಯನ್, ಅಷ್ಟಿರ್ಬೇಕು ಇಷ್ಟಿರ್ಬೇಕು, ಇವೆಲ್ಲ ಸೈನ್ಸ್. ಆಗಿನ ಕಾಲದಲ್ಲಿ ನೀರು ನಿಮ್ಮ ಮನೆಗೆ ಬರೋದು ಕ್ಲೀನಾಗಿದ್ದರೆ ಸ್ವಲ್ಪ ಕ್ಯಾಲ್ಶಿಯಂ ಸಿಗೋದು, ಸ್ವಲ್ಪ ಐರನ್ ಸಿಗೋದು, ನಡೆಯೋದು. ಇವಾಗೆಲ್ಲಿ ಸಿಗುತ್ತೆ? ಸೊ ಯು ಹ್ಯಾವ್ ಟು ಈಟ್, ವೈಟಮಿನ್ ಡಿ ತೊಗೋಬೇಕು ಅಂತ ಹೇಳ್ತಾರೆ. ಸೊ ಆವಾಗ ಸಪ್ಲಿಮೆಂಟ್ ಮಾಡಬೇಕು. ಯಾಕೆ? ನಿಮ್ಮ ಹೆಲ್ತ್ ವಿಲ್ ಬಿ ಚೆನ್ನಾಗಿರುತ್ತೆ, ಇಮ್ಯುನಿಟಿ ಚೆನ್ನಾಗಿರುತ್ತೆ, ಕ್ಯಾನ್ಸರ್ ರಿಡಕ್ಷನ್ ಇರುತ್ತೆ, ನಿಮ್ಮ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಎಲ್ಲ ಸೆಟ್ಲ್ ಆಗುತ್ತೆ ಅಂತ. ಸೊ ದಿಸ್ ಕಾನ್ಸೆಪ್ಟ್ ಆಫ್ ಸಪ್ಲಿಮೆಂಟ್ ಕೇಮ್. ಬಟ್ ಹೌ ಡು ಯು ಗೆಟ್ vitamin D3? Natural is sunlight. Otherwise certain foods. Otherwise supplement. ಅವ್ನಿಗೆ ಹೆಂಗೆ ಬರುತ್ತೆ? ಹ್ಯಾಲಿಬಟ್ ಲಿವರ್ ತೊಗೊಂಡು ಮಾಡ್ಕೊಡಲ್ಲ, ಸಿಂಥೆಟಿಕ್ಕಾಗಿ ಪ್ರೊಡ್ಯೂಸ್ ಮಾಡ್ತಾನೆ. ಆ ಸಿಂಥೆಟಿಕ್ ಪ್ರೋಸೆಸ್ನಲ್ಲಿ ಹೆಂಗೆ ಮಾಡ್ತಾನೋ ವಿ ಡು ನಾಟ್ ನೋ. ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್. ಅದರ್ವೈಸ್ ಆಲ್ ಆಫ್ ಅಸ್ ಶುಡ್ ಈಟ್ ಬ್ಯಾಲೆನ್ಸ್ ಡಯಟ್ ಆರ್ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಅಂದ್ರೇನು? 6: ಅಕ್ಕಿ, ಗೋಧಿ, ರಾಗಿ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ಮಿನರಲ್ಸ್ ಆ್ಯಂಡ್ ವೈಟಮಿನ್ಸ್. ಮೋರ್ ಇಂಪಾರ್ಟೆಂಟ್ ವಾಟರ್. 6. ಈ 6 ನೀವು ಮನ್ಸು ಮಾಡಿ ತಿನ್ನಿ. ಮಿನರಲ್ಸ್ ಹೇಗೆ ಸಿಗುತ್ತೆ? ಸೊಪ್ಪು, ಐರನ್ಗೆ ಅದೇನೋ ಬಸಳೆ ಸೊಪ್ಪು ಆ ಥರ ಏನೋ ಹೇಳ್ತಾರಲ್ಲ. ನಟ್ಸ್, ಕಡಲೆಕಾಯಿ, ಬಾದಾಮಿ, ಗೋಡಂಬಿ ಒಂದು 20-30 ಗ್ರಾಮ್ ಒಂದು ದಿವಸಕ್ಕೆ ಚೆನ್ನಾಗಿ ಮೆಗ್ನೀಷಿಯಮ್ ಎಲ್ಲ ಸಿಗುತ್ತೆ. ಆ ಥರ ನಾವು ವಿ ಶುಡ್ ಈಟ್ ವೇರಿಯಸ್. ಇದು ಹಿಂದಿನ ಕಾಲದಲ್ಲಿ ಸೋಮವಾರ ಈ ಥರ ಕಾಳುಗಳು ತಿನ್ನು, ಮಂಗಳವಾರ ಆ ಥರ ಮಾಡು, ಈ ಥರ ಮಾಡು ಅಂತ ದೇ ಯೂಸ್ ಟು ಗೆಟ್ ಬ್ಯಾಲೆನ್ಸ್ ಡಯಟ್. ಇವತ್ತು ಬೆಳಗಿನ ಸಾಯಂಕಾಲ ಪಿಜ್ಜಾ ಅಥವಾ ನೆಕ್ಸ್ಟ್ ಡೇ ಬರೀ ಐಸ್ ಕ್ರೀಮ್ ಆ ಥರ ಮಾಡಿ ನಾವು ಡಮಾರ್ ಆಗಿಬಿಟ್ಟಿದ್ದೀವಿ. ಹಿಂದಿನ ಕಾಲದ ಥರ ಎಲ್ಲನೂ ತಿನ್ಕೊಂಬಂದಿದ್ರೆ ಇವಾಗ ನಾವು ಊಟಕ್ಕೆ ಹೋಗ್ತೀವಲ್ಲ, ನಿಮ್ಮ ಎಲೆಯಲ್ಲಿ ಏನೇನು ಹಾಕ್ತಾರೆ? ಎಲ್ಲ ಹಾಕ್ತಾರೆ. 4-5 ಥರ ತರಕಾರಿಗಳು, ಒಂಚೂರು ಉಪ್ಪು, ಒಂಚೂರು ಉಪ್ಪಿನಕಾಯಿ, ಯುನೋ ದಟ್ ಸ್ಟೋರಿ. ಅಕ್ಕಿ, ಎಲ್ಲನೂ. ದಟ್ ಈಸ್ ಅ ಬ್ಯಾಲೆನ್ಸ್ ಡಯಟ್. ಯು ಗೆಟ್ ಎವ್ರಿಥಿಂಗ್. ಬಟ್ ನಾವೇನು ಮಾಡ್ತೀವಿ? ಹಾಕ್ತಾರ ತರಕಾರಿ ಕಾಳುಗಳ ಬೇಡಾಗಿ ಬಿಟ್ಬಿಡು ಅಂದ್ಬಿಟ್ಟು ಇಲ್ಲಿ ಜಿನಿ ಅಂತ ಎಣ್ಣೆ ಇರೋ ದೋಸೆ, ಮಸಾಲೆ ದೋಸೆ, ಪಲಾವು, ಗೀ ರೈಸ್ ತಿಂದ್ಬಿಟ್ಟು ಹಾಳು ಮಾಡ್ಕೋತಾ ಇದ್ದೀವಿ. ಸೊ ಮೈ ಅಡ್ವೈಸ್, ಇಫ್ ಯು ವಾಂಟ್ ಟು ಟೇಕ್ ಇಟ್ ಆಸ್ ಅಡ್ವೈಸ್, ಈಸ್ ಹ್ಯಾವ್ ಎ ಬ್ಯಾಲೆನ್ಸ್ ಡಯಟ್. ಏನದು? 6 ತಿನ್ನಿ. 6 ಹೆಂಗೆ? ಹಿಂದಿನ ಕಾಲದಲ್ಲಿ ನಾವು ಏನೇನೇನೇನು ತಿನ್ಕೊಂಬಂದಿದ್ವೋ ಅದನ್ನೆಲ್ಲ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ ಸರ್, ಇನ್ನೊಂದು ಇತ್ತೀಚೆಗೆ ನಾನು ಒಂದು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೈಕಲಾಜಿಕಲ್ ಇಶ್ಯೂಸ್ ಅನ್ನೋದು ಯಂಗ್ಸ್ಟರ್ಸ್ಗೆ ತುಂಬ ಬರ್ತಾ ಇದೆ. ಅವರಿಗೆ ಧ್ಯಾನ ಹೇಳ್ಕೊಟ್ಟಿದ್ರು ಮಾಡೋಕೆ ರೆಡಿ ಇಲ್ಲ. ಕೆಲವೊಬ್ಬರು ಮಾಡಿ ಅದರಿಂದ ರಿಕವರ್ ಆಗ್ತಾ ಇದ್ದಾರೆ. ಈ ಸೈಕಲಾಜಿಕಲ್ ಇಶ್ಯೂಸ್ಗೆ ಮತ್ತೆ ಅವರು ಹೇಳಿರೋದು ಸೈಕಿಯಾಟ್ರಿಸ್ಟ್ ಹತ್ರ ಹೋಗಿದ್ನಿ, 2 ಟ್ಯಾಬ್ಲೆಟ್ಸ್ ಕೊಟ್ಟರು, ನಿದ್ದೆ ಬರ್ತಾ ಇದೆ, ಸೊಲ್ಯೂಷನ್ಸ್ ಬರ್ತಾ ಇಲ್ಲ ಅನ್ನೋ ಮತ್ತೆ ತಿರ್ಗಾ ಇಲ್ಲಿ ನಮ್ಮ ಹತ್ರ ಬರ್ತಾ ಇದ್ದಾರೆ. ಅವ್ರಿಗೆ ಧ್ಯಾನ ಹೇಳ್ಕೊಡ್ತಾ ಇದ್ದೀವಿ, ಒಬ್ಬೊಬ್ಬರು ಮಾಡ್ತಾ ಇದ್ದಾರೆ, ಹೊರಗೆ ಬರ್ತಾ ಇದೆ. ಈ ಸೈಕಲಾಜಿಕಲ್ ಇಶ್ಯೂಸ್ಗೆ ಹೌ ಫಾರ್ ಇಸ್ ಮೆಡಿಸಿನ್ ಹೆಲ್ಪಿಂಗ್? See, for immediate relief, for depression, anxiety and all that, medication is necessary to rebalance the neurohormonal changes. But in the long run, the side effects of these medications are much more than the effect. ಇದಕ್ಕೆ ನಾನು 2 ಜೋಕ್ ಮಾಡಿ ಹೇಳುವೆ. First thing to make youngsters of this country to take up these good things is to make the film actors do that. Famous film actors, instead of showing cigarettes and gudka, pan and everything like that, if they show meditation as one of the important things, everybody will start doing it. That is called followers, fan following anta. Second one, the people who prescribe should put them on meditation process. A psychiatrist should be able to tell, nodappa, you take this tablet, it will give you relief, but down the road, take out the tablets and continue meditation, you will do well. But going back, that is called retrospective thing. Why are they becoming psychologically upset? That has to be addressed. The root cause. ಅದನ್ನು ಮಾಡಬೇಕಾದ್ರೆ ನಾನು ಕೇಳಿದ್ರೆ ತಪ್ಪು ತಿಳ್ಕೊಬೇಡಿ, ತಂದೆ ತಾಯಿಗಳು ಸರಿಗೆ ಮಾಡಬೇಕು. Again, I come back to the schools that we go to. The first school, that is my home. Unless these things are done at home, it will not change. Yeah. ಸೊ ಇವಾಗ ರೀಸೆಂಟಾಗಿ, ಸೊ ವಾಟ್ ಎವರ್ ಯು ಸೆಡ್ ಇಸ್ ಅಬ್ಸಲ್ಯೂಟ್ಲಿ ಮೇಕ್ ಸೆನ್ಸ್. ರೀಸೆಂಟಾಗಿ ತುಂಬ ತಂದೆ ತಾಯಿಯವರು ದೇ ಕಮ್ ಆ್ಯಂಡ್ ಆಸ್ಕ್ ಮೀ, ಮಕ್ಕಳು ಮಾತು ಕೇಳ್ತಾ ಇಲ್ಲ. ಆ್ಯಂಡ್ ಐ ಹ್ಯಾವ್ ಸ್ಟೀನ್ ಎಕ್ಸ್ಟ್ರೀಮ್ ಕೇಸಸ್. ಲೈಕ್ 8 ವರ್ಷ ಇವಾಗ ಪಡೆಯಪ್ಪ ಅಂತ ಒಂದು ಮೂವಿ ಬಂತು. ಅದರಲ್ಲಿ ರಮ್ಯಾ ಕೃಷ್ಣ ಆಲ್ಮೋಸ್ಟ್ ಒಂದು 20 ವರ್ಷ ಒಂದು ರೂಮಲ್ಲಿ ಇದ್ಕೊಂಡು TV ನೋಡ್ತಾ ಕೂತ್ಕೊಂಡ್ರು. ಇವಾಗ ಅದು ರಿಯಾಲಿಟಿಗೆ ಬಂದಿದೆ. ಎಷ್ಟೋ ಜನ ಬರೀ ರೂಮಲ್ಲಿ ಡೋರ್ ಕ್ಲೋಸ್ ಮಾಡಿಕೊಂಡು ಆ ಊಟ ಅನ್ನೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಬರೀ ಆ ಮೊಬೈಲ್ ನೋಡ್ತಾ ಇದ್ದಾರೆ, ಟ್ಯಾಬ್ಸ್ ನೋಡ್ತಾ ಇದ್ದಾರೆ. ಅವು ಯಾವಾಗ ಏನು ತಿಂತಾರೋ
ಅದು ಆ ತಂದೆ ತಾಯಿ ಹೇಳ್ತಾ ಇದ್ರು ನಾವು ಏನು ಬೇಕಂದ್ರೂ ಮಾಡ್ತೀವಿ, ಏನು ಬೇಕಂದ್ರೂ ಕೊಡ್ತೀವಿ, ಅವ್ರು ಚೆನ್ನಾಗಿದ್ದರೆ ಸಾಕು ಅನ್ನೋ ಇವ್ರಿಗೆ ಸ್ಟ್ರೆಸ್ಸು ಡಿಪ್ರೆಷನ್ಸು ಜಾಸ್ತಿ ಆಗ್ತಾ ಇದೆ ಸೊಸೈಟಿಯಲ್ಲಿ. ಇದು ಐ ಥಿಂಕ್ ಇಟ್ಸ್ $1 million ಕ್ವೆಶ್ಚನ್ ವಿತ್ ನೋ ಕ್ಲಿಯರ್ ಆನ್ಸರ್ಸ್. ಹೇಗೆ ಹೇಳ್ಬೋದು ಅಂದರೆ, this is one of the side effects of civilization. One of the side effects of comforts that we have offered to people. And another one is, I don't know how you people take it. Parents, a 1-year-old child, what does it know about mobiles? A 2-year-old child, what does it know about TV? Parents put them through that. It is the initiation part where, ಅಯ್ಯೋ ನನ್ನ ತಲೆ ತಿಂದದ್ದು ನಿಲ್ಲಿಸ್ಬಿಟ್ರೆ ಸಾಕಪ್ಪ, ತಗೋ ಮಗು ನೋಡು ಅಂತ ಕೊಟ್ಬಿಟ್ರೆ ಅದು ಅದಕ್ಕೇ ಇದಾಗ್ಬಿಡುತ್ತೆ. ಸೊ ಇಫ್ ಯು ಕ್ಯಾನ್ ಕರ್ಬ್ ಎಕ್ಸ್ಪೋಷರ್ ಇನ್ ದಿ ಯಂಗರ್ ಏಜ್ ಗ್ರೂಪ್ ಟಿಲ್ ದೇ ಡೆವಲಪ್ ದಟ್ ಸೆನ್ಸ್ ಆಫ್ ವಾಟ್ ಈಸ್ ಗುಡ್ ಆ್ಯಂಡ್ ವಾಟ್ ಈಸ್ ಬ್ಯಾಡ್, ಇಟ್ ಮೇ ಕಮ್ ಡೌನ್. ಇದು ಒನ್ ಸಿಂಪಲ್ ಇದು. ಐ ಹ್ಯಾವ್ ಟೋಲ್ಡ್ ಯು, ನೋ ಕ್ಲಿಯರ್ ಆನ್ಸರ್ಸ್. ಯು ಕೆನಾಟ್ ಗೋ ಬ್ಯಾಕ್ ಇನ್ ಸಿವಿಲೈಸೇಷನ್, ಯು ಕೆನಾಟ್ ಸ್ಟಾಪ್ ಕಂಫರ್ಟ್ಸ್. ಇದನ್ನೆಲ್ಲ ಹೇಗೆ ಮಾಡಬೇಕು ಅನ್ನೋದು I am at a loss to give you an answer, but some of this is like this. We have to go back. ನಾವು ಹಿಂದೆ ಏನು ಮಾಡ್ತಿದ್ವಿ ಅದನ್ನು ಮಾಡಬೇಕು, ಮಾಡಿದ್ರೆ ಸರಿ ಹೋಗುತ್ತೆ. ಸೊ ಇನ್ನೊಂದು ಅಬೌಟ್ ದ ಸೆಕ್ಸ್ ಎಜುಕೇಷನ್. ಇವಾಗ ನಮ್ಮ ಜನ್ರೇಷನಲ್ಲಿ ನೋಡಿದರೆ ಅಂಟಿಲ್ ವಿ ವೆಂಟ್ ಟು ದ ಕಾಲೇಜ್ ಅದ್ರ ಬಗ್ಗೆ ಏನು ನಾಲೆಡ್ಜೇ ಇಲ್ಲ. ಅವಾಗ ಇಂಟ್ರೊಡ್ಯೂಸ್ ಆಗಿದೆ. ಬಟ್ ಇವಾಗ ಐ ಕ್ಯಾನ್ ಸಿ ಒಂದು 6 years 8 years ಪೀಪಲ್ಗೆ ದೇ ನೋ ಮಚ್ ಮೋರ್ ಬಿಯಾಂಡ್ ಅಸ್. ಸೊ ಅದರಿಂದ ಎಷ್ಟೋ ಡೇಂಜರ್ಸೂ ಆಗ್ತಾಯಿದೆ. ದೇ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರೇಷನ್. ಸೊ ಇವಾಗ ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಇಸ್ ಮೊಬೈಲ್ಸ್ ಅಂತ ನಾನು ಹೇಳ್ಬೋದು. ಒನ್ ಆಫ್ ದ ರೀಸನ್ಸು ಇವಾಗ ನೋ ಸ್ಕ್ರೀನ್ ಪ್ಯಾರೆಂಟಿಂಗ್ ಅಂತಲೂ ಒಂದು ಕಾನ್ಸೆಪ್ಟ್ ಇದೆ. ಫಾರ್ ಎಕ್ಸಾಂಪಲ್, ನಮ್ಮ ಮಗಕ್ಕೆ ಇವಾಗ 11 years. ಸೊ ವಿ ನೆವರ್ ಗೇವ್ ಹಿಮ್ ಫೋನ್ಸ್, ಟ್ಯಾಬ್ಸ್, ಟಿ ವಿ ಯಾವಾಗಲಾದರೂ ಇಟ್ಸ್ ಅ ವೆರಿ ಕಂಟ್ರೋಲ್ಡ್ ಆ್ಯಕ್ಟಿವಿಟಿ. 1 hour ಕೊಡ್ತೀವಿ. ಅಲ್ಲಿನೂ ಸ್ವಲ್ಪ ಜನ ಆರ್ಗ್ಯೂ ಮಾಡ್ತಾ ಇರ್ತಾರೋ ಈ ಜನ್ರೇಷನ್ಗೆ ಮತ್ತೆ ಅವ್ರು ಹಿಂದೆ ಜನ್ರೇಷನ್ ಥರ ಆಗಿಬಿಡ್ತಾರೋ ಅಂತ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? See, we must understand the present generation is more intelligent than us. True. But they have all sorts of exposures. ನಾನು ಚಿಕ್ಕವನಾಗಿದ್ದಾಗ ಟಿ ವಿಯಿಂದ ಕೇಳಿರಲಿಲ್ಲ. ವಿ ಹ್ಯಾಡ್ ನೋ ಅದರ್ ಚಾಯ್ಸ್ ಬಟ್ ಟು ಬಿ ಹ್ಯಾಪಿ ಔಟ್ಸೈಡ್. ಇವಾಗ ಏನಾಗಿದೆ, ಏನೇನೋ ಬರುತ್ತೆ. ನೀವು ಸೆಕ್ಸ್ ಎಜುಕೇಷನ್ ಅಂತ ಹೇಳಿದ್ರಲ್ಲ, ಇಟ್ ಈಸ್ ಎ ಮಿಸ್ಅಂಡರ್ಸ್ಟುಡ್ ಕಾನ್ಸೆಪ್ಟ್. In the schools, sex education is about what is male, what is female, what are the organs of male and female reproductive this thing, what happens when this, ಅಷ್ಟೇ ಸೆಕ್ಸ್ ಎಜುಕೇಷನು. ಇಂಟರ್ಕೋರ್ಸ್ ಮಾಡು, ಕಿಸ್ ಮಾಡು ಅಂತ ಯಾವ ಸೆಕ್ಸ್ ಎಜುಕೇಷನು ಇಲ್ಲ. ದೀಸ್ ಆರ್ ದ ಥಿಂಗ್ಸ್ ದಟ್ ಸ್ಟುಪಿಡ್ ಸೋಷಿಯಲ್ ಮೀಡಿಯಾಸ್ ಬ್ರಾಟ್ ಇನ್. ಸೊ ಯಂಗ್ ಪರ್ಸನ್ ಹೂ knows about male organs and female organs and what it can happen, sees a TV where people are kissing, we are having, all sorts of funny things, they want to explore. So don't blame sex education in the schools, blame the so-called social media. I'm speaking here, just simple concept. Who has given me ethical clearance to speak? All people come on TV and talk all sorts of things about it. Who gives them the ethical clearance that it is correct, this is not correct? ಜೋರಾಗಿ ಕಿರ್ಚಬೇಕು ಟಿ ವಿನಲ್ಲಿ, ಅವ್ರು ಹಂಗೆ ಇವ್ರು ಹಿಂಗೆ ಅಂದರೆ ಯು ಆರ್ ವೆರಿ ಪಾಪ್ಯುಲರ್. ಬಟ್ ನೀನು ಹಂಗೆ ಹೇಳಬಾರ್ದು, ಹಿಂಗೆ ಹೇಳಬೇಕು ಅಂತ ಯಾರು ಹೇಳ್ತಾರೆ? ಸೊ ವಿ ಹ್ಯಾವ್ ನೋ ಎಥಿಕಲ್ control over what is happening in the world. This is going to happen. But sex education is about introducing them so that ಒಂದು 8 ವರ್ಷದ 9 ವರ್ಷದ ಮಗು ಜಾಯಿಂಟ್ ಫ್ಯಾಮಿಲಿನಲ್ಲಿ ಅತ್ತೆ, ಮಾವ, ತಂಗಿ, ಅಕ್ಕ ಎಲ್ಲರೂ ಇರೋರು 8-10 ವರ್ಷ 12 ವರ್ಷ 13 ವರ್ಷಕ್ಕೆ ಆಗೋದು. ಅವಾಗ ವೆನ್ ಎ ಚೈಲ್ಡ್, ಅಡೋಲೆಸೆಂಟ್ ಚೈಲ್ಡ್ ಬಿಕಮ್ಸ್ ಮೆಚ್ಯೂರ್, ಬ್ಲೀಡ್ ಆದಾಗ ಅಕ್ಕಪಕ್ಕದವ್ರು ಹೇಳ್ಕೊಡಿರೋರು ಇವು ಯಾರಿದ್ದಾರೆ, ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಿರ್ತಾರೆ, ಮಗುಗೆ 13 ವರ್ಷ 11 ವರ್ಷಕ್ಕೇ ಆಗ್ಬಿಡುತ್ತೆ. ಇವಾಗ ಹೆದರಿಕೆ ಆಗ್ಬಿಡುತ್ತೆ ಅದಕ್ಕೆ. ಸೊ ಸೆಕ್ಸ್ ಎಜುಕೇಷನ್ gives them the so-called idea of what can happen with your physiology. But your so-called sex education that is happening is because of the social media where all sorts of wrong things are told. And young mind, what does it know? It tries to, ಇವಾಗ ಸ್ವೀಟ್ ಐಸ್ ಕ್ರೀಮ್ ಇಟ್ಟರೆ ತಿನ್ನೋವ್ರಿಗೂ ಗೊತ್ತಿಲ್ಲ ಅದು ಚೆನ್ನಾಗಿರುತ್ತೆ ಅಂತ, ತಿಂದಾದ್ಮೇಲೆ ತನಗೆ ಗೊತ್ತಾಗೋದು. ಸೊ ದೇ ವಾಂಟ್ ಟು ಟ್ರೈ ಅಷ್ಟೇ. ದಿಸ್ ಇಸ್ ಮೈ ಟೇಕ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಜೈ ಶ್ರೀ ಗುರುದೇವ್, ಎಲ್ರಿಗೂ ನಮಸ್ಕಾರ. ಒಳ್ಳೆ ವಿಚಾರಗಳನ್ನು ಇವತ್ತು ನಾವು ಡಿಸ್ಕಸ್ ಮಾಡಿದ್ದೀವಿ. ಇವಾಗ ನಮ್ಮ ಮೆಡಿಟೇಟರ್ಸ್ಗೆ, ಮೆಡಿಟೇಷನ್ ಸೊಸೈಟಿಗೆ ಆ್ಯಂಡ್ ಸಾಮಾನ್ಯ ಜನರಿಗೆ ಮೆಡಿಟೇಷನ್ ಎಕ್ಸ್ಪ್ಲೋರ್ ಮಾಡಬೇಕು, ಮೆಡಿಟೇಷನ್ಗೆ ಗೊತ್ತಿಲ್ಲ, ಇವ್ರಿಗೆಲ್ಲ ನಿಮ್ಮ ಒಂದು ಫೈನಲ್ ಮೆಸೇಜ್ ಕೊಡಿ ಸರ್.
ನನ್ನ ವಿಚಾರ ಹೇಳಬೇಕು ಅಂದರೆ ಹೇಳಿದ್ನಲ್ಲ, ಐ ವಾಸ್ ಎನ್ ಆ್ಯಂಗ್ರಿ ಯಂಗ್ ಮ್ಯಾನ್. ಮೈ ಓನ್ ಹೌ ಡು ಐ ಸೇ ಸ್ಟೂಡೆಂಟ್ಸ್ಗಿಂತ ಹೆಚ್ಚು ನನ್ನ ಪೇಷಂಟ್ಸ್, ದೇ ಟಾಟ್ ಮಿ ಎ ಲಾಟ್. ಹೆಂಗಸರು ಫಾರ್ ಎಕ್ಸಾಂಪಲ್, ಮಿಡ್ಲ್ ಏಜ್ ಫೀಮೇಲ್ಸ್, ದೇ ಟಾಟ್ ಮಿ ಎ ಲಾಟ್ ಅಬೌಟ್ ಹೌ ಟು ಟ್ರೀಟ್ ಡಯಾಬಿಟಿಸ್. ಅವತ್ತಿಂದ ಯೋಚನೆ ಮಾಡಿಕೊಂಡು ಇದುವರೆಗೂ ಯೋಗ ಮಾಡೋಕ್ಕೆ ಕಷ್ಟ, ನನಗೆ ಟೈಮ್ ಸಿಗಲ್ಲ, ಎಕ್ಸಸೈಸ್ ಮಾಡ್ತೀನಿ 1 ಅವರ್ ಒಂದು ದಿನಕ್ಕೆ. ನನ್ನ ಎಕ್ಸಸೈಸ್, ನಾನು ಫ್ರೀ ಹ್ಯಾಂಡ್ ಎಕ್ಸಸೈಸ್ಗಳು ಮಾಡ್ಕೊಂಡ್ಬಿಡ್ತೀನಿ. ಜೊತೆಗೆ ಇವಾಗ ಒಂದು 10-15 ವರ್ಷದಿಂದ ಬೆಳಗ್ಗೆ ಎದ್ದಾಗ ಮುಖ ತೊಳೆದು 15 ನಿಮಿಷ 20 ನಿಮಿಷ ಪ್ರಾಣಾಯಾಮ ಮಾಡ್ತೀನಿ. ಆವಾಗ ಇದು ಮಾಡಿಕೊಂಡು ಪ್ರಾಣಾಯಾಮದ ಜೊತೆನೇ ಇಟ್ ಮೇ ನಾಟ್ ಬಿ ಟ್ರೆಡಿಷನಲ್, ಒಂದು 10 minutes ಐ ಫೋಕಸ್ ಆನ್ ಮೈ ಬ್ರೀದಿಂಗ್. ಫಾರ್ ಅನದರ್ 5-10 minutes ಐ ಥಿಂಕ್ ಆಫ್ ಗುಡ್ ಥಿಂಗ್ಸ್. ನಮ್ಮ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿದ್ದರು, ದೇವರೇ ನಮಗೆಲ್ಲ ಒಳ್ಳೇದು ಮಾಡಪ್ಪ, ನನ್ನ ಮಕ್ಕಳು ಚೆನ್ನಾಗಿ ಬೆಳೀಲಿ ಅಂತ ಹೇಳ್ಕೊಂಡು ಮಾಡ್ಕೋತೀನಿ. ಇಟ್ ಹಸ್ ಗಿವನ್ ಮಿ ರಿಚ್ ಡಿವಿಡೆನ್ಸ್. ಅಷ್ಟೇ ಹೇಳಬಲ್ಲೆ ನಾನು. ಒಂದು 15-20 ನಿಮಿಷ ಮಾಡ್ರಪ್ಪ, ಒಂದು 20-30 ನಿಮಿಷ ನಡೀರಪ್ಪ, ಟೈಮಿಗೆ ಸರಿಯಾಗಿ ಊಟ ಮಾಡ್ರಪ್ಪ, ಊಟದಲ್ಲಿ ಒಂದು ಸ್ವಲ್ಪ ಹುಷಾರಾಗಿರಪ್ಪ. ಇಷ್ಟನ್ನು ಮಾಡೋಕ್ಕೆ ಏನು ಕಷ್ಟ? ಆ್ಯಸ್ ಎ ಲೇ ಮ್ಯಾನ್, ನಾಟ್ ಆ್ಯಸ್ ಎ ಡಾಕ್ಟರ್, ಐ ಕ್ಯಾನ್ ಓನ್ಲಿ ಟೆಲ್ ದಿಸ್: ಸ್ಟಾರ್ಟ್ ಮೆಡಿಟೇಟಿಂಗ್. ಫ್ರಮ್ ವಾಟ್ ಏಜ್? ಫ್ರಮ್ ದಿ ಏಜ್ ದ ಚೈಲ್ಡ್ ಕ್ಯಾನ್ ಸ್ಟ್ಯಾಂಡ್ ಆ್ಯಂಡ್ ವಾಕ್ ಅರೌಂಡ್. ಮಗುಗೆ ಬಿಟ್ಬಿಡಿ, 1 ವರ್ಷ 2 ವರ್ಷದವರೆಗೂ ಬಿಟ್ಬಿಡಿ. ಅಲ್ಲಿಂದ ಶುರು ಮಾಡಿದ್ರೆ ಡೌನ್ ದ ರೋಡ್ ಇನ್ 10-20 years ಯು ಹ್ಯಾವ್ ಮಚ್ ಮೋರ್ 20 years and 15 years and 30-year people doing meditation than today. ಅವಾಗ ಶುರು ಮಾಡಬೇಕು. 25 ವರ್ಷದವನಿಗೆ ಚೆನ್ನಾಗಿ ಎಂಡ ಕುಡಿಯೋನಿಗೆ ಮೆಡಿಟೇಟ್ ಮಾಡೋಂದ್ರೆ, ಹೋಗಿ ಸ್ವಾಮಿ ನಿಮಗೆ ತಲೆ ಸರಿಗಿಲ್ಲ ಅಂತ ಚಿಕ್ಕವರಿಂದ ಶುರು ಮಾಡಲಿ. And extremes of age, older people who have experienced bitterness in life, they are ready to do meditation. Very young people who have no idea, they are ready to accept it and do it. ಈ 30-year-oldಗೆ ಬೆಳಗ್ಗೆ ಹೋದ್ರೆ ಅಲ್ಲಿ ಹೋಗ್ಬೇಕು, ಲೀಡರ್ ಬೈತಾನೆ, ಬಾಸ್ ಓಡಿಸ್ಬಿಡ್ತೀನಿ ಕೆಲಸ ಅಂದರೆ, ಆ ಇದರಲ್ಲಿ ಟು ಮೇಕ್ ದೆಮ್ ಡೂ ಮೆಡಿಟೇಷನ್ ಆರ್ ಗೆಟ್ ಇನ್ ಟು ಮೆಡಿಟೇಷನ್, ಇಟ್ಸ್ ಎ ರಿಯಲ್ ಡಿಫಿಕಲ್ಟ್ ಜಾಬ್. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು, ಲಿಯೋ ಟಾಲ್ಸ್ಟಾಯ್, ವಿ ಹ್ಯಾವ್ ಟು ಚೇಂಜ್ ಅವರ್ ಸೆಲ್ಸ್, ನೋ ಬಡಿ ಕ್ಯಾನ್ ಚೇಂಜ್ ದ ವರ್ಲ್ಡ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತು ತುಂಬ ಖುಷಿಯಾಗಿದೆ, ಒಬ್ಬ ಪ್ರಾಕ್ಟೀಸಿಂಗ್ ಮೆಡಿಕಲ್ ಡಾಕ್ಟರಿಂದ ಒಂದು ಪ್ರಾಕ್ಟೀಸಿಂಗ್ ಮೆಡಿಟೇಷನ್ ಫೆಲೋಕ್ಕೆ ಎಷ್ಟೋ ವಿಷಯಗಳು ನಮಗೆ ಗೊತ್ತಾಗಿದೆ. ಬಟ್ ಇಟ್ ಈಸ್ ಅಪ್ ಟು ದ ಪೀಪಲ್, ಯಾವಾಗ ಮೆಡಿಟೇಷನ್ ಮಾಡಬೇಕು, ಎಷ್ಟು ಮಾಡಬೇಕು. ಇವಾಗ ಸಿನ್ಸಿಯರಾಗಿ ಅವ್ರು ಮೆಡಿಟೇಷನ್ ಮಾಡ್ತಾ ಇಲ್ಲ ಅಂದರೆ ದೇ ಕೆ ನಾಟ್ ಅವಾಯ್ಡ್ ಮೆಡಿಸಿನ್ಸ್ ಅನ್ನೋದನ್ನು ವಿಚಾರ ಗೊತ್ತಾಗಿದೆ. ಮೇಜರಾಗಿ ಇವಾಗ ಲೈಫ್ ಸ್ಟೈಲಲ್ಲಿ ನಾವು ಚೇಂಜಸ್ ತಗೊಂಡು ಬಂದಿಲ್ಲ ಅಂದರೆ ಎಷ್ಟೇ ನಾವು ಏನೇ ಮಾಡಿದ್ರೂ ರಿಸಲ್ಟ್ಸ್ ಅನ್ನೋದು ಸಿಗ್ತಾ ಇಲ್ಲ. ಸೊ ಐ ಟೋಲ್ಡ್ ಯು, ಮೆಡಿಕೇಟ್, ಮಧ್ಯದಲ್ಲೇನೋ ಮೀಡಿಯೇಟ್. ಸೊ ನಾನು ನೀನು ಸೇರಿಕೊಂಡು ವಿ ಶುಡ್ ಸ್ಟಾರ್ಟ್ ಮೀಡಿಯೇಟಿಂಗ್ ದಟ್ ದೇ ಆರ್ ಗುಡ್, ಪುಟ್ ದೆಮ್ ಟುಗೆದರ್, ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್, ವಿಚ್ ಇಸ್ ಲೆಸ್ ಇಂಪಾರ್ಟೆಂಟ್, ಲೆಟ್ ದೆಮ್ ಡಿಸೈಡ್. ಎಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೈ ಪ್ಲೆಷರ್. ಜೈ ಶ್ರೀ ಗುರುದೇವ್. ನಮಸ್ಕಾರ ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಮ್ಮ ಡಾಕ್ಟರ್ ಎಮ್ ಎಸ್ ಶೇಖರಿಂದ ತುಂಬ ವಿಚಾರಗಳು ನಾವು ಕೇಳ್ಕೊಂಡಿದ್ದೀವಿ. ಈಗ ನೀವು ಅನ್ಕೋಬೋದು, ಮೆಡಿಟೇಷನ್ ಒಂದೇ ಸಾಕಲ್ವಾ, ಯಾಕೆ ಮೆಡಿಸಿನು ಬೇಡ ಅಂತ. ಬಟ್ ಓವರ್ ದ ಇಯರ್ಸ್ ಆಫ್ 25 years ನನ್ನ ಎಕ್ಸ್ಪೀರಿಯನ್ಸಲ್ಲಿ ನೋಡಿದರೆ ಕೆಲವೊಬ್ಬರು ಎಕ್ಸ್ಟ್ರೀಮ್ಸ್ಗೆ ಹೋಗಿ ಹಾಸ್ಪಿಟಲೈಸ್ ಆಗಿರೋರು ಇದ್ದಾರು, ಕ್ಯೂರ್ ಆಗಿರೋರು ಇದ್ದಾರು. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಅದು ರೆಸ್ಪಾಂಡ್ ಆಗ್ತಾ ಇದೆ ಅನ್ನೋದು ನನ್ನ ರಿಸರ್ಚಲ್ಲಿ ನನಗೆ ಗೊತ್ತಾಗ್ತಾ ಇದೆ. ಎಮರ್ಜೆನ್ಸೀಸ್ಗೆ ಹಾಸ್ಪಿಟಲ್ಸ್ ಇದೆ, ಮೆಡಿಸಿನ್ಸ್ ಇದೆ, ಅದು ಅರ್ಥ ಮಾಡ್ಕೋಬೇಕು ನಾವು. ಇವಾಗ ಮೆಡಿಟೇಷನ್ ಅನ್ನೋದು ರೆಗ್ಯುಲರ್ ಆಗಿ ಮಾಡಬೇಕು, ಸಿನ್ಸಿಯರ್ ಆಗಿ ಮಾಡಬೇಕು, ಸೀರಿಯಸ್ ಆಗಿ ಮಾಡಬೇಕು, ಅದನ್ನು ನಾವು ಡೆಡಿಕೇಟ್ ಆಗಿ ಮಾಡಬೇಕು. ಇವಾಗ ಜಸ್ಟ್ ಒಂದು 20 ನಿಮಿಷ ಮಾಡಿಬಿಟ್ಟು ನನಗೆಲ್ಲ ಕ್ಯೂರ್ ಆಗಬೇಕು, ಅವಾಗ ಮಾಡಿ ಕ್ಯೂರ್ ಆಗಬೇಕು ಅಂದರೆ ಅದು ಆಗಲ್ಲ. ಈ ಒಂದು ದಿಸ್ ಈಸ್ ಅ ವೆರಿ ಕಾಂಟ್ರವರ್ಷಿಯಲ್ ಟಾಪಿಕ್ ಅಂತ ಹೇಳ್ಬೋದು, ಕನ್ಫ್ಯೂಸ್ ಟಾಪಿಕ್ ಅಂತಲೇ ಹೇಳ್ಬೋದು. ಬಟ್ ಇದು ಮಾಡಲೇಬೇಕು, ಯಾಕಂದರೆ ಜನಕ್ಕೆ ಈ ಇನ್ಫಾರ್ಮೇಷನ್ ತಲುಪಿಸ್ಬೇಕು ಅನ್ನೋದು ನನ್ನ ಜವಾಬ್ದಾರಿ ಅಂತ ನಾನು ಅಂದ್ಕೊಂಡು ಈ ಒಂದು ಎಪಿಸೋಡ್ ಮಾಡಿದ್ದೀನಿ. ಈ ಎಪಿಸೋಡ್ಗೆ ಡಾಕ್ಟರ್ ಶೇಖರ್ ಸರ್ ಅವರು ಮೈಸೂರಿಂದ ಬಂದು ನಮಗೆ ಇಷ್ಟು ಸಮಯ ಕೊಟ್ಟು ಎಷ್ಟೋ ವಿಚಾರಗಳಿಗೆ ತುಂಬ ಪೇಷನ್ಸಿಂದ ಅವರು ನಮಗೆ ಆನ್ಸರ್ಸ್ ಕೊಟ್ಟಿದ್ದಾರೆ. ನನಗೆ ತುಂಬ ವಿಷಯಗಳು ನಾನು ತಿಳ್ಕೊಂಡಿದ್ದೀನಿ ಈ ಒಂದು ಇಂಟರ್ವ್ಯೂಲಿ. ಇವಾಗ ನಿಮಗೂ ಏನಾದರೂ ಕ್ವೆಶನ್ಸ್ ಇದ್ದರೆ ನೀವು ಕಮೆಂಟಲ್ಲಿ ಆಗ್ಬೋದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ವೀಡಿಯೋಸು, ಈ ಥರ ಪಾಡ್ಕಾಸ್ಟ್ಗಳು ನಾವು ತುಂಬ ಮಾಡ್ತೀವಿ. ಎಜುಕೇಷನ್ ಅನ್ನೋದು ಯಾವಾಗ ಇರುತ್ತೋ ಆವಾಗ ಕ್ಲಾರಿಟಿ ಅನ್ನೋದು ಬರುತ್ತೆ. ಒಳ್ಳೆಯ ವ್ಯಕ್ತಿಗಳಿಂದ, ಅವರ ಲೈಫ್ ಅನುಭವಗಳಿಂದ ಎಷ್ಟೋ ವಿಚಾರಗಳು ನಾವು ತಿಳ್ತಾ ಇರ್ಕೋಬೇಕು. ಅಂದರೆ ವಿ ಶುಡ್ ಬಿ ಸ್ಟೂಡೆಂಟ್ಸ್ ಆಫ್ ದ ಲೈಫ್. ನೀವು ಕೆಲವೊಂದು ಒಪ್ಕೋಬೋದು, ಕೆಲವೊಂದು ಆರ್ಗ್ಯೂ ಮಾಡ್ಬೋದು, ದಟ್ ಈಸ್ ಆಲ್ ದ ವೇ. ಒಂದೊಂದು ವ್ಯಕ್ತಿಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ದಟ್ ಈಸ್ ಅಬ್ಸಲ್ಯೂಟ್ಲಿ ಓಕೆ. ವಿ ಆರ್ ಓಪನ್ ಫಾರ್ ಆಲ್ ದ ಕಮೆಂಟ್ಸ್. ಬಟ್ ನಿಮ್ಗೇನಾದರೂ ಪ್ರಶ್ನೆ ಇದ್ರೂ ನೀವು ಕಮೆಂಟ್ಸಲ್ಲಿ ಕೇಳ್ಬೋದು. ಡಾಕ್ಟರ್ ಅವರು
ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾವು ಅಲ್ಲಿ ಕಮೆಂಟ್ ಅಲ್ಲಿ ಹಾಕ್ತೀವಿ, ಅವ್ರು ನೀವು ವಾಟ್ಸ್ಆಪ್ ಮಾಡಬಹುದು, ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೂ ಕೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್. ನೋಡ್ತಾ ಇರಿ ಓಪನ್ ಅಪ್ ವಿತ್ ಡಾಕ್ಟರ್ ಅಯ್ಯಪ್ಪ ಪಿಂಡಿ ಎಪಿಸೋಡ್ಸ್. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ಎಪಿಸೋಡ್ಸ್.